ಶಿಷ್ಯರ ಸಂವಾದದಲ್ಲಿ ಶಿಷ್ಯ ಕೇಳ್ತಾನೆ, ಯಂತ್ರಗಳನ್ನು ಚಲಿಸುವಂತೆ ಮಾಡಿ ಉತ್ಪಾದನೆ ಮಾಡುವವನು ಮನುಷ್ಯನೇ. ಆದರೆ ಪೃಥ್ವಿ, ನೀರು ಮುಂತಾದ 5 ತತ್ವಗಳು ಬಹು ಪುರಾತನವಾದದ್ದು. ಅವುಗಳಿಂದಲೇ ಮನುಷ್ಯರು ಎಲ್ಲ ಸಾಮಗ್ರಿ ವಸ್ತುಗಳನ್ನು ತಯಾರಿಸುವರು. ಆದರೆ 5 ತತ್ವವನ್ನು ನಿರ್ಮಿಸಿ ಕಾರ್ಯ ಮಾಡುವವ ಈಶ್ವರನೆಂದು ಒಪ್ಪಬೇಕು. ಇಲ್ಲವಾದರೆ ಮನುಷ್ಯರು ಅವುಗಳನ್ನು ಮಾಡಲು ಹೇಗೆ ಸಾಧ್ಯ? ಶಿಷ್ಯ, ಪ್ರಪಂಚ ಎಂಬುದು 2 ವಿಧ. ಒಂದು ಕಾರ್ಯರೂಪ ಪ್ರಪಂಚ, ಎರಡನೆಯದು ಕಾರಣರೂಪ ಪ್ರಪಂಚ. ನೀನು ನೋಡುತ್ತಿರುವ ಪ್ರಪಂಚವು ಕಾರ್ಯರೂಪ ಪ್ರಪಂಚ. ಈ ಕಾರ್ಯರೂಪ ಪ್ರಪಂಚವು ಮಾನವರಿಂದಲೇ ರಚಿತವಾದದ್ದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಪ್ರಪಂಚದ ಸೃಷ್ಟಿಕರ್ತ ಈಶ್ವರನೆಂದು ನೀನು ತಿಳಿದಿರುವೆ ಎಂದೇ ನಿನಗೆ ಪ್ರತ್ಯಕ್ಷ ಪ್ರಮಾಣ ತೋರಿಸಲೆಂದೇ ನಿನಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟೆ. ಈಗ 5 ತತ್ವರೂಪ ಪ್ರಪಂಚವು ಕಾರಣರೂಪ ಪ್ರಪಂಚವಾಗಿದ್ದು, ಈ ತತ್ವಗಳ ಕಾರ್ಯ ಯಾರು ಎಂಬುದನ್ನು ತಿಳಿಯಲು ಪ್ರಶ್ನಿಸೋಣ. ಆದಿಯಲ್ಲಿ ಈ ಕಾರಣರೂಪ ಪ್ರಪಂಚವು ಇಲ್ಲದಿದ್ದರೆ ಜೀವಿಗಳು ಅಂದರೆ ಮಾನವರು ಕಾರ್ಯರೂಪ ಜಗತ್ತನ್ನು ರಚಿಸಲು ಸಾಧ್ಯವಿಲ್ಲ. ಆದರೆ ಈ 5 ತತ್ವಗಳು ಕಾರ್ಯ ಕರ್ತ ಈಶ್ವರ ಎಂಬುದಾದರೆ ಪ್ರಥಮತಃ ಈ 5 ತತ್ವಗಳು ಇರಲಿಲ್ಲ ಎಂದೇ ತಿಳಿಯಬೇಕು. ಹಾಗೂ ಇವುಗಳನ್ನು ಯಾರೋ ಒಬ್ಬರು ಸೃಷ್ಟಿಸಿದರು ಎಂಬುದು ಒಪ್ಪಲೇಬೇಕು. ಆ ಒಬ್ಬರಿಗೆ ಈಶ್ವರ, ಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ನಾರಾಯಣ ಹೀಗೆ ಏನೋ ಒಂದು ಹೆಸರು. ಆ ಪರಮಾತ್ಮ ಒಬ್ಬನೇ ಇದ್ದು ಇತರೆ ತೃಣ ಮಾತ್ರವೂ ಪ್ರಪಂಚವಿರಲಿಲ್ಲ ಎಂದು ತಿಳಿಯೋಣ. ಯಾವುದೇ ಕಾರ್ಯದ ಪೂರ್ವ ನಿರ್ಮಿಸುವವನು ಇರುತ್ತಾನೆ ಎನ್ನುವುದಾದಲ್ಲಿ ಆತ ನಿಮಿತ್ತ ಕಾರಣನಾಗಿದ್ದಾನೆ. ಮತ್ತು ಯಾವುದರಿಂದ ಕಾರ್ಯವು ನಿರ್ಮಿತವಾಗುವುದೋ ಅದು ಉಪದಾನ ಕಾರಣ. ಹಾಗೂ ಯಾವ ಸಾಧನೆಯಿಂದ ಕಾರ್ಯವಾಗುವುದೋ ಅದು ಸಾಧಾರಣ ಕಾರಣ. ಯಾವುದೇ ಒಂದು ಕೆಲಸವಾಗಲು ಈ 3 ಪ್ರಕಾರ ಕಾರಣಗಳು ಇರಲೇಬೇಕು. ಇವುಗಳಲ್ಲಿ ಯಾವೊಂದು ಇಲ್ಲದಿದ್ದರೂ ಸಾಧ್ಯ ಆಗದು. ಈಗ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಮಡಿಕೆಯ ನಿರ್ಮಾಣ ಗಮನಿಸು. ಮಡಿಕೆಯನ್ನು ತಯಾರಿಸುವ ಕುಂಬಾರ ನಿಮಿತ್ತ ಕಾರಣ. ನಿಮಿತ್ತ ಕಾರಣನಾದ ಕುಂಬಾರನು ಕಾರ್ಯರೂಪವಾದ ಮಡಿಕೆಯಿಂದ ಪ್ರತ್ಯೇಕವಾಗಿರುತ್ತಾನೆ. ಮಡಿಕೆಯು ನಾಶವಾದರೂ ಕುಂಬಾರನು ನಾಶವಾಗಲಿಕ್ಕಿಲ್ಲ. ಕುಂಬಾರನಿಗೆ ಏನಾದರೂ ಹಾನಿ ಉಂಟಾದರೂ ಮಡಿಕೆಗೆ ಹಾನಿಯಾಗಲಿಕ್ಕಿಲ್ಲ. ಮಡಿಕೆ ಒಂದು ಮನೆಯಲ್ಲಿ, ಕುಂಬಾರ ಮತ್ತೊಂದು ಮನೆಯಲ್ಲಿ ಇದ್ದರೂ ಸಹ ಇಬ್ಬರಿಗೂ ಉಭಯ ಸಂಬಂಧವಿಲ್ಲ. ಕುಂಬಾರನು ಒಂದು ವೇಳೆ ಮಡಿಕೆಯನ್ನು ತಯಾರಿಸದಿದ್ದರೂ ಬಾಧಕವಿಲ್ಲ. ಮತ್ತು ಮಡಿಕೆಯ ನಿರ್ಮಾಣವು ನೀರು ಮತ್ತು ಮಣ್ಣಿನಿಂದಾಗುವುದು. ಇವು ಉಪದಾನ ಕಾರಣ. ಉಪದಾನ ಕಾರಣವು ಕಾರ್ಯರೂಪದಿಂದ ಪ್ರತ್ಯೇಕಿಸುವುದಿಲ್ಲ. ಇವೆರಡೂ ಒಂದನ್ನೊಂದು ಆಧರಿಸಿದ್ದು, ಅವೆರಡರ ಸಂಬಂಧವು ಅನಾದಿಯಿಂದಲೂ ನಾಶವಾಗದೆ ನಡೆದು ಬಂದಿದೆ. ಮತ್ತು ಮಡಕೆಯು ನಾಶವಾದಲ್ಲಿ ಮತ್ತೆ ಮಣ್ಣಿನೊಂದಿಗೆ ಬೆರೆತು ಮಣ್ಣಾಗಿ ಬಿಡುತ್ತದೆ. ಇದುವೇ ಉಪದಾನ ಕಾರಣದ ಗುಣ. ಮೂರನೆಯದಾದ ಸಾಧಾರಣ ಕಾರಣವು ಮಡಿಕೆಯ ತಯಾರಿಕೆಯಲ್ಲಿ ಸಹಾಯಕವಾಗುವ ಚಕ್ರ, ಕೋಲು ಮತ್ತು ಕುಂಬಾರನ ಕೈಯಾದ ಕರ್ಮೇಂದ್ರಿಯವು ಹಾಗೂ ಜ್ಞಾನೇಂದ್ರಿಯವು ಎಲ್ಲವೂ ಸಾಧಾರಣ ಕಾರಣ, ನಿಮಿತ್ತ ಕಾರಣ, ಉಪದಾನ ಕಾರಣ ಮತ್ತು ಸಾಧಾರಣ ಕಾರಣ. ಈ 3ರಲ್ಲಿ ಯಾವುದೊಂದು ಇಲ್ಲದಿದ್ದರೂ ಕಾರ್ಯ ಆಗದು. ಕುಂಬಾರ ಹಾಗೂ ಚಕ್ರ, ಕೋಲು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು ಇದ್ದರೂ ಮಣ್ಣು ನೀರು ಇಲ್ಲದಿದ್ದರೆ ಮಡಿಕೆ ನಿರ್ಮಾಣ ಸಾಧ್ಯವಾಗದು. ಮಣ್ಣು ನೀರು ಹಾಗೂ ಕುಂಬಾರ ಇದ್ದರೂ ಚಕ್ರ, ಕೋಲುಗಳಿಲ್ಲದಿದ್ದಲ್ಲಿ ಮಡಿಕೆ ತಯಾರಿಸಲು ಸಾಧ್ಯವಿಲ್ಲ. ಮಣ್ಣು ನೀರು ಹಾಗೂ ಚಕ್ರ, ಕೋಲುಗಳು ಸಾಧ್ಯವಿದ್ದರೂ ಕುಂಬಾರ ಇಲ್ಲದಿದ್ದರೆ ಮಡಿಕೆ ತಯಾರಾಗುವುದಿಲ್ಲ. ಹಾಗೆಯೇ ಪ್ರತಿಯೊಂದು ಕೆಲಸ ಸಾಧಿಸಲು ಈ 3 ಕಾರಣಗಳು ಬಹಳ ಅವಶ್ಯಕವಾಗಿದೆ.
ಶಿಷ್ಯ ಒಂದು ವೇಳೆ ಐದು ತತ್ವಗಳ ಸೃಷ್ಟಿಯನ್ನೊಪ್ಪುವುದಾದರೆ ಅದು ಸಹ ಕಾರ್ಯರೂಪವೇ ಆಗಿ ಕರ್ತನೆನ್ನುವ ಈಶ್ವರನು ನಾನು ನಿಮಿತ್ತ ಕಾರಣ ಎನ್ನುವುದೇ, ಉಪಾದಾನ ಕಾರಣ ಎನ್ನುವುದೇ, ಅಥವಾ ಸಾಧಾರಣ ಕಾರಣ ಎನ್ನುವುದೇ? ಬಹುಶಃ ಈಶ್ವರವಾದಿಗಳು ಈಶ್ವರನನ್ನು ನಿಮಿತ್ತ ಕಾರಣ ಎನ್ನಬಹುದು. ಹಾಗಾದರೆ ಉಪಾದಾನ ಕಾರಣ ಯಾವುದು? ಐದು ತತ್ವಗಳು ನಿರ್ಮಾಣವಾಗುವ ಮುನ್ನ ಯಾವ ವಸ್ತುವೂ ಇರಲಿಲ್ಲ. ಹಾಗಾದಲ್ಲಿ ಉಪಾದಾನ ಕಾರಣ ಯಾವುದಿರಬಹುದು? ಬಹುಶಃ ಅವರು ಉಪಾದಾನ ಕಾರಣವು ಸ್ವಯಂ ಈಶ್ವರನೇ ಎನ್ನಬಹುದು. ಜೇಡರ ಹುಳು ತನ್ನ ಬಲೆಯ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ. ತಾನೇ ಆದಂತೆ ಈಶ್ವರನೂ ಸಹ ಎರಡೂ ತಾನೇ ಎನ್ನಲೂಬಹುದು. ಆದರೆ ಉಪಮೆ ಈಶ್ವರನಿಗೆ ಹೊಂದಿಕೊಳ್ಳಲು ಜೇಡರ ಹುಳು ನಿಮಿತ್ತ ಕಾರಣ ಸ್ವಯಂ ಚೈತನ್ಯ ರೂಪವಾಗಿದೆ ಮತ್ತು ಅದರ ಸ್ಥೂಲ ದೇಹ ಜಡ ಐದು ತತ್ವಗಳ ಸಂಗಮವಾಗಿದ್ದು ಉಪಾದಾನ ಕಾರಣವಾಗಿದೆ. ಈಶ್ವರನು ಅದರಂತೆ ದೇಹಧಾರಿ ಅಲ್ಲ. ಹುಳು ಆಹಾರವನ್ನು ಸೇವಿಸಿ ಅದರಿಂದ ತನ್ನಲ್ಲಿ ದ್ರವರೂಪ ವಸ್ತುವನ್ನು ಸಂಗ್ರಹಿಸಿ ಬಾಯಿ ಮುಖಾಂತರ ಜಡ ತಂತುಗಳನ್ನು ನೇಯುತ್ತದೆ. ಈಶ್ವರನು ಜೇಡರ ಹುಳುವಿನಂತೆ ದೇಹಧಾರಿ ಎನ್ನುವುದಾದರೆ ಆತ ನಿರಾಕಾರ ಆಗಲಿಕ್ಕಿಲ್ಲ. ಏಕದೇಶಿ ಆತ ಈಶ್ವರ. ನಮ್ಮಂತೆ ಸಾಕಾರ ಮಾನವನೇ ಆದ. ಈಶ್ವರ ಮಾನವ ಎಂದೊಪ್ಪಲು ಈಶ್ವರವಾದಿಗಳು ಸಿದ್ಧರಿಲ್ಲ. ಸರಿ, ಹಾಗಾದರೆ ಈ ಐದು ತತ್ವಗಳ ಸೃಷ್ಟಿ ಹೇಗಾಯಿತು? ಯಾವ ಪದಾರ್ಥವೂ ಇಲ್ಲದೆ ಪೃಥ್ವಿ, ವಾಯು, ನೀರು, ಆಕಾಶ, ಅಗ್ನಿ ಆದುದಾದರೂ ಹೇಗೆ? ಮೌಢ್ಯವಾಗಿ ಈಶ್ವರನ ಸೃಷ್ಟಿಸಿದ ಎಂದು ನಂಬುವವರನ್ನು ವಿದ್ವಾಂಸರೆಂದು ಹೇಗೆ ತಿಳಿಯುವುದು? ಕಾರಣದ ಸಿದ್ಧಿ ಆಗದೆಯೇ ಕಾರ್ಯದ ಉತ್ಪತ್ತಿಯನ್ನು ನಂಬಲು ಹಾಸ್ಯಾಸ್ಪದ. ಅಂದರೆ ಇವೆಲ್ಲವೂ ಅದರ ಕಲ್ಪಿತ ಕಥೆ ಎಂಬುದೇ ಸಿದ್ಧವಾಗುತ್ತದೆ. ಉಪಾದಾನ ಕಾರಣವೇ ಇಲ್ಲದೆ ವಸ್ತು ಸ್ಪಷ್ಟನೆ ಆಗದು ಮತ್ತು ಸಾಧಾರಣ ಕಾರಣವೂ ಇಲ್ಲಿ ಸಂದೇಹಾಸ್ಪದ. ಈಶ್ವರ ನಿರಾಕಾರ ಆದುದರಿಂದ ಕೈಕಾಲು ಮುಂತಾದ ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯಗಳ ನೆರವಿಲ್ಲದೆಯೇ ಹೇಗೆ ಸೃಷ್ಟಿಯಾಯಿತು? ಒಂದು ವೇಳೆ ಈಶ್ವರನು ಜೇಡರ ಹುಳುವಿನಂತೆ ತನ್ನ ಸ್ವರೂಪದಿಂದಲೇ ಈ ಐದು ತತ್ವಗಳನ್ನು ಸೃಷ್ಟಿಸಿದ ಎಂಬುದನ್ನು ಒಪ್ಪೋಣವೆಂದರೆ ಅದು ಅಸಂಭವವೇ ಆಗಿದೆ. ಏಕೆಂದರೆ ಈಶ್ವರ ಸ್ವರೂಪವು ಚೈತನ್ಯವೇ, ಜಡವೆಂದು ತಿಳಿದು ಆತ ಕರ್ತ ಎಂಬುದು ಸಾಧ್ಯವಿಲ್ಲ. ಜಡ ಜ್ಞಾನಹೀನ ಪದಾರ್ಥ. ಅದು ತನ್ನನ್ನು ತಾನೇ ಏನೊಂದು ಮಾಡದು. ಸಂಕಲ್ಪವೆಂಬುದೇ ಇಲ್ಲದ ಪದಾರ್ಥ ಜಡ ಮತ್ತು ಚೈತನ್ಯಗಳು ಸಂಯುಕ್ತವಾಗಿರುವುದಾಗಿ ಈಶ್ವರನನ್ನು ತಿಳಿಯೋಣವೆಂದರೆ ದೇಹ ಮತ್ತು ಜೀವ ಎರಡೂ ಸಂಯುಕ್ತಗೊಂಡವನೇ ಮಾನವ. ಈಶ್ವರನನ್ನು ಮನುಷ್ಯ ಎಂದು ಹೇಗೆ ಹೇಳುವುದು? ಆತ ಸಾಕಾರನೂ ಅಲ್ಲ, ಏಕದೇಶಿಯೂ ಅಲ್ಲ. ಮನುಷ್ಯರಂತೆ ಹೋಗಲಿ, ಆತ ಮನುಷ್ಯನೂ ಅಲ್ಲ, ಚಕ್ರವರ್ತಿ ಎಂದು ತಿಳಿಯೋಣವೇ? ಅದು ಅಸಂಭವವಾಗಿದೆ. ಆತ ವ್ಯಾಪಕ ಎಂಬುದು ಸುಳ್ಳಾಗುತ್ತದೆ ಮತ್ತು ಜಡದೇಹ ಚೈತನ್ಯ ಈಶ್ವರ ಸಂಯೋಗದ ನಂತರ ವಿಯೋಗವೂ ಆಗುತ್ತದೆ. ಈಗ ಈಶ್ವರನು ಕೂಡ ನಾಶವಾಗಬಲ್ಲ ಎಂದಾಗುವುದು. ಅಲ್ಲದೆ ದೇಹಧಾರಿ ಎಂದ ಮೇಲೆ ಏನಾದರೂ ಪದಾರ್ಥಗಳನ್ನು ಆಹಾರವಾಗಿ ತೆಗೆದುಕೊಳ್ಳಬೇಕಾಗುವುದು. ಆದರೆ ಈ ಮೊದಲೇ ಪದಾರ್ಥಗಳು ಇದ್ದವು ಎಂದಾಗುವುದು. ಈಶ್ವರನು ಜಡ ಸ್ವರೂಪವಲ್ಲ, ಸ್ವಯಂ ಚೈತನ್ಯ ಸ್ವರೂಪನು. ಅವನು ತನ್ನ ಸ್ವರೂಪದಿಂದ ಸ್ವಯಂ ಸಂಕಲ್ಪದಿಂದ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಸೃಷ್ಟಿ ಮಾಡಿದ ಎಂದು ವಾದಿಸಿದರೂ ಅದು ಸಮರ್ಥವಲ್ಲ. ಈ ಐದು ತತ್ವಗಳು ಜಡ ಪದಾರ್ಥಗಳು. ಸ್ವಯಂ ಚೈತನ್ಯ ಸ್ವರೂಪದಿಂದ ಜಡ ಪದಾರ್ಥಗಳ ಸೃಷ್ಟಿ ಆಗದು. ಕಾರಣದಂತೆ ಕಾರ್ಯ ಮಣ್ಣಿನಿಂದ ಮಡಿಕೆ ಎರಡೂ ಜಡ. ಈಶ್ವರನು ಚೈತನ್ಯನಾದುದರಿಂದ ತತ್ವಗಳು ಚೈತನ್ಯವಾಗಿರಬೇಕಿತ್ತು, ಆದರೆ ಜಡವಾಗಿದೆ. ಅಂದರೆ ಈಶ್ವರ ಸೃಷ್ಟಿ ಎಂಬುದು ಸತ್ಯವಲ್ಲ. ದಯಾನಂದ ಸರಸ್ವತಿ ಮುಂತಾದ ಈಶ್ವರವಾದಿಗಳು
ಈಶ್ವರ, ಜೀವ, ಕೃತಿ ಈ ಮೂರು ಅನಾದಿ ಕಾಲವು ಎಂದು ಹೇಳುತ್ತಾರೆ. ಪ್ರಕೃತಿಯಿಂದ ಈಶ್ವರನು 5 ತತ್ವಗಳನ್ನು ಸೃಷ್ಟಿಸಿದ ಎನ್ನುವುದಾದರೆ ಈಶ್ವರ ಮಿತ್ತ ಕಾರಣನಾದ, ಪ್ರಕೃತಿ ಉಪಾದಾನ ಕಾರಣವಾಯಿತು. ಅಂದರೆ 5 ತತ್ವಗಳನ್ನು ಸೃಷ್ಟಿಸಲು ಬೇಕಾದ ಸಾಮಗ್ರಿಗಳು ಪ್ರಕೃತಿಯಲ್ಲಿ ಇತ್ತು ಎಂಬುದನ್ನು ನಿರ್ವಿವಾದ. ಈ ಆಕಾಶವನ್ನು ಪ್ರಥಮತಃ ನಿರ್ಮಿಸಲು ಇದಕ್ಕಿಂತ ದೊಡ್ಡ ಆಕಾಶ ಪ್ರಕೃತಿಯಲ್ಲಿ ಇದ್ದಿರಬೇಕು. ಪೃಥ್ವಿಯು ಇದಕ್ಕಿಂತ ದೊಡ್ಡದಿರಬೇಕು. ಯಾಕೆಂದರೆ ದೊಡ್ಡ ವಸ್ತುವಿನಿಂದ ಚಿಕ್ಕ ಪುಟ್ಟ ವಸ್ತುಗಳನ್ನು ತಯಾರಾಗುತ್ತವೆಯೇ ಹೊರತು ಚಿಕ್ಕ ಪದಾರ್ಥಗಳಿಂದ ದೊಡ್ಡವೂ ಆಗುವುದಿಲ್ಲ. ಈಶ್ವರವಾದಿಗಳು ಹೇಳಬಹುದು, ಚಿಕ್ಕ ವಸ್ತುವಿನಿಂದ ದೊಡ್ಡ ವಸ್ತುವು ಯಾಕೆ ಆಗುವುದಿಲ್ಲ? ಬಿತ್ತನೆಯ ಬೀಜ ಸಣ್ಣದು, ಆದರೆ ಫಸಲು ಹಿರಿಯದು. ಹಿರಿಯ ಆಲದ ಮರವೂ ಕೂಡ ಚಿಕ್ಕ ಬೀಜದಿಂದಲೇ ಉತ್ಪತ್ತಿಯಾಗಿರುವುದು. ಹಾಗೆಯೇ ಪ್ರಕೃತಿಯಲ್ಲಿಯೂ 5 ತತ್ವಗಳು ಜೀವರೂಪ ಸೂಕ್ಷ್ಮವಾಗಿರುವು. ಈಶ್ವರನು ಅವನು ಸ್ಥೂಲ ರೂಪವಾಗಿ ಮಾಡಿದ, ಆದ್ದರಿಂದಾಗಿ ಈಶ್ವರನೇ ಜಗತ್ಕರ್ತ. ಶಿಷ್ಯ, ಸೂಕ್ಷ್ಮ ಬೀಜದಿಂದ ಸ್ಥೂಲ ಮರ ಉಂಟಾಗುವಂತೆಯೇ ಪ್ರಕೃತಿಯಲ್ಲಿನ ಬೀಜ ರೂಪದ ತತ್ವಗಳನ್ನು ಈಶ್ವರನು ಸಮಯಾನುಸಾರ ಹಿಡಿದು ಮಾಡಿದ್ದಾನೆ. ರೈತರು ಬೀಜವನ್ನು ಸಂಗ್ರಹಿಸಿಟ್ಟು ಸಕಾಲದಲ್ಲಿ ಬಿತ್ತು ಫಸಲು ಮಾಡುವಂತೆ ಈಶ್ವರನು ವರ್ತಿಸುವುದರಿಂದ ಆತನೇ ಕರ್ತ ಎಂದು ಈಶ್ವರವಾದಿಗಳು ಹೇಳಿಕೆ. ಬೀಜವಾದರೂ ಬಿತ್ತಿದರೆ ಅದರಲ್ಲಿ ಪೃಥ್ವಿ, ನೀರು, ಅಗ್ನಿ, ವಾಯು ಮುಂತಾದವುಗಳ ಅಂಶಗಳು ಬೆರೆತೇ ಬೆಳೆಯುತ್ತದೆಯೇ ಹೊರತು ಏನೊಂದು ಅಗತ್ಯವಿಲ್ಲದೆ ತನಗೆ ತಾನೇ ಬೆಳೆಯುವುದಿಲ್ಲ. ತತ್ವಗಳು ಯಾವ ವಸ್ತುಗಳ ಅಂಶವನ್ನು ಪಡೆದು ಸ್ಥೂಲವಾಯಿತು ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ತತ್ವರೂಪಗಳು ಬೀಜ ರೂಪದಲ್ಲಿ ಸೂಕ್ಷ್ಮವಾಗಿದ್ದು, ಪ್ರಕೃತಿಯು ಅವುಗಳಿಗಿಂತ ಸೂಕ್ಷ್ಮವಾಗಿದ್ದು ಒಂದು ಅಣುವಾಗುತ್ತದೆ. 2 ಅಣುಗಳು ದೈನುಕ ಮತ್ತು 3 ಅಣುಗಳ ತೃಣಕ ಎನ್ನಲಾಗುವುದು. ಆದರೆ ಆಕಾಶವು ಅನಂತ ವ್ಯಾಪಕ ಆಗಿದೆ. ಇಷ್ಟು ಹಿರಿಯ ಆಕಾರದ ರೂಪವನ್ನು ಹೇಗೆ ಸೃಷ್ಟಿಸಲಾಯಿತು? ಮತ್ತು ಸ್ಪಷ್ಟನೆಗೆ ಸಾಮಗ್ರಿ ಎಲ್ಲಿಂದ ತಂದಿರಬೇಕು? ಯಾರಿಂದ ಯಾಚಿಸಿ ತರಲಾಯಿತು? ಈಶ್ವರವಾದಿಗಳು ವಿಚಾರ ಮಾಡಿ ನೋಡಲಿ. ಕುರುಡರಾಗಿ ನಂಬುವುದರಿಂದ ಪಶ್ಚಾತ್ತಾಪ ಪಡಬೇಕಾದೀತು. ಇವೆಲ್ಲವೂ ಜೀವಿಯ ಕಲ್ಪನೆ. ಈ ಕಲ್ಪನೆಯ ಕರ್ತ ಈಶ್ವರನನ್ನು ನಂಬುವುದರಿಂದ ನಿನಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಫಸಲಿನ ಕಾವಲಿಗಾಗಿ ರೈತನು ಮನುಷ್ಯಾಕಾರದ ಬೊಂಬೆಗಳನ್ನು ಮಾಡಿ ಅವಕ್ಕೆ ಬಟ್ಟೆ ತೊಡಿಸಿ ಹೊಲದಲ್ಲಿರಿಸಿ ಅದರ ಭರವಸೆಯ ಮೇಲೆ ಮನೆಯಲ್ಲಿ ಮಲಗಿ ಬಿಡುವನು. ವಿಚಾರವಾದಿಗಳು, ಏನಯ್ಯ ಈ ಗೊಂಬೆಯನ್ನು ನಂಬಿ ಮನೆಯಲ್ಲಿ ಮಲಗಿದ್ದೀಯಾ? ಕಳ್ಳ ಬೆಳೆಯನ್ನು ದೋಚಿಕೊಂಡು ಹೋದರು. ಆದರೆ ಮೂರ್ಖ ರೈತನು ಹೊಲದ ರಕ್ಷಣೆಗೆಂದೇ ತಾನು ಆ ಮರದ ಬೊಂಬೆಯನ್ನು ಇಟ್ಟಿದ್ದೇನೆ, ಅದು ರಕ್ಷಿಸುತ್ತದೆ, ನನಗೆ ಚಿಂತೆ ನನಗೇಕೆ ಚಿಂತೆ ಎನ್ನುತ್ತಾನೆ. ವಿಚಾರವಾದಿಯು, ಎಂಥ ಹುಚ್ಚ ನೀನು! ಮರದ ಗೊಂಬೆ ಜಡ ಪದಾರ್ಥ, ಅದು ಕಳ್ಳನನ್ನು ಹೇಗೆ ತಡೆದೀತು? ಫಸಲು ಕಳ್ಳರ ಪಾಲಾದರೆ ನೀನು ಅವರಿಗೆ ಪಟ್ಟ ಶ್ರಮವೆಲ್ಲ ವ್ಯರ್ಥ, ಬಹಳ ನಷ್ಟವಾಗಿದ್ದು ತೊಂದರೆಗೆ ಸಿಲುಕುತ್ತೀಯ. ಸರ್ಕಾರಕ್ಕೆ ಕಂದಾಯವೂ ಕೊಡಲಾಗದೆ ಬೆಪ್ಪನಾಗಿ ನಿಂತಾಗ ನಿನ್ನ ಮರದ ಗೊಂಬೆ ಬಚ್ಚಪ್ಪ ಹುಚ್ಚಪ್ಪ, ಈ ಕಾಯವೇ ರಕ್ಷಿಸುವನೇ ಎನ್ನುವರು. ಮೂರ್ಖ ರೈತನಂತೆಯೇ ಅಜ್ಞಾನಿ ಜೀವಿಗಳೂ ಕೂಡ ಬೆಚ್ಚಪ್ಪದಂತೆ ಈಶ್ವರನ್ನು ತಮಗೆ ಸೌಭಾಗ್ಯ ನೀಡಲು, ಸುಖ ಸಂತೋಷ ಪಡೆಯಲು ನಂಬಿರುವವರು. ಕರ್ತನಾದ ಈಶ್ವರನ ಸಂಕಲ್ಪದಂತೆ ನಮ್ಮ ಬದುಕು. ಅವನೇ ನಮ್ಮನ್ನು ಕಾಪಾಡಬೇಕು, ನಮ್ಮಿಂದ ಏನೊಂದು ಆಗದು ಎಂಬುದಾಗಿ ನಂಬಿ ಎಲ್ಲವೂ ಕಲ್ಪಿತ ಈಶ್ವರನ ಮೇಲೆ ಭಾರ ಹಾಕಿ ಕರ್ತವ್ಯ ವಿಮುಕ್ತನಾಗಿ ಬಂಧನದಲ್ಲಿ ತೊಳಲಾಡುತ್ತಿರುತ್ತಾನೆ. ಸದ್ಗುರು ದೇವಾಯ ನಮಃ. ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು ಸುಮಾ ಅವರಿಗೆ. ಅಷ್ಟೊಂದು ವಿಚಾರ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಅನಾದಿ, ಪ್ರಕೃತಿ ಪುರುಷ ಅನಾದಿ. ಸಾಂಖ್ಯ ಯೋಗ 2ನೇದಲ್ಲಿ ಅಂದರೆ ಯಾರು ಸೃಷ್ಟಿ ಮಾಡಿಲ್ಲ. ಸೃಷ್ಟಿ ಮಾಡಿಲ್ಲ ಅಂತ ಹೇಳಿದ್ರು ಸೃಷ್ಟಿ ಮಾಡಿದ್ದಾನೆ ಅಂತಲೇ ಹೇಳೋದು ಅವರೆಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತಲೇ ಹೇಳೋದು. ಪರಮಾತ್ಮನೇ ಹೇಳಿದ್ದಾನೆ ಅಂದ್ರೂ ಅವ್ರು ನಂಬೋದಿಲ್ಲ. ಗೀತೆಯಲ್ಲಿ ಪರಮಾತ್ಮನೇ ಅವರು ಕೃಷ್ಣ ಪರಮಾತ್ಮ ಅಂತ ಯಾರು ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರೋ ಅವನೇ ಹೇಳಿದ್ದಾನೆ. ಪ್ರಕೃತಿ ಅಂದರೆ ಈ ಪಂಚಭೂತಗಳು ಅನಾದಿ, ನಮ್ಮೆಲ್ಲರ ಚೈತನ್ಯ ಅನಾದಿ, ಇದನ್ನ ಯಾರು ಸೃಷ್ಟಿ ಮಾಡಿಲ್ಲ ಅಂದ್ರೂ ಅವ್ರು ನಂಬೋದಿಲ್ಲ. ಬೇರೆಯವರು ಬ್ರಹ್ಮ ಜ್ಞಾನಿಗಳೆಲ್ಲ ಅವರೆಲ್ಲ ನಂಬೋದಿಲ್ಲ. ಈಗ ಹೇಳಿದ್ರಲ್ಲ ಯಾರು ಈಶ್ವರ ಸೃಷ್ಟಿ ಮಾಡ್ತಾ ಇದ್ದಾನೆ, ಸುಪ್ರೀಂ ಪವರ್ ಒಂದಿದೆ ಅಂತ, ಅದು ಉದಾಹರಣೆ ಕೊಟ್ರಲ್ಲ. ಮಣ್ಣಿದೆ, ಮಡಿಕೆ ಮಾಡೋದಕ್ಕೆ ಮಣ್ಣಿದೆ, ಚಕ್ರ ಇದೆ, ಕೋಲಿದೆ, ನೀರಿದೆ. ಅದನ್ನ ಮಾಡೋದಕ್ಕೆ ಮನುಷ್ಯ ಬೇಕು. ಇಲ್ಲ ಅಂದ್ರೆ ಹಾಗೆ ಇರುತ್ತೆ. ಅಲ್ಲ ಅಂದ್ರೆ ಹಾಗೆ ಇರುತ್ತೆ. ಮಣ್ಣು ಇದ್ದ ಹಾಗೆ ಇರುತ್ತೆ, ನೀರಿದ್ದ ಹಾಗೆ ನೀರು ಹಾಗೆ ಇರುತ್ತೆ, ಚಕ್ರನೂ ಹಾಗೆ ಇರುತ್ತೆ, ತಿರ್ಗೋದಿಲ್ಲ. ಅಲ್ಲೇ ಈ ಪ್ರಪಂಚನೆಲ್ಲ ಮಾಡಿರೋನು ಮನುಷ್ಯನೇ. ಪಂಚಭೂತಗಳನ್ನ ಮಾಡಿಲ್ಲ ಮನುಷ್ಯ. ಪಂಚಭೂತಗಳು ಅನಾದಿ, ಅದು ಮೊದಲಿಂದ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಂಡು ಇವನು ಏನೆಲ್ಲ ಪದಾರ್ಥಗಳನ್ನ ಮಾಡ್ತಾ ಇದ್ದಾನೆ, ಅದ್ರ ಸಾರಾಂಶ ಅಷ್ಟೇ. ಅದಕ್ಕೆ 3 ಉದಾಹರಣೆಗಳು ಕೊಟ್ಟರಲ್ಲ, ಉಪಾದಾನ ಕಾರಣ, ಸಮಾಧಾನ ಕಾರಣ, ಅವೆಲ್ಲ ಕಾರಣಗಳು. ಒಂದಕ್ಕೊಂದು ಕಾರಣ ಇದ್ರಿಂದ ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಇಲ್ಲ. ಪೆನ್ನು ತಯಾರು ಮಾಡೋದಕ್ಕೆ ಪೆನ್ಗೆ ಬೇಕಾದಂಥ ಸಲಕರಣೆ ಎಲ್ಲ ಇದೆ. ಪೆನ್ ತಯಾರು ಮಾಡೋನು ಒಬ್ಬ ವ್ಯಕ್ತಿ ಬೇಕು. ಯಾರ ಪರಮಾತ್ಮ ಅವನೇ ತಯಾರು ಮಾಡಿ ಬಂದು ನಮಗೆಲ್ಲ ಕೊಡ್ತಾ ಇಲ್ಲ ಪೆನ್ನು ಬರೆಯೋದಕ್ಕೆ. ಇವಾಗ ರೇಷ್ಮೆ ಸೀರೆ ತಯಾರು ಮಾಡೋದಕ್ಕೆ ನಾವೇನೇನು ಕೆಲಸ ಮಾಡ್ತೀವಿ? ರೇಷ್ಮೆ ತರ್ತೀವಿ, ವೈಂಡಿಂಗ್ ಹಾಕ್ತೀವಿ, ರೀಲಿಂಗ್ ಹಾಕ್ತೀವಿ, ಮೂರಿ ಮಾಡಿಸ್ತೀವಿ, ಮತ್ತೊಂದು ಬಣ್ಣ ಮಾಡಿಸ್ತೀವಿ, ವಾರ್ಪ್ ಹಾಕಿಸ್ತೀವಿ, ಕಚ್ಚಾ ಬೇರೆ, ನೇಯಕ್ಕೆ ಬೇರೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ತೀವಿ. ಆಮೇಲೆ ಸೀರೆ ಇಳಿಯೋದು. ಅದೆಲ್ಲ ಮಾಡ್ತಕ್ಕಂಥವ್ರು ಯಾರು? ಮನುಷ್ಯ ಅಷ್ಟೇ. ಅದಕ್ಕೇನೆ ಅನಾದಿ ಅಂತ ಹೇಳೋದು. ಅದನ್ನ ಕೆಲವರು ಒಪ್ಪೋದಿಲ್ಲ. ಅವ್ರಿಗೆ ಸಂಶಯ ಬಿಡಿಸಿ ಹೇಳಿದ್ರು ಅವರು ಪರಂಪರೆಗೆ ಒಪ್ಕೊಂಡಿರ್ತಾರೆ. ಅವರು ಮನುಷ್ಯ ಅಂದ್ರೂ ನಂಬಲ್ಲ. ಹಾಗಾಗಿ ಅಲ್ಲಿ ಹೇಳಿದ್ರೆ ಈಶ್ವರನ ವಿಚಾರ ಒಂದ್ಸರಿ 3 ಈಶ್ವರನ ವಿಚಾರ ಹೇಳಿದ್ರು. ನಿಜಗೌಡಾನಂದ ಸ್ವಾಮೀಜಿ ಅಂತ ಹೇಳಿದಾಗ ಏನು, ಒಬ್ಬ ಈಶ್ವರನ ಕಲ್ಪನೆ ಮಾಡಿ ಬರೆದ್ರು. ಏನು, 5 ಪಂಚತತ್ವಗಳನ್ನ ಸೇರಿಸ್ಕೊಂಡು ಕಲ್ಪನೆ ಮಾಡಿ ಚಿತ್ರ ಬಿಡಿಸಿದ್ರು. ನೀರು ತಲೆ ಮೇಲೆ ಇಕ್ಕಿದ್ರು ಒಬ್ಬ ವ್ಯಕ್ತಿ ಮೇಲೆ, ಗಂಗೆ, ಅಗ್ನಿ ಇಲ್ಲಿ ಧರಿಸಿದ್ರು, 3ನೇ ಕಣ್ಣು ಅಂತೇಳಿ, ಗಾಳಿ ರೂಪ ಹಾವಿನಲ್ಲಿ ಸೇರಿಸಿದ್ರು, ಭೂಮಿ ಏನು ಹೆಣ್ಣು ಗಂಡು ಅಂತೀವಿ ನಾವು, ಹೆಣ್ಣಂತೀವಿ, ಅವಳನ್ನ ಅರ್ಧನಾರೀಶ್ವರ ಅಂತೇಳಿ ಆ ಪಕ್ಕದ ತೊಡೆ ಮೇಲೆ ಕುಂಡಿಸಿದ್ರು. ಈ ರೀತಿ ಕಲ್ಪನೆ ಮಾಡಿ ಬಿಡಿಸಿರೋದು ಶಿವನನ್ನ ಒಬ್ಬ ಶಿವ. ಇನ್ನೊಬ್ಬ ಶಿವ ಯಾರೋ ವ್ಯಕ್ತಿ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದ, ಅವರು 2ನೇ ಶಿವ. 3ನೇ ಶಿವ ನಿಮ್ಮೆಲ್ಲರ ಸ್ವರೂಪ, ನಿಮ್ಮೆಲ್ಲರ ಆತ್ಮ ಅಂತ ಅವ್ರು ಹೇಳಿದ್ರು. ಇದು ಬಹಳ ಆಳವಾಗಿ ಹೋಗ್ಬೇಕು, ಅರ್ಥ ಮಾಡ್ಕೊಳ್ಬೇಕಾದ್ರೆ. ಅರ್ಥ ಆಯ್ತಾ? ಕ್ರಮೇಣ ಅರ್ಥ ಆಗುತ್ತೆ. ಅದೇ ವಿಚಾರನೆ ಹೇಳೋಣ. ಅವೆಲ್ಲ ವಿದ್ಯೆ ಸ್ವಾಮಿ, ಅವೆಲ್ಲ ಅಷ್ಟೇ. ಅಲ್ಲ, ಆ ವಿದ್ಯೆಗಳಿಂದ ಏನು ಪ್ರಯೋಜನ ಇಲ್ಲ. ಹಾಕೊಂಡಿರ್ತಾರೆ ಸಂಪಾದನೆ ಮಾಡೋದಕ್ಕೆ. ಏನಣ್ಣ, ಸಂಪಾದನೆ ಮಾಡೋದಕ್ಕೆ ಹಾಕೊಂಡಿರ್ತಾರೆ ಸ್ವಾಮಿ. ಅದರಿಂದೇನು ಸುಖ ಇಲ್ಲ. ಯಾರು ಏನು ಉಳಿಸ್ತಾ ಇಲ್ಲ. ಯಾರು ತಪ್ಪಿಸ್ತಾ ಇಲ್ಲ. ಅವೆಲ್ಲ ಗುರುಗಳು ಸ್ಮರಣೆ ಮಾಡ್ತಾ ಮುಂದೆ ವಿಚಾರ ಆಗಲ್ಲ. ಇನ್ನೊಂದು ಇವಾಗ ಆಡಿಯೋ ಸರ್ವಜ್ಞ ಹೇಳಿದ್ರಲ್ಲ, ಕಲ್ಲಿನ ಮೇಲೆ ಜನರು ಏರುವರು ಅಂತೇಳಿ. ಹೌದೌದು. ಇದು ಮತ್ತು ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಅದೆಲ್ಲ ಅದೊಂದು ನಂಬಿಕೆ ಸ್ವಾಮಿ. ಅವರವ್ರ ನಂಬಿಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಹೋಗಿ ಬಂದ್ರು, ಏನು ಹೆಚ್ಚು ಕಡಿಮೆ ಅಂತ ಕೇಳಿ ನೋಡಿ. ಜಾಸ್ತಿ ಏನಾದ್ರು ಆಯ್ತೇನೋ ಕೇಳಿ ನೋಡಿ. ಏನಾದ್ರು ಇದೆಲ್ಲ ಒಂದೊಂದು ಸಂಪ್ರದಾಯ, ಪರಂಪರೆ, ನಂಬಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಲಾಭನೂ ಇಲ್ಲ, ನಷ್ಟ ಇಲ್ಲ. ಹೋಗಿ ಬಂದ್ರೆ ಏನೋ ಒಂಥರ ಸಂತೋಷ. ಆ ಸಂತೋಷ ಶಾಶ್ವತ ಅಲ್ಲ, ಅಷ್ಟೇ. ಇವಾಗ
ಖಾರ್ಗೆ ಅವರು ನೀರು ಅಲ್ಲಿ ಕುಂಭಮೇಳ ನೋಡಿದ್ರೆ ಪಾಪ ಬಡತನ ಏನೂ ಹೋಗಲ್ಲ ಅಂತ ಹೋಗಲ್ಲ. ಹೇಳಿದ್ರು. ಅದಕ್ಕೆ ಅವರು ಬೆಳಗೂ ಆಗಲ್ಲ. ಅವ್ರ ವಿರೋಧ ಅವ್ರಿಗೆ ಬಹಳಷ್ಟು ದಿನ ವಿರೋಧ. ಆದರೆ ಸರ್ವಜ್ಞ ಕಲ್ಲಿಗೆ ಜನ ಹೇಳ್ತಾರಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಸರ್ವಜ್ಞನಿಗೆ ಇದು ವಿರೋಧ ಇಲ್ಲ ಸುಮ್ಮನೆ. ಆಗ ವಿರೋಧ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿ ಮಾಡಿರ್ತಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆ ಕಾಲದಲ್ಲಿ ಮಾಡಿರ್ತಾರೆ ವಿರೋಧ. ಯಾರಿಗಿಲ್ಲ ವಿರೋಧ? ವೇಮನವ್ರಿಗೆ ಇಲ್ಲ. ಹಾ. ಬಸವಣ್ಣವ್ರನ್ನು ಓಡಿಸ್ಬಿಟ್ರು. ಓಡಿಸ್ಬಿಟ್ರಲ್ಲ. ಅವ್ರಿಗೆ ಹಂಗೂ ಕಷ್ಟ ಐತೆ ಅವ್ರಿಗೆ. ಅವೆಲ್ಲ ಅವ್ರ ಕಷ್ಟ ಬಿದ್ದೆ ಎಲ್ಲ ಇದಾಗಿದೆ. ಇದು ಕೈವಾರ ತಾತಯ್ಯನವ್ರಿಗೂ ಹೊಡೆದು ಇದು ಮಾಡೋದು ಆಗಿದೆ. ಎಲ್ಲಾರ್ಗು ಸಮಾಜದಲ್ಲಿ ಅದು ಯಾರು ಮಾತಾಡ್ತಾರೆ ಅವ್ರಿಗೆಲ್ಲ ಅದೇ. ಯೇಸು ಕ್ರಿಸ್ತನ್ ಸಿಲುಬೆಗೆ ಹಾಕ್ಬಿಟ್ರಲ್ಲ, ಇವಾಗ ಅವನ್ನ ದೇವರು ಅಂತ ಕುಣಿತಾರೆ. ಅವಾಗ ಜನ ಮರಳು. ಹಂಗೆ ಆಗದೆ ಇರೋರು ಇರ್ತಾರೆ, ಆಗೋರು ಇರ್ತಾರೆ. ಏನು ಮಾಡೋದು? ಇವಾಗೆಲ್ಲ ನಾವು ಈ ನಮ್ಮ ಸ್ವರೂಪನ ನಂಬಿ ನಾವು ಇಲ್ಲಿ ವಿಚಾರ ಮಾಡ್ತಾ ಇದೀವಿ. ಹೊರಗಡೆ ಹೋದಾಗ ಇವರು ಹೊರಗಡೆ ಹೋಗಿ ಹೇಳ್ತಾರಲ್ಲ ಬ್ರಹ್ಮಜ್ಞಾನ, ಅವರು ಬ್ರಹ್ಮಜ್ಞಾನನೇ ಅಲ್ಲಿ ಹೇಳ್ಬೇಕು. ಅವ್ರಿಗೆ ಬೇರೆ ಹೇಳಿದ್ರೆ ಅವರು ಇಡಿಸೋದಿಲ್ಲ. ಕಥೆಯ ಪುರಾಣ ಅದನ್ನೇ ಹೇಳ್ಬೇಕು. ಇದನ್ನ ಹೇಳಿದ್ರೆ ಅವ್ರು ಇಡಿಸೋದಿಲ್ಲ. ಅವರೇ ಒಂದ್ ಸ್ಟೆಪ್ ಮುಂದೆ ಬಂದು ಕೇಳಿದ್ರೆ ಪರವಾಗಿಲ್ಲ. ಯಾಕೆ ಪ್ರಸ್ತಾಪ ಮಾಡೋದು ಅಂದರೆ, ಹೋದ ಸೋಮವಾರ ತಿರುವಣ್ಣಾಮಲೈ ಹೋಗಿದ್ದೆ ಮರಣಾಂತರ ದೇವ್ರು ನೋಡೋದಕ್ಕೆ. ದುಡ್ಡು ಕೊಟ್ಟು ಜನ ಸಾಗರ. ಅದು ಬೇರೆ ಸೋಮವಾರ ಮಂಗಳವಾರ ಆದ್ರೂ ಅಷ್ಟು ಜನ ಏನು ಅಂದಂಗೆ ಬರೀ ಕಲ್ಲೇ ತಾನೆ. ಅದಕ್ಕೆ ಈ ಸರ್ವಜ್ಞ ವಚನ ಹೇಳಿದ ಮೇಲೆ ಅದನ್ನ ನೀವು ಚಿಂತನೆ ನೀವೇ ಮಾಡ್ಬೋದು. ಸರ್ವಜ್ಞ ವಚನ ಅದಕ್ಕೆ ಹೇಳಿಸಿದ್ವಿ ಇವತ್ತು ನಿಮಗೆ. ನೀವು ಹೋಗಿರೋದು ಗೊತ್ತಾಯ್ತು ನಮ್ಗೆ ದೂರದ ದಿವ್ಯ ದೃಷ್ಟಿಯಿಂದ. ಯಾವ್ದೋ ಊರಿಗೆ ಹೋಗಿದ್ದಾರೆ ಅಂತ ಏನ್ ಸ್ವಾಮಿ, ಅದಕ್ಕೆ ಸರ್ವಜ್ಞ ವಚನ ಹೇಳಿಸ್ಬಿಟ್ಟೆ. ತಿರುವಣ್ಣಾಮಲೆಗೆ ಹೋಗಿದ್ದ. ಹಾ, ನೋಡಿದ್ರೆ ಅಂದ್ರೆ ಬೆಟ್ಟ ಸುತ್ತಿದ್ರ ಬರೀ ದೇವ್ರು. ಅದೆಲ್ಲ ಒಂದು ಸಂಪ್ರದಾಯ. ಮಾಡಬಾರ್ದು ಅಂತ ನಾವ್ ಹೇಳಲ್ಲ, ಮಾಡೋ ಇಷ್ಟ ಇದ್ರೆ ಮಾಡಿ. ಎಲ್ಲ ಸಮಾಜದ ಒಳಗಿದ್ದೀವಿ, ಸಮಾಜದಲ್ಲಿ ಎಲ್ಲರೂ ಹೆಂಗ್ ನಡ್ಕೊಂತಾರ ಹಂಗ್ ನಡ್ಕೊಂತ ಇರ್ಬೇಕು ಅಷ್ಟೇ. ಒಳಗೊಳಗೆ ನಮ್ಮ ಸ್ವರೂಪದ ವಿಚಾರ ನಾವು ಅರ್ಥಕೊಂಡು ಧಾರಣೆ ಮಾಡ್ತಾ ಇದ್ದೀವಿ ಅಷ್ಟೇ. ಧೈರ್ಯ ಇದ್ರೆ ಧಿಕ್ಕರಿಸಿ ಮಾಡ್ಬೋದು, ಹಾ. ಪರಿಣಾಮಗಳು ಎದುರಿಸ್ಬೇಕು. ಎದುರಿಸ್ಬೇಕಷ್ಟೇ. ನಾವು ನಾಗಸಾಧುಗಳಾದ್ರೆ ಹೋಗಿ ಅದ್ ಕುತ್ಕೊಂಡ್ಬಿಡ್ಬೋದು. ಎಲ್ಲಾರನ್ನು ಎದುರಿಸ್ಬಿಟ್ಟು ನಾವ್ ಹಂಗಲ್ವಲ್ಲ, ಎಲ್ಲಾ ಸಮಾಜದಲ್ಲಿ ಕೆಲವರು ಅವ್ರೆ ಹಂಗೆ ಇರೋರು. ನಾಸ್ತಿಕವಾಗಿ ನಾವಿಲ್ಲ ನನ್ನ ಆತ್ಮಸ್ವರೂಪ ಅಂತ ಅವ್ರೆ ಇದಾರೆ. ಟೀಕೆಗಳು ಟಿಪ್ಪಣಿಗಳು ಬರ್ತವೆ, ಅವನ್ನ ನಾವು ಜಗ್ಗಬಾರ್ದು, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ತುತ್ತಿಗೆ ಇಡಬಾರ್ದು. ಈ ಕಿವಿದಲ್ಲಿ ಕೇಳ್ಬೇಕು, ಈ ಕಿವಿದಲ್ಲಿ ನಾನೇನೋ ಮಾಡ್ಕೊಂತ ಇದ್ದೀನಿ, ಯಾರು ಏನು ಕೇಳೋದು. ಅಷ್ಟೇ. ಸಮಾಜ ಮಾಡಿದಾಗ ನಾನು ಪ್ರಶ್ನೆ ಮಾಡೋದು. ಸಮಾಜದಲ್ಲಿ ಇದ್ದಾಗ ಸಮಾಜದಂತೆ ಇರಿ ಅಷ್ಟೇ. ನಾವು ಒಳಗೊಳಗೆ ನಾವು ನಮ್ಮ ಸ್ವರೂಪ ವಿಚಾರ ಮನುಷ್ಯ ಗೌರವಿಸಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಬರಲ್ಲ. ಅವ್ನ ನಂಬಿಕೆ ಅವ್ನ್ ಮಾಡ್ತಾವನೆ ಅಷ್ಟೇ. ನಮ್ ನಂಬಿಕೆ ಇಲ್ಲ, ನಾವ್ ಮಾಡಲ್ಲ. ಇವಾಗ ಖರ್ಗೆ ಅವ್ರ ಮಗ ಕಟ್ಟೆ ಕುದುರೆ ಆಗಲ್ಲ ಅಲ್ಲಿ ಮುಳುಗಿದ್ರೆ ಅನ್ನೋದು ಅದು ನಿಜ ಆಗೋದಿಲ್ಲ. ಏನು ಬದಲಾವಣೆ ಆಗೋದಿಲ್ಲ. ನಮ್ಮ ನಂಬಿಕೆ ಇದು ಏನೋ ಒಂದು ಖುಷಿ ಆಗುತ್ತೆ ಅಷ್ಟೇ. ಇವಾಗ ಶಿವಕುಮಾರ್ ಹೆಂಗಸನ್ ನೆನ್ನೆ ಹೋಗೋರೆ. ಡಿ ಕೆ ಶಿವಕುಮಾರ್ ಹೋಗವ್ರೆ, ಏನ್ ಮಾಡಕ್ಕೆ ಅವ್ರ ನಂಬಿಕೆ. ಧಾರ್ಮಿಕ ನಂಬಿಕೆ ಐತೆ. ಪ್ರಿಯಾಂಕಾ ಖಾರ್ಗೆಗೆ ವಾಟ್ಸಪ್ ಅಲ್ಲಿ ನೋಡ್ಬೇಕು. ಈಗ ಬಿಜೆಪಿ ವಾಟ್ಸಪ್ ಒಂದು 20-45 ಅದೆಲ್ಲ ಯಾಕೆ? ಭಯಂಕರ. बोलिए श्री सत्यनारायण कबीर साहेब की जय, सद्गुरु श्री हनुमान साहेब की जय, माता जी की जय, सर्व संत महंत की जय. ಇವತ್ತಿನ ವಿಷಯ ಸಭಿ ವಾಸನಾओं का त्याग ही ಮೋಕ್ಷ. ಅಂದರೆ ಇಂಗ್ಲೀಷ್ನಾಗ ಹೇಳ್ತಾರೆ, ಝೀರೋ ಎಕ್ಸ್ಪೆಕ್ಟೇಷನ್ ಈಸ್ ದ ಬೆಸ್ಟ್ ಪೇನ್ ಕಿಲ್ಲರ್. ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇದ್ರೆ ನಮಗೆ ಯಾವುದೂ ನೋವಿಲ್ಲ. ಅದೇ ಅದ್ರ ಬಗ್ಗೆ ಮಾತಾಡೋಣ. ಬಿರೈಕಿ ಓದಿ ಲಾಕಡಿ ಸಪಚೈ ಔ ದೋಂದು ವಾಯ್ ದುಃಖತೋ ತಬಹಿ ಬಚ್ಚಿ ಬಾಂಚಿ ಹೋ ಜಬ್ ಸಕಲೋ ಜರಿ ಜಾಯ್. ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಈ ಒದ್ದೆ ಆಗಿರ್ತಕ್ಕಂಥ ಸೌದೆ ಒಲೆನಲ್ಲಿಟ್ಟರೆ ಶಬ್ದ ಮಾಡ್ತಾನೆ ಉರಿಯೋದು. ಪಟ ಪಟ ಅಂತವೆ. ಇದು ಕಿಡಿ ಆವಿ ಆಗೋ ತನಕ ಗುರು ಅಂತ ಉರಿತಾ ಇರುತ್ತೆ. ಬಬ್ಬಳ ಎಲ್ಲ ಎಗರ್ತಾ ಇರ್ತದೆ. ಹಾಗೆ ಮನುಷ್ಯ ಸುಖವನ್ನ ಹೊರಗಡೆ ಹುಡುಕ್ತಾ ಇದ್ದಾನೆ ಅನ್ನೋ ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದಾರೆ. ವಿರಹ का अर्थ ही होता है गुजरने का अनुभव की पीड़ा. ವಿರಹದ ಅರ್ಥ ತಿಳಿಸ್ತಾ ಇದ್ದಾರೆ. ಬಿಟ್ಟಿರೋದು ವಿಯೋಗ, ಅದು ನಮಗೆ ತೊಂದರೆ ಕೊಡುತ್ತೆ. ಇವಾಗ ಸಂಪ್ರದಾಯನ ಬಿಟ್ಟಿರೋಕ್ಕಾಗಲ್ಲ ಕೆಲವರಿಗೆ. ಇವಾಗ ಸಂಪ್ರದಾಯ ಬಗ್ಗೆ ಹೇಳಿದ್ರಲ್ಲ,
ಅವ್ರ ಸಂಪ್ರದಾಯನ ಬಿಟ್ಟಿರೋಕ್ಕಾಗೋದಿಲ್ಲ. ಏನೋ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ, ಏನೋ ಆಗೋದಂಗೆ ಅವ್ರಿಗೆ ಫೀಲಿಂಗ್ ಆಗ್ತಾ ಇರುತ್ತೆ. ನಾನು ಅದು ಮಾಡಲಿಲ್ವಲ್ಲ, ಏನೋ ಆಗ್ಬಿಟ್ಟಿದೆ ಅಂತೇಳಿ ಫೀಲಿಂಗ್ ಆಗ್ತಾ ಇರುತ್ತೆ. जीव अपने स्वरूप का ज्ञान ना होने से बस समझता है कि मेरा सच्चा सुख परमात्मा एवं मोक्ष मुझसे अलग है. ಮನುಷ್ಯನಿಗೆ ತನ್ನ ಸ್ವರೂಪದ ಜ್ಞಾನ ತಿಳಿದೇ ಇದ್ದರ ಪ್ರಯುಕ್ತ ನನ್ನ ನಿಜವಾದ ಸುಖ ಪರಮಾತ್ಮನು ಬೇರೆ ಇದ್ದಾನೆ, ಅವನು ನನಗೆ ಕೊಡ್ತಾನೆ ಅನ್ನೋದು ತಿಳ್ಕೊಂಡಿದ್ದಾರೆ. ಯಾಕೆ? ಆತ್ಮವಿಚಾರ ತಿಳಿದೇ ಇರೋದ್ರಿಂದ. ಅದಕ್ಕೆ ಹೇಳ್ತಾರೆ, ಆತ್ಮಕ್ಕೆ ಸಮನಾದದ್ದು ಅಥವಾ ಅದಕ್ಕಿಂತ ಮಹತ್ವವಾದದ್ದು ಯಾವುದೂ ಇಲ್ಲ. ನೋಡಿ, ಅವರೇ ಬರೆದಿರೋದು, ಬ್ರಹ್ಮಜ್ಞಾನಿಗಳೇ ಇವರೆಲ್ಲ ಬರೆದಿರೋದು. ಆತ್ಮೋಲಾಭತ್ ನಾ ಪರಂ ವಿದ್ಯತೆ. ಆತ್ಮನ ನಾವು ಅನುಭವ ಪಡೆಯೋ ಲಾಭ ಸುಖ, ಅದ್ರ ಮುಂದೆ ಯಾವುದೇ ಸುಖ ಇಲ್ಲ, ಎಲ್ಲವೂ ಕ್ಷಣಿಕ. ನೀವೆಲ್ಲಿಂದ ಎಲ್ಲವರೆಗೂ ಹೋಗಿ ಬಂದ್ರು ಕ್ಷಣಿಕ. ಕುಂಭಮೇಳಕ್ಕೆ ಹೋಗಿ ಬಂದ್ರು ಆ ಸುಖನೂ ಕ್ಷಣಿಕ. ಸುಮ್ಮನೆ ಹೋದ್ವಿ, ಆ ಒಂದು ದೊಡ್ಡ ಸಾಗರ ನೋಡಿದ್ವಿ, ಆಶ್ಚರ್ಯ ವ್ಯಕ್ತಪಡಿಸಿದ್ವಿ, ಏನೋ ಒಂದು ಸಮಾಧಾನ ಆಯ್ತು, ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಮನಸ್ಸಿನಲ್ಲಿ ಕೊರಿತಾ ಇತ್ತು. ಅನುಕೂಲ ಇರೋರು ಹೋಗ್ತಾ ಇದ್ದಾರೆ, ಅನುಕೂಲ ಇಲ್ಲದೆ ಇರೋರು ಇಲ್ಲ, ಅವರು ಕೊರಗ್ತಾ ಇದ್ದಾರೆ. ಒಂದು ನಿಮಿಷ ಸ್ವಾಮಿ, ಅದು ದೃಶ್ಯ. ಹೌದೇ? ಅದೇ ದೃಶ್ಯ. ದೃಶ್ಯಂ ತನ್ನಷ್ಟಂ. ಅಷ್ಟೇ, ದೊಡ್ಡ ದೃಶ್ಯವಾದ್ರೆ ಅದು ನಾಶವಾಗ್ತದೆ. ಆದ್ರೆ ನಮ್ಮ ಆತ್ಮ ದೃಕ್ಕು, ಅದು ನಾಶವಾಗೋದಲ್ಲ. ನಾಶವಾಗೋದ್ರಲ್ಲಿ ನಾವು ಅದರಲ್ಲಿ ನಾವು ಪ್ರಮಾಣ ಬುದ್ಧಿ ಇಟ್ವಿ ಅಂದ್ರೆ ನಾವು ನಾಶವಾಗ್ತೀವಿ. ಅದಕ್ಕೆ ಹೇಳ್ತಾರೆ, ಆತ್ಮಾಲಾಭ ನಾ ಪರಂ ವಿದ್ಯತೆ. ಅದಕ್ಕಿಂತ ವಿದ್ಯೆ, ಆತ್ಮವಿದ್ಯೆಗಿನ್ನ ಬೇರೆ ವಿದ್ಯೆ ಇಲ್ಲ. ಅದರಲ್ಲಿ ಸಿಗೋ ಸುಖಕ್ಕಿಂತ ಬೇರೆ ಸುಖಗಳು ನಶ್ವರ, ಅವಾಗೇನ ಕಡಿಮೆ, ಅವುಗಳಿಗಿನ್ನ ಕಡಿಮೆ. ಇನ್ನು ದೃಶ್ಯ ವಿಷಯ ಅದೆಲ್ಲ ಬಹಳಷ್ಟು ಇನ್ನು ಆಳವಾಗಿ ಹೋಗ್ಬೇಕು. ಅದು ಕೇಳಬೇಕಾದ್ರೆ ದೃಕ್ ಅಂದರೆ ನೋಡತಕ್ಕಂಥವ್ನು, ಅರಿಯತಕ್ಕಂಥವ್ನು. ದೃಶ್ಯ, ಇವಾಗ ನನಗೆ ಕಣ್ಣು ದೃಕ್ಕು, ನೀವು ದೃಶ್ಯ ಆದ್ರಿ. ಅದೇ ರೀತಿ ನನ್ನ ಕಣ್ಣನ್ನು ಅರಿತಕ್ಕಂಥವನು ಮನಸ್ಸು ದೃಕ್ಕು, ಕಣ್ಣು ದೃಶ್ಯ ಆಯಿತು. ಆ ಮನಸ್ಸನ್ನು ಅರಿತಕ್ಕಂಥವನು ಬುದ್ಧಿ, ಮನಸ್ಸು ದೃಶ್ಯ ಆಯಿತು, ಬುದ್ಧಿ ದೃಕ್ಕಾಯಿತು. ಬುದ್ಧಿಯನ್ನು ಅರಿತಕ್ಕಂಥವನು ಆತ್ಮನು, ಬುದ್ಧಿ ದೃಶ್ಯ ಆಯಿತು, ಅದು ಆತ್ಮನು ದೃಕ್ಕಾಯಿತು. ಈ ರೀತಿ ದೃಶ್ಯ, ಅದು ವಿವೇಕ ಜ್ಞಾನ. ಅದು ಇನ್ನೂ ಆಳವಾಗಿ ಹೋಗ್ಬೇಕು ನಾವು ತಿಳ್ಕೊಳ್ಳೋಕ್ಕೆ. ಒಂದೆರಡು ದಿನಕ್ಕೆ ಆಗೋದಿಲ್ಲ. ಅದನ್ನು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಒಂದೆರಡು ದಿನಕ್ಕೆ ಆಗೋದಿಲ್ಲಪ್ಪ ಅವೆಲ್ಲ. ಭಾಳಷ್ಟು ದಿನಗಳು ಬೇಕು ಅವೆಲ್ಲ ನಾವು ತಿಳಿಬೇಕಾದ್ರೆ. ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ಸದ್ಗುರು ಕಬೀರ್ ಸಾಹೇಬರು. ನಿನ್ನ ಸ್ವರೂಪದ ಪರಿಚಯ, ಆತ್ಮನ ವಿಚಾರ ತಿಳ್ಕೊ. ಅದು ಚಿಂತನೆ ಮಾಡ್ತಾ ಇದ್ರೆ ಅದೇ ಧ್ಯಾನ. ಕೆಲಸ ಬಿಟ್ಟು ಮಾಡು ಅಂತ ಹೇಳ್ತಾ ಇಲ್ಲ, ಕೆಲಸ ಮಾಡ್ತಾ ಮಾಡು. ಸಪ್ರೇಟಾಗಿ ಕುಳಿತುಕೊಂಡು ಧ್ಯಾನ ಮಾಡೋಕ್ಕಾದ್ರೆ ಸಾಧ್ಯ ಆದರೆ ಮಾಡು, ಇಲ್ಲಾಂದ್ರೆ ಇದು ಚಿಂತನೆ ಮನಸ್ಸನ್ನ ಮಾಡ್ತಾ ಇದೆ. ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆತ್ಮಕ್ಕೆ ಸಮನಾದದ್ದು ಅಥವಾ ಅದಕ್ಕಿಂತ ಮಹತ್ತಾದದ್ದು ಯಾವುದೂ ಇಲ್ಲ. ಅವರೇ ಬರೆದಿರೋದು. ಈ ಆತ್ಮ ಎಂಬ ಸತ್ಯದ ವಿರುದ್ಧ ದಿಕ್ಕಿನ ಕಡೆಗೆ ನಾವು ಮುಖ ತಿರುಗಿಸಿದರೆ ತಾನೇ ಬಂದಿಯಾಗಲು ಬಾಗಿಲು ತೆರೆದಂತೆ. ಏನು? ಇದಕ್ಕೆ ವಿರುದ್ಧವಾಗಿ ನಾವು ಮುಖ ತಿರುಗಿಸಿ ಹೋದ್ರೆ ನನ್ನ ಬಂಧನದ ಬಾಗಿಲು ನಾನೇ ತೆರೆದುಕೊಂಡಂತೆ, ನಾನೇ ಓಪನ್ ಮಾಡ್ಕೊಂಡಂಗೆ. ಇದಕ್ಕೆ ವಿರುದ್ಧವಾಗಿ ಹೋದ್ರೆ ಬದುಕಿನ ಪ್ರೀತಿ, ಆತ್ಮದ ಪ್ರೀತಿಯನ್ನು ಆಧರಿಸಿದೆ. ನೋಡಿ, ನಾವೆಲ್ಲರೂ ಆತ್ಮ ಸ್ವರೂಪಿಗಳು. ನಮ್ಮ ಮಕ್ಕಳು, ಪರಿವಾರ, ಹೆಂಡತಿ, ಇವರೆಲ್ಲ ನಮ್ಮ ಹಾಗೆ ಆತ್ಮ ಸ್ವರೂಪಿಗಳು ಅಂತೇಳಿ ಆಧಾರದಿಂದ ಪ್ರೀತಿಯಿಂದ ನೋಡಿದ್ರೆ ಆ ಬದುಕು ಚೆನ್ನಾಗಿರ್ತಿದೆ. ಅದಕ್ಕೆ ಆತ್ಮದ ಪ್ರೀತಿಯನ್ನ ಆಧರಿಸಿದೆ. ಅದ್ರ ಮೇಲೆ, ಅದನ್ನ ತಿಳಿದ ಮೇಲೆ ನಾವೆಲ್ಲರೂ ಇವರು ನನ್ನ ಹಾಗೆ ಚೈತನ್ಯ ಜೀವಿಗಳು ಅಂತ ತಿಳಿತಾ ಇರೋದು. ಅದಕ್ಕೆ ಮುಂಚೆ ನಾವು ಗೊತ್ತಿರಲಿಲ್ಲ ಅಲ್ವರ. ಏನೋ ಹೆಂಡತಿ, ಒಬ್ಬ ಸ್ತ್ರೀ, ಮಕ್ಕಳು, ನಮ್ಮ ಮಕ್ಕಳು, ಇಷ್ಟೇ ನಮ್ಗೆ ಗೊತ್ತಿದ್ದು. ಯಾವಾಗ ಆತ್ಮ ವಿಚಾರ ತಿಳಿದ್ವೋ ನಾವು, ಅವರು ನನ್ನ ಹಾಗೆ ಆತ್ಮಜೀವಿಗಳು. ಆವಾಗ ಅವ್ರ ಮೇಲೆ ನಾವು ಅತಿ ಹೆಚ್ಚಾಗಿ ಕೋಪ ಮಾಡ್ಕೊಳಕ್ಕೂ ಹೋಗೋದಿಲ್ಲ. ಸಾಮರಸ್ಯದಿಂದ ಒಂದು
ಒಂದು ಕೋಆಪರೇಷನ್ ಮೇಲೆ ಜೀವನ ಸಾಗಿಸ್ತಾ ಇರ್ತೀವಿ. ಅದಕ್ಕೇನು ಹೇಳಿದ್ದು ಆತ್ಮದೇ ದೊಡ್ಡದು. ಇದನ್ನು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪದ ಜ್ಞಾನ ಯಾರು ತಿಳಿದಿಲ್ವೋ ಅವರಿಗೆ ಹೊರಗಡೆ ಸುಖ ಇದೆ, ಹೊರಗಡೆ ಪರಮಾತ್ಮನಿದ್ದಾನೆ ಅನ್ನೋದು ಅವರು ತಿಳ್ಕೊಂಡಿರ್ತಾರೆ. ಇವಾಗ ಹೇಳಿದ್ವಲ್ಲ ಅದೇ ರೀತಿಯಾಗಿ ವಿಚಾರದಲ್ಲಿ ಮೋಕ್ಷ ಮುಜಸೆ ಅಲಗ್ ಹೈ, ಮೋಕ್ಷ ಮುಕ್ತಿ ಬಿಡುಗಡೆ ನನಗಿಂತ ಬೇರೆ ಇದೆ ಅಂತ ತಿಳಿದಿರ್ತಾರೆ. ಅದು ಸಹ ಅವ್ರಿಗೆ ಭ್ರಮೆ ಆಗಿದೆ. ಅದಕ್ಕೆ ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ ಮೋಕ್ಷದ ವಿಚಾರದಲ್ಲಿ ಏನು ಬುದ್ಧ ಒಂದು ಉದಾಹರಣೆ ಕೊಡ್ತಾನೆ ಇಲ್ಲಿ. ನೀನು ಮೋಕ್ಷಕ್ಕೋಸ್ಕರ ಯಾವಾಗಿಂದ ನೀನು ದುಃಖ ಪಡ್ತಾ ಇದೆಯಾ ಅಂದ್ರೆ 4 ಭಿಕ್ಷುವೋ महात्मा बुद्ध ने कहा है भिक्षुओं चारों समुद्र में अपना पानी तरह होगा नहीं होगा जितना आंसू तूने अनादिकाल से प्रिय के वियोग 4 ಸಮುದ್ರದಷ್ಟು ನೀರು ಸಹ ಇಲ್ಲಂತೆ, ಅಷ್ಟು ಕಣ್ಣೀರು ಸುರಿಸಿದ್ದೀವಂತೆ ನಾವು. 4 ಸಮುದ್ರದ ನೀರು ಅಷ್ಟಿಲ್ಲ, ಅಷ್ಟು ಕಣ್ಣೀರು ಸುರಿಸಿದ್ದೀವಿ. ಏನಕ್ಕೋಸ್ಕರ? ಮೋಕ್ಷಕ್ಕೋಸ್ಕರ. ಪ್ರತಿ ಜನ್ಮದಲ್ಲೂ ಸಹ ಬಿಡುಗಡೆ ಕೇಳ್ತಾ ಇದೀವಿ ನಾವು. ಯಾರು? ಹೊರಗಡೆ ಪರಮಾತ್ಮನಲ್ಲಿ ಕೇಳ್ತಾ ಇದೀವಿ ಬಿಡುಗಡೆ. ಅವ್ನು ಬಿಡುಗಡೆ ಮಾಡಿಸೋನಾಗಿದ್ರೆ ಯಾವಾಗಲೂ ಮಾಡಿಸ್ಬಿಟ್ಟಿರೋರು. ಅವನ ಕೈನಲ್ಲಿ ಬಿಡುಗಡೆ ಮಾಡ್ಸಕ್ ಆಗ್ತಾ ಇಲ್ಲ. ಬಿಡುಗಡೆ ನಮಗೆ ನಾವೇ ಮಾಡ್ಕೊಳ್ಬೇಕು. ಅದಕ್ಕೆ ಸರ್ವಜ್ಞ ವಚನ ಹೇಳಿದೆ. ಏನಂತ ಹೇಳಿದ್ರೆ ತನ್ನಲ್ಲಿ ಶಿವನಿರಲು, ನಿನ್ನಲ್ಲೇ ಶಿವನಿದ್ದಾನಪ್ಪ, ನಿಮ್ ಸ್ವರೂಪನೇ ಶಿವ. ಮನ್ನಿಸಲರಿಯದೆ, ಅದು ತಿಳಿಯದೆ, ಭಿನ್ನಣದಿಂದ ಮಾಡಿದ ಪ್ರತಿಮೆಗೆ, ಉಳಿ ಸುತ್ತಿಗೆಯಿಂದ ಮಾಡಿದ ಪ್ರತಿಮೆಗೆ ಕೈ ಮುಗಿಯುವ ನಾಯಿಗಳನ್ನು ನೋಡು ಸರ್ವಜ್ಞ. ನೋಡಿ, ಬಿಡುಗಡೆಗೋಸ್ಕರ ಅವನ್ನ ಕೇಳ್ತಾ ಇದಾರಲ್ಲ, ಅದು ತೃಣ ಇಷ್ಟು ನೀ ಕೀಳು ಮಟ್ಟದಲ್ಲಿ ಹೇಳಿದ್ದಾರೆ. ಯಾರು ಬಿಡುಗಡೆಗೆ ಕೇಳ್ತಾರೆ ಅದು ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಅದು ಕೊಡ್ತಾ ಇಲ್ಲ. ಸುಮ್ಮನೆ ಇವ್ರು ಹೇಳ್ತಾ ಇದ್ದಾರೆ, ಎಲ್ಲ ಹಬ್ಬಸಿದ್ದಾರೆ, ಸಿಗುತ್ತೆ ಅಂತ. ಯಾವುದು ಸಿಗೋದಿಲ್ಲ, ಪ್ರಾರಬ್ಧ ಅಷ್ಟೇ. ಏನ್ ಪ್ರಾರಬ್ಧ ಯಾರು ಬಿಡುಗಡೆನೇ ಕೇಳ್ತಾ ಇಲ್ಲ. ಹಿಂದೆ ಕೇಳ್ತಾ ಇದ್ರು ಪಾಪ, ಒಂದು 40-50 ವರ್ಷದ ಕೆಳಗಡೆ ಕೇಳೋರು ಬುದ್ಧ ಎಲ್ಲಾ ಕಡೆ ಪ್ರವಚನ ಮಾಡ್ತಾ ಇರ್ತಾರಂತೆ. ಒಂದೂರಿಗೆ ಹೋದಾಗ ಯಾರೋ ಒಬ್ಬ ಬಂದು ಕೇಳ್ತಾರಂತೆ, ಯಾರ ಮನುಷ್ಯರು ಬಂದು ಕೇಳ್ಬಿಟ್ರೆ ನೀನ್ ಮುಕ್ತಿ ಕೊಡಿಸ್ಬಿಡ್ತೀಯಾ ಅಂತ ಬುದ್ಧನ. ಅವಾಗ ಬುದ್ಧ ಹೇಳ್ತಾನಂತೆ, ಜನಗಳ ಹತ್ರ ಹೋಗಿ ಬರ್ಸ್ಕೊಂಬ ಯಾರಿಗೇನ್ ಬೇಕು ಅಂತ, ಮುಕ್ತಿ ಬೇಕು ಅಂದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರಂತೆ. ಅವಾಗ ಅವನು ಹೋಗಿ ಇಡೀ ಊರ್ ಫುಲ್ಲು ನಿಮ್ಗೆ ಏನ್ ಬೇಕೋ ಅದನ್ನ ಕೇಳಿ ಅಂತ ಕೇಳಿದಾಗ ಅವ್ರು ಎಲ್ಲರೂ ಕಾರ್ ಬೇಕು, ಬಂಗ್ಲೆ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಬರ್ಕೊಡ್ತಾರೆ ಹೊರತು ಒಬ್ರು ಮುಕ್ತಿ ಬೇಕು ಅಂತ ಬರ್ದಿರ್ಲಿಲ್ಲಂತೆ. ಅವಾಗ ಅವನ್ನೆಲ್ಲ ಬಂದು ಬುದ್ಧನ ಕಾಲದಲ್ಲಿ ಇದ್ದಂತ ವಾಹನಗಳು ಬೇಕಾಯ್ತು, ಅವಾಗೆಲ್ಲ ಕಾರ್ ಇರ್ಲಿಲ್ಲ. ರಥಗಳು ಬೇಕಾಯ್ತು, ಕುದುರೆಗಳು ಬೇಕಾಯ್ತು. ನಾನ್ ಚೆನ್ನಾಗಿರ್ಬೇಕು ಅಷ್ಟೇ, ಪಕ್ಕದ ಮನೆಯಂಗಿಂತ ನಾನ್ ಚೆನ್ನಾಗಿರ್ಬೇಕು ಅನ್ನೋದೇ ಕೇಳಿದ್ರೆ ಹೊತ್ತು ಯಾರೂ ಮುಕ್ತಿ ಕೇಳಲಿಲ್ಲಂತೆ. ಅವಾಗ ಬುದ್ಧ ಹೇಳ್ತಾರಂತೆ ನಮ್ಗೆ, ನೋಡಪ್ಪ ಇಷ್ಟು ಜನರ ಹತ್ರ ಬರ್ಸ್ಕೊಂಡ್ ಬಂದಿದೀಯಲ್ಲ, ಯಾರು ಮುಕ್ತಿ ಕೇಳಿಲ್ಲ ಇಲ್ಲಿ, ನಾನು ಹೆಂಗ್ ಮುಕ್ತಿ ಕೊಡಕಾಯ್ತೆ? ಮುಕ್ತಿ ಕೇಳಿದ್ರೆ ಕೊಡಿಸ್ತೀನಿ ಕ್ಷಣಕ್ಕೆ ಅಂತ ಹೇಳ್ತಾರಂತ. ಅವಾಗ ಪದದ ಅರ್ಥನೇ ಗೊತ್ತಿಲ್ಲ. ಆ ಕಾಲದಲ್ಲೇ ಗೊತ್ತಿಲ್ಲ ಅಂತ ಅಂದ್ರೆ ಇನ್ನು ಈ ಕಾಲಕ್ಕೆ ಸುಮ್ನೆ ಹೇಳ್ತಾರೆ ಬಾಯಿ ಮಾತಿಗೆ, ಬೇಡ ಮೋಕ್ಷ ಅಂತ ಹೇಳ್ತಾರೆ ಅಷ್ಟೇ. ವೈಕುಂಠ ಸೇರ್ಬೇಕು, ಕೈಲಾಸ ಸೇರ್ಬೇಕು, ಸ್ವರ್ಗ ಸೇರ್ಬೇಕು, ಕೇಳ್ಬೋದು ಅಷ್ಟೇ. ಬಿಡುಗಡೆ ಕೊಡ್ಸು ಅಂತ ಕೇಳ್ತಾರೆ, ಬಿಡುಗಡೆ ಅರ್ಥ ಗೊತ್ತಿಲ್ಲ. ಕಾಯಿಲೆಯಿಂದ ನರಳ್ತಾ ಇರೋ ಮನುಷ್ಯ ಇದರಿಂದ ಬಿಡುಗಡೆ ಕೊಡ್ಸು ಅಂತಾನೆ ಅಷ್ಟೇ. ನಿಜವಾದ ಬಿಡುಗಡೆ ಅವನು ಕೇಳಲ್ಲ. ಇದನ್ನ ಬಿಡುಗಡೆ ಕೊಡ್ಸಪ್ಪ, ಇದ್ದೇ ಸಾಕ್ ಮಾಡಪ್ಪ. ಇದ್ದೇ ಬೆಳಿಗ್ಗೆ ಯಾರಿಗೂ ಮನೆ ಹೋಗಿದ್ವಿ ಸಂತ್ರೆ, ಅವ್ರು ಸಾಕಾಗಿದ್ಯಪ್ಪ ನಮ್ಗೆ, ಚೆನ್ನಾಗಿರೋಂಗೆ ಹೋಗ್ಬಿಟ್ರೆ ಸಾಕು. ಒಬ್ರು ಕೈಗೆ ಸಿಗದೆ ಎಲ್ಲ ಅದೇ ಕೇಳ್ತಾರೆ. ಶಾಶ್ವತವಾದ ಬಿಡುಗಡೆ ಕೇಳ್ಬೇಕು ನಾವು. ಇಲ್ಲೂ ಅದೇ ಹೇಳ್ತಾ ಇದ್ದಾರೆ, ಅಲಗ್ ಮಾನ್ಕರ್ ಬೇರೆ ಇದೆ ಅಂತ ತಿಳ್ಕೊಂಡು ಅದನ್ನ ಪಡೆಯೋದಕ್ಕೆ ಸಲುವಾಗಿ ನಿರಂತರವಾಗಿ ಬೇಡ್ತಾ ಇದ್ದಾನೆ. ಯಾರು ಬೇಡ್ತಾ ಇದ್ದಾನೆ? ತಾನು ಯಾರನ್ನು ಪೂಜೆ ಮಾಡ್ತಾನೋ ಅವ್ರನ್ನ ಬೇಡ್ತಾ ಇದ್ದಾನೆ. ರಾಮನ್ ಪೂಜೆ ಮಾಡೋನು ರಾಮನ್ ಬೇಡ್ತಾನೆ, ಈಶ್ವರನ್ ಪೂಜೆ ಮಾಡೋನು ಈಶ್ವರನ್ ಬೇಡ್ತಾನೆ, ಕೃಷ್ಣನ್ ಪೂಜೆ ಮಾಡೋನು ಕೃಷ್ಣನ್ ಬೇಡ್ತಾನೆ. ಶಾಶ್ವತ ಮುಕ್ತಿ ಕೇಳ್ತಾ ಇಲ್ಲ ಅವರು. ಈ ಶರೀರದಿಂದ ಮುಕ್ತಿ ಕೇಳ್ತಾ ಇದ್ದಾರೆ. ಶರೀರದ ಮುಕ್ತಿ ಆದ್ಮೇಲೆ ಮತ್ತೆ ಹುಟ್ಲೇಬೇಕಲ್ಲ.
ಅದು ವಿಚಾರನೇ ಗೊತ್ತಿಲ್ವಲ್ಲ, ವಿಚಾರನೇ ಗೊತ್ತಿಲ್ವಲ್ಲ, ಮತ್ತೆ ಹುಟ್ಲೇಬೇಕು ನಾನು ಅನ್ನೋದು. ಅದಕ್ಕೆ ಹೇಳ್ತಾರೆ, ಬೇಡ್ತಾ ಇದ್ದಾರೆ, ಅಲಗ್ ಕುಚ್ ನಾ ಹೋನೆ ಸೆ ಉಸೆ ಬಾಹರ್ ಸೆ ಕುಚ್ ನಹಿ ಮಿಲ್ತಾ. ಬೇರೆ ಇದ್ದ ಪಕ್ಷದಲ್ಲಿ ಅದು ನಮಗೆ ಸಿಗೋದಿಲ್ಲ, ಅಂದ್ರೆ ಬೇರೆ ಹೊರಗಡೆ ಇದ್ದ ಪಕ್ಷದಲ್ಲಿ ಅದು ನಮಗೆ ಸಿಗೋದಿಲ್ಲ. ಹೊರಗಡೆ ಇರೋದು ಯಾವ್ದನ್ನ ಸಿಗ್ತಾ ಇದೆಯಾ ಶಾಶ್ವತವಾಗಿ? ಮನೆ ಶಾಶ್ವತವಾಗಿ ಸಿಗ್ತಾ ಇದೆಯಾ? ಇಲ್ಲ, ಇರೋವರೆಗೂ ವಾಸ ಮಾಡ್ತೀವಿ, ಆಮೇಲೆ ಬಿಟ್ಟು ಹೋಗ್ತೀವಿ. ಅದಕ್ಕೆ ಪರಂತು ಭ್ರಮಜನ್ಯೋಕ್ಕೆ ಅನುಭವ ಪೀಡಾಸೆ ಸದಾ. ಈ ಭ್ರಮೆಯಿಂದ ಕೂಡಿದ ವಿಯೋಗವಾದ ಅನುಭವ ಮನುಷ್ಯರಿಗೆ ತೊಂದರೆ ಕೊಡ್ತಾ ಇದೆ. ಎಲ್ಲ ಇದರಿಂದ ಶಾಶ್ವತವಾದ ಸುಖ ಪಡೆಯಬೇಕು ಅನ್ನೋದು ಭ್ರಮೆ. ಮನೆಯಿಂದ ಶಾಶ್ವತವಾದ ಸುಖ, ಹಣದಿಂದ ಶಾಶ್ವತವಾದ ಸುಖ, ಸ್ತ್ರೀಯಿಂದ ಶಾಶ್ವತವಾದ ಸುಖ ಸಾಧ್ಯನಾ? ಇಲ್ಲ, ಭ್ರಮೆ. ಅದರಿಂದ ಇವರು ಅನುಭವದಿಂದ ಬೇಡ್ತಾ ಇರೋ ಅನುಭವದಿಂದ ತೊಂದರೆ ಪಡ್ತಾ ಇದ್ದಾರೆ. ತೊಂದರೆ ಪೀಡಿತ ಅಂದ್ರೆ ತೊಂದರೆ. अपने माने में बिछड़े सुख को कोई पांच विषयों में खोजता है. ನಾನು ಏನು ಶಾಶ್ವತವಾದ ಸುಖವನ್ನ ಪಡೆಯಬೇಕು ಅಂತ ಇಚ್ಛೆ ಪಟ್ಟಿದ್ದೀನೋ ಅದನ್ನ ಪಂಚ ವಿಷಯಗಳಲ್ಲಿ ಹುಡುಕ್ತಾ ಇದ್ದಾರೆ. ಪಾಂಚ ವಿಷಯ ಕೋಚ್ತಾ ಅಂದ್ರೆ ಹುಡುಕೋದು. ಪಂಚ ವಿಷಯಗಳಲ್ಲಿ ಶಾಶ್ವತವಾದ ಸುಖ ಹುಡುಕ್ತಾರೆ. ತಿನ್ನೋದ್ರಿಂದ ಶಾಶ್ವತ ಸುಖ ಹೋಗ್ತಾ ಇದೆಯಾ? ತಿಂತಾನೆ ಇರ್ತೀವಿ, ಬೇಕು ಅಂದಾಗೆಲ್ಲ ಮಾಡಿಸ್ಕೊಂಡು ವಿಧ ವಿಧವಾದ ಭಕ್ಷ್ಯಗಳನ್ನ ಆಗಾಗ್ಗೆ ಮಾಡಿಸ್ಕೊಂಡು ತಿಂತಾನೆ ಇರ್ತೀವಿ. ಶಾಶ್ವತ ಸುಖ ಇದು ಸಿಗ್ತಾ ಇದೆಯಾ? ಇಲ್ಲ. ಅದು ಸುಖ ನಾಲ್ಗೆ ರುಚಿ ಸುಖ ಎಷ್ಟೊತ್ತು? ಒಂದು 5 ಗಂಟೆಗಳ ಕಾಲ ಹೋಗ್ಬಿಡುತ್ತೆ. ಅದಕ್ಕೆ ಪಂಚ ವಿಷಯಗಳಲ್ಲಿ ಶಾಶ್ವತವಾದ ಸುಖವನ್ನು ಹುಡುಕ್ತಾ ಇದ್ದಾನೆ. ಕಿಸಿ ಪರಮಾತ್ಮ ಮುಕ್ತಿ ಮೇ, ಮತ್ತು ಯಾರೋ ಪರಮಾತ್ಮನಿದ್ದಾನೆ ಮತ್ತು ಮುಕ್ತಿ ಅವನಿಂದ ನಮಗೆ ಈ ರೀತಿಯಾಗಿ ಹುಡುಕ್ತಾ ಇದ್ದಾರೆ. ಇಸ್ ಪ್ರಕಾರ ಉದರ್ ಮನು ವಿಷಯೀ ಮನುಷ್ಯ ವಿಷಯೋं के सुख खोजते खोजते भोगते भोगते अंत में दयानी दशा में प्राप्त करते हैं. ಈ ರೀತಿಯಾಗಿ ಮನುಷ್ಯರು ಪಂಚ ವಿಷಯಗಳಲ್ಲಿ ಸುಖವನ್ನ ಹುಡುಕ್ತಾ ಅದನ್ನು ಭೋಗಿಸ್ತಾ ಕೊನೆಗೆ ದಶಾನಿಯ ದಶ ಅಂದ್ರೆ ನರಳ್ತಾನೆ, ಕಾಯಿಲೆ ಬಿದ್ದು ನರಳ್ತಾನೆ. ಅದರಲ್ಲೇ ಹುಡುಕ್ತಾ ಇದ್ದಾನೆ. ಯಯಾತಿ ಕತೆ ಅವನು ಹಾಗೆ ಮಾಡಿದ್ದು. ಯಯಾತಿ ಒಬ್ಬ ಕತೆ ರಾಜ. ಹಿಂದೆ ಕತೆ, ಯಯಾತಿ ಒಬ್ಬ ರಾಜ ಇದ್ದ. ಅವನು ಸಾಕಷ್ಟು ವರ್ಷಗಳು ರಾಜ ಸುಖ ಭೋಗಗಳನ್ನ ಸ್ತ್ರೀ ಭೋಗಗಳನ್ನೆಲ್ಲ ಅನುಭವಿಸ್ತಾ ಇದ್ದ. ಮತ್ತಷ್ಟು ಭೋಗಿಸ್ಬೇಕು ಅನ್ನೋ ಆಸೆ. ವಯಸ್ಸಾಗೋಯ್ತು. ವಯಸ್ಸಾದ್ಮೇಲೆ ಇಂದ್ರಿಯಗಳ ಬಲ ಕುಸಿಯುತ್ತೆ, ಭೋಗಿಸಕ್ಕಾಗೋದಿಲ್ಲ ವಿಷಯ ಸುಖಗಳನ್ನ. ಹಾಗಾಗಿ ಎಲೆ ಅಡಿಕೆ, ಉದಾಹರಣೆ ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ, ಎಲೆ ಅಡಿಕೆ ಅಗಿಯಕ್ಕೆ ಹಲ್ಲುಗಳು ಗಟ್ಟಿ ಇರಬೇಕು. ಖಾಲಿ ಹೆಸರುಬೇಳೆ ಅಗಿಯಕ್ಕೆ ಎಲ್ಲ ಹಲ್ಲುಗಳು ಗಟ್ಟಿ ಇರಬೇಕು ಅಲ್ವಾ? ನಮ್ಮ ಬೇಡ ಅಂತೀವಿ, ಪಕ್ಕಕ್ಕೆ ಇರಿಸ್ತೀವಿ ಹೆಸರುಬೇಳೆ, ಹಲ್ಲು ಗಟ್ಟಿ ಇಲ್ಲ ಅಂದ್ರೆ. ಅವ್ರಿಗೆ ಆಸೆ ಇನ್ನು ಹೆಸರುಬೇಳೆ ತಿನ್ಬೇಕು ಅಂದ್ಕೊಳ್ಳಿ. ತಂಪಂತಲ್ಲ, ಭೋಗಿಸೋದು, ರುಚಿ. ಪಂಚ ವಿಷಯಗಳಲ್ಲಿ ರುಚಿ ಅವನಿಗೆ. ವಯಸ್ಸಾಗಿದೆ, ಬಲ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ. ಬಲ ಇಲ್ಲ ಅನ್ನೋದಕ್ಕೆ ಹೆಸರುಬೇಳೆ ಆಗಿಯೋದಕ್ಕೆ ಅಲ್ಲಿ ಇರೋದಿಲ್ಲ, ಪಕ್ಕಕ್ಕೆ ಇಡ್ತೀವಿ. ಅಲ್ಲಿ ಕಟ್ಟಿಸ್ಕೊಂಡ್ರೆ ಅಲ್ಲೋ. ಅದೇ ರೀತಿಯಾಗಿ ಅವನು ಅಲ್ಲಿ ಕಟ್ಟಿಸ್ಕೊಂಡ್ರೆ ಅಲ್ಲ ಆಗಿಬೋದಲ್ವಾ? ಅದೇ ರೀತಿಯಾಗಿ ಅವನು ಇನ್ನೂ ಹೆಚ್ಚಿನ ಸುಖ ಭೋಗಗಳನ್ನು ಬಯಸೋ ಸಲುವಾಗಿ ತನ್ನ ಮಕ್ಕಳಲ್ಲಿ ಕೇಳ್ತಾನೆ, ನಿಮ್ಮ ತರುಣಾವಸ್ಥೆಯನ್ನು ನನಗೆ ಕೊಡಿ, ನನ್ನ ವೃದ್ಧಾಪ್ಯದ ಅವಸ್ಥೆಯನ್ನು ನೀವು ತೆಗೆದುಕೊಳ್ಳಿ. 4 ಜನ ಮಕ್ಕಳು, 3 ಜನ ಮಕ್ಕಳು ಒಪ್ಪೋದಿಲ್ಲ, ಅವ್ರಿಗೇನು ಕೊಡೋದಿಲ್ಲ, ಹಾಗೆ ಕಳಿಸ್ತಾನೆ. 4ನೇವನು ಕೇಳ್ತಾನೆ, ಪುರೂರವ ಅವನ್ನ ಕೇಳ್ತಾನೆ. ಅವನು ತಂದೆ ಇಚ್ಛೆನ ಆಯ್ತು ತಗೊಳ್ಳಿ ಸ್ವಾಮಿ, ನನ್ನ ತರುಣಾವಸ್ಥೆ ನೀವು ತೆಗೆದುಕೊಳ್ಳಿ, ವೃದ್ಧಾಪ್ಯ ಅವಸ್ಥೆನ ನನಗೆ ಕೊಡಿ. ಅದರ ಬದಲು ಮಾಡ್ಕೊಂಡ್ರು. ಇದು ಆಗಿತ್ತ ಅಂತ ಕೇಳ್ಬೇಡಿ, ಕಲ್ಪನೆ ಕಥೆಗಳು ಅಲ್ಲ. ಅದಕ್ಕೇನೆ ಹೇಳ್ತಾ ಇದ್ರು. ಏನಕ್ಕೆ ಅಂತ ಅಂದ್ರೆ ಅವನ ಆಸೆ ಎಷ್ಟು ಇದು ಉದಾಹರಣೆಗೆ ಅಷ್ಟೇ. ಆಯ್ತು, ತರುಣಾವಸ್ಥೆ ತೆಗೆದುಕೊಂಡ. ಇವಾಗ ಮನು ತರುಣಾವಸ್ಥೆ ನಾನು ತೆಗೆದುಕೊಂಡೆ, ನನ್ನ ಅವಸ್ಥೆ ಅವನು ಕೊಟ್ಟೆ, ಭೋಗಿಸ್ತಾ ಇದ್ದೀನಿ. ಆಸೆ ಸವಿದು ಬೆಂಕಿಗೆ ತುಪ್ಪ ಹಾಕಿದ್ರೆ ನಂದೋಗುತ್ತೋ ಉರಿಯುತ್ತೋ? ಚೆನ್ನಾಗಿ ಉರಿಯುತ್ತೆ. ಅದಕ್ಕೆ ನೀರು ಹಾಕ್ಬೇಕು ಆರೋಗೋದಕ್ಕೆ. ಅದು ನೆನಪಾಯ್ತು ಅವನಿಗೆ, ಓ ಇದು ನಂದೋಗುವಂಥದ್ದಲ್ಲ ಆಸೆ,
ಆರಿ ಹೋಗುವಂಥದ್ದಲ್ಲ ಆಸೆ, ನಾವೇ ಆರಿಸ್ಬೇಕು ಅದನ್ನು. ಪಂಚ ವಿಷಯಗಳಲ್ಲಿ ಇರ್ತಕ್ಕಂಥ ಆಸೆನ ನಾವೇ ಆರಿಸ್ಬೇಕು. ಅದಾಗದಂತೂ ಮನಸ್ಸಂತೂ ಯಾವತ್ತಿಗೂ ಆರೋದಿಲ್ಲ. ಅದು ಯಾವಾಗಲೂ 16 ವರ್ಷದ ತರುಣಿಯಂತೆ ಕುಣಿದಾಡ್ತಾ ಇರುತ್ತೆ ಮನಸ್ಸು. 16 ವರ್ಷದ ಹುಡುಗನಂತೆ ಕುಣಿದಾಡ್ತಾ ಇರುತ್ತೆ ಮನಸ್ಸು. ಅವನು ಜ್ಞಾನೋದಯ ಆಯಿತು, ಓ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ವಾಪಸ್ ಕೊಡ್ತಾನೆ. ಮತ್ತೆ ವಾಪಸ್ ಕೊಟ್ಟು ಕೊನೆಗೆ ತಪಸ್ಸು ಮಾಡೋದಕ್ಕೆ ರಾಜ್ಯನೆಲ್ಲ ಅವನು ಕೊಟ್ಟು ಅವನು ಕಾಡಿಗೆ ಹೋಗ್ತಾನೆ. ಉದಾಹರಣೆ ಅದೇ ರೀತಿಯಾಗಿ ಅವನು ಅನುಭವಿಸಿ ಅವನಿಗೆ ದಶಾನಿಯ ಸ್ಥಿತಿ ಅಂದರೆ ಕಾಯಿಲೆ ಬೀಳೋ ಸ್ಥಿತಿ ಬಂದ್ಬಿಡ್ತು. ಕಾಯಿಲೆ ಬೀಳ್ತಾರೆ. ಉದಾಹರಣೆಗೆ ನಾವು ನೋಡ್ತಾ ಇರೋಗೆ ಒಬ್ಬ ಮಾದಕ ದ್ರವ್ಯ ವ್ಯಸನಿ ಎಷ್ಟು ನೆರಳ್ತಾನೆ, ಆಮೇಲೆ ಅದಿಲ್ಲ ಅಂದರೆ ಅಲ್ವರಾ? ಕುಡಿಯೋನಾಗಲಿ ಸ್ಮೋಕಿಂಗ್ ಮಾಡೋನಾಗಲಿ ಅದಿಲ್ಲದೆ ಇದ್ರೆ ಇದಕ್ಕೆ ಆಗೋದಿಲ್ಲ ಅವನು. ನೋಡಿ ಆ ರೀತಿ ತೊಂದರೆ ಅನುಭವಿಸ್ತಾ ಅವ್ರೆ. ದಶಾನಿಯ ದಶಾಕೋ ಪ್ರಾಪ್ತ ಹೋತೆ ಪಡಿತಾ ಇದ್ದಾರೆ. उन्हें सुख मिलता नहीं किंतु इच्छा तृष्णा वृद्धियಂ ಕ್ಷೀಣತಾ. ಸುಖನೂ ಸಿಗಲ್ಲ, ಅವ್ರ ಇಚ್ಛೆನೂ ಕಡಿಮೆ ಆಗಲ್ಲ, ಅವ್ರ ಆಸೆನೂ ಕಡಿಮೆ ಆಗಲ್ಲ. ಈ ರೀತಿ ಅವರು ಇದ್ದಾರೆ. ಅಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ತಿರ್ಗಿ ಎದ್ದೇಳ್ಬಿಡುತ್ತೆ. ರೋಗ ಆದಿಕ ಸಂತಾಪ್ ಮಿಲ್ತಾ ಹೈ. ನೋಡಿ ಕಾಯಿಲೆ ಕಸಾಲೆಗಳೆಲ್ಲ ಬೀಳ್ತಾರೆ. ಪಂಚ ವಿಷಯಗಳನ್ನು ಯಾವಾಗಲೂ ಬೋಗಿಸಿ ಪಂಚ ವಿಷಯಗಳು ಭೋಗಿಸ್ತಾ ಇದ್ರೆ ಕಾಯಿಲೆ ಬೀಳದೆ ಇರೋದಿಲ್ಲ. ಅವೇ ಅಪನೇ ಜೀವನಕ್ಕೆ ನಿರಾಶ ಹೋ ಜಾತಾ ಇದೆ. ಕೊನೆಗೆ ನಿರಾಶರಾಗ್ಬಿಡ್ತಾರೆ. ಯಾಕೆ? ನಿಜವಾದ ಸುಖ ಸಿಕ್ಲಿಲ್ಲ ಅವ್ರಿಗೆ, ಶಾಶ್ವತವಾದ ಸುಖ ಸಿಕ್ಲಿಲ್ಲ. ಅವ್ರು ಅದನ್ನ ಭ್ರಮಿಸಿನೇ ಅದನ್ನು ಹೋಗಿದ್ದವರು. ಇದರಲ್ಲಿ ಶಾಶ್ವತವಾದ ಸುಖ ಇದೆ. ಯಾಕೆ ಭ್ರಮೆ ಪಟ್ಟರು ಅಂದ್ರೆ ಇಂಥ ವಿಚಾರಗಳು ಕೇಳಿಲ್ಲ ಅವರು. ಇವೆಲ್ಲ ಶಾಶ್ವತವಲ್ಲ ಅನ್ನೋದು ಕೇಳಲಿಲ್ಲ. ಹಾಗಾಗಿ ಜೀವನ ಪೂರ್ತಿ ಅದರಲ್ಲೇ ಬಿದ್ದು ಹೊರಟೋಗ್ತಾರೆ, ನಾಶ ಆಗ್ತಾರೆ. ಹೇಳಮ್ಮ, ಇನ್ನೊಂದು ಇದಾ ಇಲ್ಲಿ? ಇದು ಬಿಟ್ಬಿಟ್ಟಿದ್ದೀರ ನೋಡಿ. ಇನ್ನೊಂದು ವಚನ ಬಿಟ್ಟಿದ್ದೀವಿ ನೋಡಿ. ಎಲ್ಲ ಆಸೆಯ ರಲ್ಲಿಯೇ ಕೈಲಾಸ. ಸರ್ವಜ್ಞ ವಚನ ಕೊನೆಯದು. ಎಲ್ಲ ಆಸೆ ಬಿಟ್ಟರೆ ಅಲ್ಲೇ ಕೈಲಾಸ. ಎಲ್ಲವನ್ನು ಬಯಸಿ ಭ್ರಮಿಸಿದೊಡೆ ನರಕತ ಇಲ್ಲಿಯೇ ನೋಡ ಸರ್ವಜ್ಞ. ಬೇರೆ ಎಲ್ಲೂ ಇಲ್ಲ ನರಕ, ಇಲ್ಲೇ. ಎಲ್ಲವನ್ನ ಬಯಸ್ತಾ ಇದ್ರೆ ಭ್ರಮಿಸಿ ಅದರಲ್ಲಿ ಹೋದ್ರೆ ನಾವು ನರಕ ನೋಡ್ಬೇಕು. ಅದರಿಂದ ಅದನ್ನೇ ಇಲ್ಲೇ ಹೇಳ್ತಾ ಇದ್ದಾರೆ. ನಾಶ ಆಗ್ತೀಯಾ. ಆಮೇಲೆ ಧರ್ಮಕ್ಷೇತ್ರದಲ್ಲಿ ಅದು ಹೇಳ್ತಾರೆ. ಇದರ ಧರ್ಮಕ್ಕೆ ಕ್ಷೇತ್ರ ಮೇ ಪೋತಿ ಪಾಠ ತೀರ್ಥ ಸೇವನ್ ಮೂರ್ತಿ ಪೂಜನ ಕೇಳದಲ್ಲ, ಕುಂಭಮೇಳದು ಅದೇ ಬರ್ತಾ ಇದೆ. ಧರ್ಮ ಕ್ಷೇತ್ರದಲ್ಲಿ ಪೋತಿ ಅಂದ್ರೆ ಪುರಾಣ ಪಾಠಗಳನ್ನ ತೀರ್ಥ ಸೇವನೆಯಿಂದ, ಮೂರ್ತಿ ಪೂಜನೆಯಿಂದ, ನಾಮ ಜಪ, ಕಾಯ ತಪ ಅಂದ್ರೆ ಕಾಯ ಅಂತ ಅಂದ್ರೆ ಕುಂಡಲಿನಿ ಶಕ್ತಿ ಹೇಳಿದ್ರಲ್ಲ, ಕಾಯಕಲ್ಪಗಳು ಅವೆಲ್ಲ ತಪಸ್ಸು, ಯೋಗ, ಯಾಗ ಆದಿ ಕರ್ತೆ ಹುಯೇ ಲೋಗ್ ಬಾಹರ್ ಪರಮಾತ್ಮ. ಇವರು ಸಹ ಹೊರಗಡೆ ಪರಮಾತ್ಮನ ಹುಡುಕ್ತಾ ಇದ್ದಾರೆ. ಯಾರಿಗಾದ್ರೂ ಸಿಕ್ಕಿದಾರ ಪರಮಾತ್ಮ ಅಂತ ಕೇಳಬೇಕಷ್ಟೇ. ನಾವು ಸಿಕ್ಕಿದೆ ಅಂತ ಹೇಳ್ತಾರೆ, ಅದನ್ನು ವರ್ಣನೆ ಮಾಡಿರಿ ಅಂದ್ರೆ ಬೇರೆ ಏನೇನೋ ಕಲ್ಪನೆಗಳು ಹೇಳ್ತಾರೆ. ಬೇರೆಯವರು ವರ್ಣನೆ ಮಾಡಿದ್ರೆ ಅವ್ರು ಒಪ್ಕೊಳ್ತಾರೆ, ನಮ್ಗೆ ವರ್ಣನೆ ಮಾಡಿದ್ರೆ ನಾವು ಕಂಡುಹಿಡ್ಬಿಡ್ತೀವಿ. ಯಾಕಂದ್ರೆ ಈ ಗ್ರಂಥ ಓದೋದ್ರಿಂದ ಎಲ್ಲ ಅನುಭವಕ್ಕೆ ಬರುತ್ತೆ, ಗೊತ್ತಾಗುತ್ತೆ. ಏನಂತ ವರ್ಣನೆ ಮಾಡ್ತಾರೆ? ಅದೇ 4 ಕಾಲು 4 ಕೈ ಇತ್ತು, 10 ಕೈ ಇತ್ತು ಅಂತ ಹೇಳ್ತಾರೆ ಅಲ್ವರ. ಚಿತ್ರಪಟದಲ್ಲಿ ಇರೋದನ್ನ ಈ ರೀತಿ ಕಾಣಿಸ್ಕೊಂಡ ಅಂತ ಹೇಳ್ತಾರೆ. ಕಾಣಿಸ್ಕೊಳ್ಳೋದು ಸಹಜ. ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಕನಸಿನಲ್ಲಿ ಕಾಣಿಸ್ಕೊಳ್ಳೋದು ಸಹಜ. ನೀವು ಒಂದು ವಿಷಯನ ಚಿಂತನೆ ಮಾಡ್ತಾ ಇದ್ರೆ ಕನಸಿನಲ್ಲಿ ಅದು ಬಂದೇ ಬರ್ತದೆ. ಏನ್ ಸ್ವಾಮಿ? ಬರುತ್ತಲ್ಲ ಸ್ವಾಮಿ? ಅದೆಲ್ಲ ವಿಜ್ಞಾನ. ಮೈಂಡ್ನಲ್ಲಿ ಕುಳಿತ್ಕೊಂಡ್ಬಿಡುತ್ತೆ. ಆ ಮೈಂಡು ಕನಸಿಗೆ ಹೋಗಿ ಕೆಲಸ ಮಾಡುತ್ತೆ. ಕನಸಿನಲ್ಲಿ ಹೋಗಿ ಅವಾಗ ಅಲ್ಲಿ ಕಾಣುತ್ತೆ. ನಮಗೂ ಎಷ್ಟೋ ಕನಸುಗಳಲ್ಲಿ ಕಾಣ್ತವೆ ಅನೇಕ ವಿಚಾರಗಳು, ಅನೇಕ ವಿಷಯಗಳು ಅಲ್ವರ. ಅದನ್ನೇ ದೃಢ ಅಂತ ನಂಬ್ಕೊಳಕ್ಕಾಗತ್ತೆ? ಅದು ನನ್ಸಾಗಿದ್ಯಾ? ನನ್ಸಾಗಲ್ಲ, ನನ್ಸು ಆಗೋದಿಲ್ಲ. ಹಾಗಾಗಿ ಹೇಳಿ ಸ್ವಾಮಿ, ಏನೋ ಪ್ರಶ್ನೆ ಕೇಳಬೇಕು ಬಂದಿದ್ದೀರಾ? ನಮಗೆ ಏನಾಗುತ್ತೆ ಅಂದರೆ ಇವಾಗ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇದೆ. ನೀವು ಹೇಳ್ತಾ ಇದ್ದೀರಾ ಟೋಟಲ್ ಇಟ್ಕೊಳ್ರಿ, ಅದು ಶಾಸ್ತ್ರ. ನಮಗೇನ ಅಂದರೆ ಇವಾಗ ಕಿವಿ ಅದೊಂದು. ನಾವು ಕಿವಿ ಯಾರ ಬಗ್ಗಾದರೂ ಏನನ್ನ ಹೇಳ್ತಾ ಇದ್ರೆ ಅವು ಕೇಳಲಿಲ್ಲ ಅಂದರೆ ನಮಗೇನಾಗುತ್ತೆ ಅಂದರೆ ಈ ಕಿವಿಗೆ ನಾವು ದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಹೇಳ್ತಾ ಇದೆ.
ಇವಾಗ ಕಣ್ಣಿಗೆ ಅದು ನೋಡಬೇಡ ಇದು ನೋಡಬೇಡ ಅಂದರೆ ಈ ಕಣ್ಣಿಗೂ ನಾವು ದ್ರೋಹ ಮಾಡ್ದಂಗೆ ಇದ್ರೆ ಈಗ ಬಾಯಿ ಮತ್ತು ಇದೆಲ್ಲ ಈಗ ಯಾರೋ ತುಟಿ ಕೊಡಬೇಕು ಅಂತ ನಾವು ಕೊಡಲಿಲ್ಲ ಅಂದರೆ ಅದು ಮನಸ್ಸಲ್ಲಿ ಕೊರಗ್ತಾ ಇರ್ತೈತೆ. ಆ ಥರ ನಮಗೆ ಇದೆ. ನಾವೇನಂದರೆ ಇದಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂತ ನಮ್ಮ ವಾದ. ಮೋಸ ಏನು ಮಾಡ್ದಂಗೆ ಆಗೋದಿಲ್ಲ, ನಿಮ್ಮ ಮನಸ್ಸಿನ ಕಲ್ಪನೆ ಅದು ಅಷ್ಟೇ, ಮನಸ್ಸಿನ ಕಲ್ಪನೆ. ಈ ವಿಚಾರ ಆಗಲೇ ನಾವು ಕಿವಿಗೆ ಮೋಸ ಮಾಡೋದು ಪ್ರಸಂಗ ಕೇಳಿದ್ರೆ ಹಾ ಅಲ್ಲ ಇದು ಇಂಟ್ರೆಸ್ಟ್ ಇದೆ. ಅದೇ ಇಂಟ್ರೆಸ್ಟ್ ಇಲ್ಲ ಅಂತ ಅದನ್ನ ಹೇಳಿದ್ರೆ ಮೋಸ ಮಾಡೋದಲ್ಲ ಅದ್ರ ನಾವು ಕೇಳ್ಬೇಕಂದ್ರೆ ಹೊತ್ತಲ್ಲೇ ಏನಾದ್ರ ಬಗ್ಗೆ ಕೇಳ್ಬೇಕು. ಏನಾದ್ರು ಕೆಟ್ಟದಾಗಿ ಹೇಳ್ತಾ ಇದ್ರೆ ಅದು ಕೇಳಬೇಕು. ಹೌದೌದು ಇದ್ದಾರೆ ಆ ಥರ ಜನ ಇದ್ದಾರೆ. ಆ ಥರ ಜನ ಸೇರಿದಾಗ ಅವ್ರು ಅದನ್ನೇ ಮಾತಾಡೋದು, ಸತ್ಸಂಗದ ಮಾತಾಡೋದಿಲ್ಲ. ಸತ್ಸಂಗ ಅನ್ನೋದೇ ಇದೇ ಗೊತ್ತೇ ಇಲ್ಲ ಗೊತ್ತಾಗಲ್ಲ, ಅವ್ರಿಗೆ. ಬರೀ ಆಚೆ ಕಡೆ ಅವ್ರದ್ದೇ ಮಾತಾಡ್ತಾ ಇರ್ತಾರೆ ಬರೀ ಆಚೆ ಕಡೆ. ನಮ್ಮ ವಾದ ಅಂದ್ರೆ ಇದು ಅವ್ರ ತರ ಕೇಳಲಿಲ್ಲ ಅಂದ್ರೆ ಕಿವಿಗೆ ನಾವು ದ್ರೋಹ ಮಾಡ್ದಂಗೆ ಆಗುತ್ತೆ. ಏನು ಆಗಲ್ಲ. ಎಂತ ಪರ್ಸೆಂಟ್ ಕೇಳಿ ಸ್ವಾಮಿ. ಗುಜ್ರಿ ಅಂಗಡಿ ಒಳಗ ಕಿವಿಗೆ ದ್ರೋಹ ಮಾಡ್ದಂಗೆ ಗುಜ್ರಿ ವಸ್ತುಗಳನ್ನೇ ಕಿವಿ ನೋಡಿದ್ದೀನಿ. ಏನ್ ಮಾತಾಡ್ತಾ ಇದೆಯಾ ನಿಮ್ಮ ಹತ್ರ? ಆಮೇಲೆ ಕಿವಿ ಏನ್ ಮಾತಾಡ್ತಾ ಇದೆಯಾ? ಪರಿಣಾಮ ಯೋಚನೆ ಮಾಡ್ಬೇಕಣ್ಣ. ಕಿವಿ ಕೇಳೋದು ಅಷ್ಟೇ. ನೋಡಿ ಪರಿಣಾಮ ಹೇಳ್ತಾರೆ ನೋಡಿ ಅವ್ರು. ಕಿವಿಗೆ ಅದು ಕೊಟ್ರೆ ಅಚ್ಚತುಗಳಾಗುತ್ತವೆ. ಆ ಥರ ಎಲ್ಲ ಕೊಟ್ರೆ ಉಪಯೋಗಿಸ್ಕೊಂಡ್ರೆ ಏನ್ ಪರಿಣಾಮ ಆಯ್ತೆ ಅನ್ನೋದು ಗೊತ್ತಿದ್ರೆ ಅದು ಗೊತ್ತಾಗ್ಬೇಕಲ್ಲ ನಮ್ಗೆ, ಅದು ಹೇಳಿದ್ದು ಅಷ್ಟೇ. ಏನಿಲ್ಲ, ಕಿವಿ ಏನ್ ಮಾತನಾಡ್ತಾ ಇದೆಯಾ ನಿಮ್ಗೆ ತಿಳಿಸ್ತಾ ಇದೆ ಏನಾದ್ರು ಆತ್ಮಜ್ಞಾನ, ಅಥವಾ ಅದನ್ನ ತಿಳಿದುಕೊಂಡು ನೀವೇನಾದ್ರೂ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ. ನಾವು ಹೋಗೋ ಮಾರ್ಗ ನಮ್ಗೆ ಲಾಭ ಕೊಡುವಂಥದ್ದು ಇರ್ಬೇಕು ಸ್ವಾಮಿ. ಅಲ್ಲ, ಕಿವಿನೊಳಗೆ ಕೇಳಿಸೋದನ್ನು ಕೆಲವು ಶಬ್ದಗಳು ಇದು ಯಾಕಪ್ಪ ಕೇಳ್ತಾ ಇದ್ದೀವಿ ಅಂತ ಮನಸ್ಸಿಗೂ ಅರಿವಾಗುತ್ತೆ. ಇದು ಕೇಳಬಾರ್ದು, ಯಾಕೆ ಬಿಡು ಅಂತ ಸ್ವಲ್ಪ ಹಿಂದೆ ಮುಂದೆ ನಿಮ್ಮ ಪ್ರಶ್ನೆ ಕಲ್ಪನೆ, ನಿಮಗೆ ನಿಮ್ಮ ಕಲ್ಪನೆ ಅಷ್ಟೇ. ಅದ್ರಲ್ಲಿ ಸತ್ಯ ಇಲ್ಲ, ಅದರಲ್ಲಿ ಸತ್ಯ ಇಲ್ಲ. ಜಾಸ್ತಿ ಉಪಯೋಗಿಸಿದ್ರೆ ಯಾವಂಗನು ಬೇಗ ರಿಪೇರಿ ಆಗೋಯ್ತಲ್ಲ. ಬೇಗ ಕೆಟ್ಟೋಗುತ್ತೆ, ರಿಪೇರಿ ಎಲ್ಲ ಕೆಟ್ಟೋಗ್ಬಿಡ್ತಿದೆ ಈ ರಿಪೇರಿ ಆಗುತ್ತೆ ಅಲ್ವಾ. ಆಗ ಈಗಲೂ ಅದು ಶ್ರವಣ ಸಾಧನಗಳು ಇದಾವೆ, ಅದನ್ನ ಹಾಕ್ಕೊಡ್ತಾರೆ. ಅದು ಪ್ರಶ್ನೆನೇ ಅಲ್ಲ, ಕಲ್ಪನೆ. ನಮ್ಮ ಕಲ್ಪನೆ ಏನ್ ಸ್ವಾಮಿ? ಖಂಡಿತ ಕಲ್ಪನೆ. ಮೋಸ ಮಾಡ್ದಂಗೆ ಅದು ಮೋಸ ಮಾಡ್ತಾ ಇದೆ ಅಂತ ಯಾವತ್ತಾದ್ರೂ ಹೇಳಿದ್ಯಾ ನಿಮ್ಗೆ? ಕಿವಿ, ಕಣ್ಣು, ಕಿವಿ, ಮೂಗು ಏನಾದ್ರು ಹೇಳಿದ್ಯಾ? ಯಾವ್ದಾದ್ರು ನಮ್ಗೂ ಥಟ್ ಅಂತ ಹೇಳಿದ್ರೆ ಅನ್ನೋ ಬಂದಾಗ ಎಲ್ಲ ಕಾಫಿ ಕುಡಿದಾಗ ಇವೆಲ್ಲ ಬರುತ್ತೆ. ಅದು ನಿಮ್ ಮುಂದೆ ಇಟ್ಟಿದ್ದೀವಿ. ಒಳ್ಳೇದೇ ಅವ್ರಿಗೆ ಹೇಳ್ಬೇಕು, ಅದೆಲ್ಲ ಕಲ್ಪನೆನಪ್ಪ. ಕಿವಿ ಯಾವತ್ತೂ ಮಾತಾಡಿಲ್ಲ ನಿಮ್ ಜೊತೆ ಅಂತ ಹೇಳಿ. ಅದು ಗೊತ್ತಾಗ್ಬೇಕಲ್ಲ, ಎಲ್ಲಿ ಗೊತ್ತಾಗುತ್ತೆ? ಪ್ರಶ್ನೆ ಆಗಿದಾಗ ಮಾತ್ರ ಗೊತ್ತಾಗುತ್ತೆ. ಅದು ನೀವೇನೋ ಹೇಳಿದಾಗ ನಿಮ್ ಸ್ನೇಹಿತರು ಏನ್ ಮೆಸೇಜ್ ತಗೊಂಡವರು ಸರಿ ಇದು ಇದು ವಾಪಸ್ తీసుకోಂತ ಕಿವಿ ಏನಾನ ಆನ್ಸರ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅದು ಬರ್ಬೇಕು. ನಾವು ಸ್ವಲ್ಪ ಗೂಢಾರ್ಥದಲ್ಲಿ ಹೇಳ್ತೀವಿ. ಕಿವಿ ಮಾತಾಡ್ತಾ ಇದೆಯಾ? ಮನಸ್ಸು ಕಿವಿಗೆ ಶಬ್ದಗಳನ್ನ ಕೇಳಿಸಿ ಮನಸ್ಸು ಗ್ರಹಿಸ್ತಾ ಇದೆ ಅಷ್ಟೇ. ಕಿವಿಯ ನೋವನ್ನ ಮನಸ್ಸು ಗ್ರಹಿಸುತ್ತೆ, ಕಿವಿಯ ಮಾತಾಡ್ತಾ ಇಲ್ಲ. ಕಿವಿ ಏನು ಮಾತಾಡ್ತಾ ಇಲ್ಲ, ಅರ್ಥ ಆಯ್ತಾ? ಮೂಗು ವಾಸನೆ ತಗೊಳ್ತಾ ಇದೆ ಹೊರತು ಇಂಥ ವಾಸನೆ ಅಂತ ಮನಸ್ಸು ಗ್ರಹಿಸುತ್ತೆ, ಬುದ್ಧಿ ಗ್ರಹಿಸುತ್ತೆ. ಇಂಥ ವಾಸನೆ ಬೇಡ ಅಂತ ಹೇಳೋದು ಮನಸ್ಸು ಬುದ್ಧಿನೇ. ಆಗ ನೀವು ಮುಚ್ಕೊಳ್ತೀರಾ, ಬಾಯಿ ಮುಚ್ಕೊಳ್ತೀರಾ. ದುರ್ವಾಸನೆ ಬಂದಾಗ, ಸುವಾಸನೆ ಬಂದಾಗ ಓ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾ ಇರ್ತೀರಾ. ಅದೇನು ಮಾತಾಡ್ತಾ ಇಲ್ಲ ನಿಮ್ಮ ಹತ್ರ. ಅವೆಲ್ಲ ಜಡ. ಅದಕ್ಕೆ ಹೇಳಿರೋದು ಈ ಶರೀರ ಜಡ ಅಂತಾನೆ ಹೇಳಿರೋದು. ಅಲ್ಲ ಸ್ವಾಮಿ, ಹೊಲಸಿರೋ ಕಡೆ ಹೋಗಿ ಆ ಜಾಗದಲ್ಲಿ ಏನಾದ್ರೂ ಊಟ ಮಾಡಕ್ಕಾಗತ್ತೆ? ನಮ್ದೇ ಆದ ಊಟ ಒಳ್ಳೆ ಜಾಗದಲ್ಲೇ ಹೋಗಿ ನೋಡ್ಕೊಂಡು ಒಳ್ಳೆ ಜಾಗದಲ್ಲಿ ಊಟ ಮಾಡ್ತೀವಿ. ಇದು ಅಷ್ಟೇ ಹುಡುಕ್ತಿವಲ್ಲ. ಅದೇ ಇದು ಅಷ್ಟೇ ಪ್ರಶ್ನೆ. ಕೆಟ್ಟವ್ರ ಹತ್ರ ಇದು ಯಾವ ಒಂದು ಘಟನೆ ನೆನಪು ಬಂದ್ಬಿಡ್ತು, ಗೊತ್ತಾಯ್ತಾ? ಭೋಗದ ವಿಚಾರಕ್ಕೆ ಅವರು ತಗೊಂಡೋಗ್ಬಿಟ್ರ ಆ ಪ್ರಶ್ನೆನ. ಮೋಸ ಮಾಡ್ದಂಗೆ ಆಗಲ್ವಾ ಅದನ್ನ ಅಂತ, ಗೊತ್ತಾ? ಅದಕ್ಕೆ ಅವ್ರಿಗೆಲ್ಲ ಜ್ಞಾನಗಳಿಲ್ಲ. ನಾವು ಉತ್ತರ ಕೊಡಕ್ ಹೋಲಿಲ್ಲ, ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಲಿಲ್ಲ. ಇವ್ದು ಇಷ್ಟೇ ಬುದ್ಧಿ ಅಂತೇಳಿ ಸುಮ್ಮನೆ ಇಷ್ಟೇ. ಅದಕ್ಕೋಸ್ಕರನೇ ಮದುವೆನೂ ಮಾಡ್ತಾರೆ. ಸ್ತ್ರೀ ಪುರುಷರ ಸಂಬಂಧಕ್ಕೋಸ್ಕರ ಮದುವೆನೂ ಮಾಡ್ತಾರೆ. ಅದೊಂದು ಏಜ್ನವ್ರಿಗೂ, ವಯಸ್ಸಿನವ್ರಿಗೂ ಅಷ್ಟೇ. ಅಲ್ಲಿವರೆಗೂ ತಗೊಂಡು ಹೋಗ್ಬಿಡ್ತಿದ್ದ ಪ್ರಶ್ನೆಗಳು ಸ್ನೇಹಿತರ ಹತ್ರ. ಅಂಥವ್ರ ಹತ್ರ ನಾವು ಮೂಕರಾಗಬೇಕು. ಅವ್ರಿಗೆ ಏನು ಹೇಳಿದ್ರು ಅರಿವಾಗೋದಿಲ್ಲ. ಜೋಕಾಗಿರ್ಬೇಕು, ಮೂಕರಾಗಿ ಹುಷಾರಾಗಿ. ಪ್ರಶ್ನೆಗಳು ಹಾಕ್ತಾರೆ, ಯಾವಾಗ ಹಾಕಕ್ಕಾಗಲ್ಲ. ಒಂದು ವಾರ ಆಗ್ಬೋದು, ಒಂದು ತಿಂಗಳು ಆಗ್ಬೋದು, ಒಂದು 6 ತಿಂಗಳು. ಆಮೇಲೆ ಅದು
ಇವಾಗ ನಾವು ಏನೇನೋ ಕೇಳ್ತಾ ಇದ್ದೀವಿ ಪ್ರಾರಂಭದಲ್ಲಿ, ಇವಾಗ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಇದ್ರ ಬಗ್ಗೆ ಮಾತ್ರ ನಾವು ಕೇಳ್ತಾ ಇದ್ದೀರಾ ಇಲ್ಲ ಸರ್, ತಪ್ಪೇನಿಲ್ಲ. ಕೇಳ್ತಾ ಇದ್ದೀರಾ ಇಲ್ಲ ಅಂತ ಹೇಳಿಲ್ಲ, ತಪ್ಪು ಅಲ್ಲ ಪ್ರಶ್ನೆಗಳು ಕೇಳೋದು, ಉತ್ತರಗಳು ಬರ್ತಾ ಇರ್ತವೆ. ನೀವು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ವಲ್ಲ. ಕಿವಿ ನಿಮ್ಮ ಹತ್ರ ಮಾತಾಡ್ತಾ ಇದೆಯಾ, ನನಗೆ ನೋವಾಗ್ತಾ ಇದೆ, ಇದು ಶಬ್ದ ಕೇಳಿ ಕೇಳಿ ಅಂತೇಳಿ ಏನಾದ್ರು ಹೇಳ್ತಾ ಇದ್ದೀರಾ? ಮನಸ್ಸು ನೋವಾತೈತೆ, ಅದೇ ಹೇಳ್ತಿತ್ತಲ್ಲ ಮನಸ್ಸೇ ಗ್ರಹಿಸೋದು. ಮನಸ್ಸು ಅದಕ್ಕೆ ಬೇರೆ ಇದೆ, ಕಿವಿಗೆ ಬೇರೆ ಮನಸ್ಸು. ಆಗ್ಲೇ ದೃಶ್ಯ ಹೇಳಿದ್ರಲ್ಲ, ಅದೇ ಕಿವಿಗೆ ಬೇರೆ ಇದೆ ಮನಸ್ಸು, ಮನಸ್ಸಿಗೆ ಬೇರೆ ಇದೆ ಬುದ್ಧಿ, ಬುದ್ಧಿಗೆ ಬೇರೆ ಇದೆ ಅರಿವು. ಆಗ ಮಾತ್ರ ಅವ್ರ ಹತ್ರ ಇದನ್ನೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಪುರಾಣ ಕಥೆಗಳು ಕೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಏನೂ ಕೇಳದೆ ಇರೋರ ಹತ್ರ ನೀವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಆ ಸಂಸ್ಕಾರನೇ ಇರೋದಿಲ್ಲ, ಕೇಳುವಂಥ ಸಂಸ್ಕಾರನೇ ಇರೋದಿಲ್ಲ. ನೀವೆಲ್ಲ ಪುಣ್ಯಾತ್ಮರು, ನಾವು ನೀವು ಎಲ್ಲ ಒಂದು ಆತ್ಮ ವಿಚಾರನ ಕೇಳ್ತಾ ಇದೀವಿ. ಸತ್ಸಂಗ ಆಗ್ಲೇ ಬಂದು ಮಾತಾಡ್ತಾ ಇದ್ರು. ಸತ್ಸಂಗ ಒಂದೆರಡು ಮಾತು ಹೇಳಿ ಸ್ವಾಮಿ, ಸತ್ಸಂಗದ ಬಗ್ಗೆ ಆಗ್ಲೇ ಲೆಕ್ಚರ್ ಕೊಡ್ತಾ ಇದ್ರಂತೆ. ಮಾತಾಡ್ತಾ ಇದ್ವಿ, ಅದರ ಪವರ್ ಏನು, ಸತ್ಸಂಗದ ಮುಖಾಂತರ ಸಂಸ್ಕಾರ ಅನ್ನೋದು ಹೇಗೆ ಸಿಗುತ್ತೆ, ಜಡ ಮತ್ತು ಚೇತನ ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಯಾರು ಹುಬ್ಳಿಯಿಂದ ಬಂದಿದ್ದವರು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರು. ಆವಾಗ ಅವ್ರಿಗೆ ಕಬೀರರ ಅಂಶ ತಲೆಗೋಯ್ತು. ಅವ್ರಿಗೆ ಬಹಳ ಖುಷಿ ಪಟ್ಕೊಂಡು ಹೋದ್ರು. ಹಾಗಾಗಿ ಒಂದು ಸ್ವಲ್ಪ ಅದರಲ್ಲಿ ಮುಳುಗಿ ಇದ್ದಾಗ ಮಾತ್ರನೇ ಅದರ ಅರಿವು ನಮಗೆ ಮೂಡ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸದಾಶಿವರ್ಗೊಂದು ರಿಕ್ವೆಸ್ಟ್ ಏನು ಅಂತಂದರೆ, ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ನೀವು ತಗೊಂಡ್ಮೇಲೆ ಕರ್ಮೇಂದ್ರಿಯ ಪಾತ್ರ ಏನು, ಜ್ಞಾನೇಂದ್ರಿಯಗಳ ಪಾತ್ರ ಏನು, ಆ ಬಂದಾಗ ಆ ಜ್ಞಾನೇಂದ್ರಿಯಗಳು ಯಾವ್ಯಾವು? ಕಣ್ಣು, ಮೂಗು, ಕಿವಿ, ಬಾಯಿ, ಇದು ಚರ್ಮ, ಮತ್ತು ಐದು ಇಂದ್ರಿಯಗಳು. 5 ಸ್ಪೀಡ್ ಇದೆ, ಒಂದೊಂದಕ್ಕೂ ಒಂದೊಂದು ಸ್ಪೀಡ್ ಇದೆ. ಆ ಸ್ಪೀಡಲ್ಲಿ ಯಾರು ಮುನ್ನುಗ್ತಾರೋ ಅವ್ರಿಗೆ ಆಗ್ತಕ್ಕಂಥ ಅರಿವು ಅಂತಿಂಥದ್ದಲ್ಲ. ಅದಕ್ಕೆ ಗುರುಗಳು ಹೇಳ್ದಂಗೆ ಬುದ್ಧಿ ಬೇರೆ, ಅರಿವೇ ಬೇರೆ, ಪ್ರತಿಯೊಂದಕ್ಕೂ ವ್ಯತ್ಯಾಸ ಇದೆ. ನಾವೆಲ್ಲ ಒಂದೇ ಅನ್ಕೋಣ ಅಂತ ಸಾಧ್ಯತೆಗಳೇ ಇಲ್ಲ. ಹಾಗಾಗಿ ಅವ್ರು ಯಾರು ಪ್ರಶ್ನೆ ಕೇಳಿದ್ರು ಅಂತ ನನ್ನ ಪ್ರಶ್ನೆ ಬಂದಾಗ, ಮೂಗು ಒಳ್ಳೆಯದು ಆಸ್ವಾದಿಸಿದಾಗ ಖುಷಿ ಆಗ್ತದೆ, ಕೆಟ್ಟದಾದಾಗ ನಡಿ ಮೊದಲು ಅಂತ ಅದು ಆ ಮೂಗ್ಗೆ ಇಲ್ಲಿಂದ ಜಾಗ ಬಿಟ್ಟು ಮುಂದಕ್ಕೆ ಹೋಗುವಂಥ ಆದೇಶ ಕೊಡೋದು ಯಾವುದು? ಮನಸ್ಸು. ಅದು ಅದನ್ನು ನಾವು ಅದರ ಆಳಕ್ಕೆ ಇಳಿದಾಗ ಅವ್ರು ಎಂಥವರೇ ಸಿಕ್ಕಿದ್ರು ಆನ್ಸರ್ ಮಾಡ್ಬೋದು. ಯಾರು ಕೇಳಿಸ್ಕೊಂಡು ತಿಳಿಸ್ಕೊಳ್ಳಲ್ಲ ಅಂದರೆ ಫೋನನ್ನು ಮುಂದೆ ಕಿಂದ್ರಿಗೆ ಬರ್ಸಿದ್ರೆ ಪ್ರಯೋಜನ ಏನು ಅಂತಕ್ಕಂಥ ಪ್ರಶ್ನೆ. ಅದೇನು ಅರ್ಥ ಆಗುತ್ತೆ ಅದಕ್ಕೆ? ಅವ್ರಿಗೆ ಸಂಸ್ಕಾರ ಇರೋದಿಲ್ಲ ಸ್ವಾಮಿ ಈ ಶಬ್ದಗಳು ಕೇಳೋದಕ್ಕೆ ಅಷ್ಟೇ. ನಾವೆಲ್ಲ ಪುಣ್ಯ ಸಂಸ್ಕಾರ ಮಾಡಿದ್ದೀವಿ, ಬಂದಿದ್ದೀವಿ, ಕೇಳ್ತಾ ಇದ್ದೀವಿ, ಬಂದಿದ್ದೀವಿ ಕೇಳಿ ವಿಚಾರಕ್ಕೆ ಬರೋಣ. ಧರ್ಮಕ್ಷೇತ್ರದಲ್ಲೂ ಅಷ್ಟೇ ಪುರಾಣಗಳನ್ನು ಓದೋರು, ತೀರ್ಥ ಸೇವನೆ ಮಾಡೋದು, ಮೂರ್ತಿ ಪೂಜನೆ ಇವೆಲ್ಲ ಮಾಡೋದ್ರಿಂದ ಅವರು ತಮ್ಮ ಶಾಶ್ವತವಾದ ಸುಖವನ್ನು ಕಳ್ಕೊಳ್ತಾ ಇದ್ದಾರೆ. ಲಾಸ್ಟ್ ಗವಾ ದೇತೆ ಹೈ ಕೋಸ್ತೆ ಸಾರಿ ಆಯುಷ್, ಅವರ ಆಯುಷ್ಯನ್ನ ಕಳೆದುಕೊಳ್ತಾ ಇದ್ದಾರೆ. ಶಾಶ್ವತವಾದ ಸುಖ ಸಿಕ್ಕಿಲ್ಲ. ಉನ್ಹೇ ಬಾಹರ್ ಸೆ ಕೈ ಕುಚ್ ನಹಿ ಮಿಲ್ತಾ, ಹೊರಗಡೆ ಏನು ಸಿಗೋದಿಲ್ಲ ಶಾಶ್ವತವಾದ ಸುಖ. ಎಲ್ಲ ಸಿಗುವಂಥದ್ದು ತಾತ್ಕಾಲಿಕ ಸುಖ. ತಾತ್ಕಾಲಿಕ ಸುಖ ಅದರಲ್ಲೇ ಶಾಶ್ವತವಾದ ಸುಖನ ಹುಡುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಇಸಿ ಪ್ರಕಾರ ನಾ ತೋ ವಿಷಯಿ ಜೀವೋ ವಿಷೋ ಕಿಸಿ ಸ್ಥಾಯಿ ಸುಖ ಮಿಲ್ತಾ ಹೈ. ಶಾಶ್ವತವಾದ ಸುಖ ಸಿಗೋದಿಲ್ಲ ಹೊರಗಡೆ ವಿಷಯಗಳಿಂದ. ಎಲ್ಲ ಕ್ಷಣಿಕವಾದ ಸುಖ, ಕ್ಷಣಿಕವಾದ ಸುಖ. ಏನೋ ಒಂದು ಸಮಾಧಾನ ಸ್ವಾಮಿ, ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬಂದ್ರೆ ಅಷ್ಟೇ. ಹೋಗಿ ಬಂದ್ವಿ, ನೋಡಿದ್ವಿ, ಚೆನ್ನಾಗಿತ್ತು, ದೃಶ್ಯ ಚೆನ್ನಾಗಿತ್ತು, ಅಲ್ಲಿನ ದೃಶ್ಯಗಳು ಚೆನ್ನಾಗಿತ್ತು, ಸಾಧು ಸಂತರ ದರ್ಶನ ಆಯಿತು, ಸಮಾಧಾನ ಆಯ್ತು ಅಷ್ಟೇ. ಅಷ್ಟು ಮಾತ್ರಕ್ಕೆ ನಮಗೆ ಮುಕ್ತಿ ಸಿಗೋದಿಲ್ಲ, ಬಿಡುಗಡೆ ಸಿಗೋದಿಲ್ಲ, ಬಿಡುಗಡೆ ಸಿಗೋದಿಲ್ಲ. ಈ ಮಾರ್ಗದಲ್ಲಿ ಬಂದರೆ ಮಾತ್ರ ಬಿಡುಗಡೆ. ಸದ್ಗುರು ಹೇಳ್ತಾರೆ, ದುಃಖತೆ ತಬಹಿ ಬಚವೋ ಸಬ್ ಸಕಲೋ ಜಾರಿ ಜಾಯ್. यह जीव सारे दुखों से भी बचेगा जब इसके मन की सारी वासनाएं कल्पनाएं नानाग्नि से जलकर समाप्त हो जाएंगे. ಮನುಷ್ಯನ ಎಲ್ಲಾ ದುಃಖಗಳು, ವಾಸನೆಗಳು, ಕಲ್ಪನೆಗಳು ಯಾವಾಗ ಜ್ಞಾನಾಗ್ನಿಯಿಂದ ಸುಡ್ತಿರೋ ಅವಾಗಲೇ ಅವೆಲ್ಲ ಸಮಾಪ್ತಿಯಾಗೋದು. ಕಳೆದ ವಾರ ಹೇಳಿದ್ವಲ್ಲ ಜ್ಞಾನಾಗ್ನಿಯಿಂದ ಇಲ್ಲಿ 2ನೇ ವಾರದಲ್ಲಿ ಹೇಳಿದ್ರು. ಜ್ಞಾನಾಗ್ನಿ ಯಾವಾಗ ಗುರು ಹಚ್ತಾನೋ ಅದನ್ನು ನಾವು ಬೆಳಕು ಬರೋಂಗೆ ಮಾಡ್ಕೊಳ್ತಾ ಅವ್ರ ಊರಿನ ಪ್ರಜ್ವಲಿಸ್ತವ್ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ವಾಸನೆಗಳೆಲ್ಲ ಸುಟ್ಟೋಗ್ತವೆ. ವಾಸನೆಗಳಂದ್ರೆ ಇಚ್ಛೆಗಳು, ಅದಾಗಬೇಕು ಇದಾಗಬೇಕು ಅನ್ನೋದು. ಮತ್ತೆ ಪಂಚವಿಷಯಗಳಲ್ಲಿರ್ತಕ್ಕಂಥ ಶಾಶ್ವತ ಸುಖದ ಕಲ್ಪನೆಗಳು ಸುಟ್ಟೋಗ್ತವೆ. ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಜ್ಞಾನಾಗ್ನಿ ಹಚ್ತಾ ಇದ್ದಾನೆ ಗುರು,
ದಿನ ಬಂದು ಹಚ್ತಾ ಇದ್ದಾನೆ, ದಿನ ಹೇಳ್ತಾ ಇರ್ತಾನೆ, ದಿನ ಕೇಳ್ತಾ ಇರ್ತೀವಿ. ನಾವು ಧಾರಣೆ ಮಾಡ್ಕೊಳ್ಬೇಕು. ಧಾರಣೆ ಮಾಡ್ಕೊಂಡಾಗ ಈ ಸಂಶಯಗಳೆಲ್ಲ ನಮಗೆ ಬಗೆಹರಿಸ್ಬಿಡುತ್ತೆ. ಸಂಶಯಗಳು ಬೇರೆಯವ್ರನ್ನ ಕೇಳೋ ಪ್ರಶ್ನೆನೇ ಇಲ್ಲ. ನೀವೇ ಉತ್ತರ ಕೊಟ್ಬಿಡ್ತೀರಾ, ಅವ್ರಿಗೆ ಸರಿಯಾದ ಉತ್ತರ ನೀವೇ ಕೊಟ್ಬಿಡ್ತೀರಾ. ಯಾವಾಗ ಮನನ ಮಾಡ್ತಾ ಇದ್ರೆ ವಿಚಾರಗಳನ್ನ ಸರಿಯಾದ ಉತ್ತರ ನೀವೇ ಅವ್ರಿಗೆ ಕೊಡ್ತೀರಾ. ನಾವೇ ಕೊಟ್ಟಿದ್ದೀವಿ ಎಷ್ಟೋ ಸರಿ. ಒಂದು ಸಣ್ಣ ಅಂದ್ರೆ ನಾವೇ ಪ್ರಾಕ್ಟೀಸ್ ಮಾಡಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ಮನನ ಮಾಡಬೇಕು. ಅದೇ ಪ್ರಪ್ರಥಮ ಧ್ಯಾನ ಅದೇ ಸ್ವಾಮಿ, ಮನನ ಮಾಡೋದೇ. ತದನಂತರ ಇನ್ನೊಂದು ಧ್ಯಾನ, ಮನನ ಮಾಡೋದೇ ನಿಜವಾದ ಧ್ಯಾನ. ನಾವೇ ಉತ್ತರ ಕೊಟ್ಟಿದ್ದೀವಿ. ಸಣ್ಣ ಹುಡುಗ ಅಂತಂದ್ರೆ ನಾನು ಒಂದು 25 ವರ್ಷ ಕೆಲಸಕ್ಕೆ ಸೇರಿದ್ದೆ. ಒಂದು 26-27 ವರ್ಷ ನನಗೆ ದೀಕ್ಷೆ ಆಗಿ 4-5 ವರ್ಷ ಆಗಿತ್ತು. ಮನನ ಮಾಡ್ತಾ ಇದ್ವಿ. ಮನನ ಮಾಡ್ತಾ ಇರಬೇಕಾದ್ರೆ ಪರಪ್ಸ್ವಾಮಿ ಪೂಜೆ ಮಾಡೋರು ಅಂತೇಳಿ, ಪರಪ್ಸ್ವಾಮಿ ಅಂತೇಳಿ ನಮ್ಮ ದೇವಾಂಗದವರು ಜಾಸ್ತಿ ಪೂಜೆ ಮಾಡ್ತಾರೆ. ಅವರು ಮಹಾತ್ಮರು, ಅವರ ಫಾಲೋವರ್ಸು, ಅನುಯಾಯಿಗಳು ಒಂದು ಪ್ರಶ್ನೆ ಬಂತು. ನಮ್ಮ ತಾಯಿನೂ ಇದ್ರು. ಅವ್ರು ಹೇಳಿದ್ರು, ನಮ್ಮ ಜ್ಞಾನ ಚಿನ್ನ ಕಣೋ ಅಂದರು ನನಗೆ. ನಮ್ಮ ಜ್ಞಾನ ವಜ್ರ ಸ್ವಾಮಿ, ನಿಮ್ದು ಚಿನ್ನ ಬೆಂಕಿನಲ್ಲಿ ಇಟ್ಟರೆ ಕರ್ಗೋಗ್ಬಿಟ್ಟಿದೆ, ಆ ಕಡೆ ಈ ಕಡೆ ಹರಡ್ಬಿಡುತ್ತೆ. ವಜ್ರ ಕಡಿದ್ರೂ ಸಣ್ಣದು ವಜ್ರನೇ ಅನ್ನೋದು, ದೊಡ್ಡ ವಜ್ರನೂ ವಜ್ರನೇ ಅನ್ನೋದು ಅಂದೆ. ಅವ್ರು ಮಾತಾಡಿದ್ರೆ ಎದ್ದೋಗ್ಬಿಟ್ರು. ನಿಜಾನ ಸುಳ್ಳ ಹೇಳಿ? ಚಿನ್ನ ಕರಗುತ್ತೆ ತಾನೆ, ಆಭರಣ ಮಾಡ್ಬೇಕಾದ್ರೆ ಅದಕ್ಕೆ ಬೆರಕೆ ಮಾಡ್ಬೇಕು ತಾನೆ. ತಾಮ್ರ ಬೆರಕೆ ಮಾಡ್ತಾರೆ, ವಜ್ರಕ್ಕೆ ಬೆರಕೆ ಮಾಡ್ತೀರಾ? ಅದು ಇಷ್ಟಿದ್ರು ವಜ್ರನೇ ಅನ್ನೋದು, ನಿರ್ದಪ್ಪ ಇದ್ರು ವಜ್ರನೇ. ದೂಸರ ಮಾತಾಡಲಿಲ್ಲ ಅವ್ರು ಹೊರಟೋದು. ಯಾಕೆ? ಮನನ ಮಾಡ್ತಾ ಇದ್ವಿ ವಿಚಾರಗಳನ್ನ. ಕೆಲಸ ಇಲ್ಲದೆ ಇರೋ ಟೈಮ್ನಲ್ಲಿ ಮನನ ಮಾಡ್ತಾ ಇದ್ವಿ, ಕೆಲಸ ಇರೋ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸುಮ್ಮನೆ ಕುಳಿತಿರೋ ಟೈಮ್ನಲ್ಲಿ ವಿಚಾರಗಳನ್ನ ಹಂಗೆ ಸ್ಮರಣೆ ಮಾಡ್ಕೊಳ್ಳೋದು. ಮನನ ಅದೇ. ನಾವು ಗುರುಗಳು ಹಿಂಗೆ ಹೇಳಿದ್ರು ಅಂತೇಳಿ ಸ್ಮರಣೆ ಮಾಡ್ಕೊಂಡ್ರೆ ನೀವೇ ಉತ್ತರ ಕೊಡೋ ಕೆಪಾಸಿಟಿ, ಸಾಮರ್ಥ್ಯ ನಿಮಗೆ ಬಂದ್ಬಿಡುತ್ತೆ. ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕಂಡು ಹಿಡ್ಕೊಂಡ್ಬಿಡ್ತೀರಾ. ಎಲ್ಲ ಸನ್ನಿವೇಶಗಳನ್ನು ಅವಕಾಶನೇ ಅನ್ನೋಂಗ್ ಆಯ್ತೆ ಅವಾಗ. ಹೌದು ಸರ್, ಆ ರೀತಿ ಬಂದ್ಬಿಡುತ್ತೆ. ಮನನ ಮಾಡಬೇಕು. ಮನನ ಮಾಡ್ತಾ ಇದ್ರೆ ನಿಮಗೆ ಪ್ರಶ್ನೆ, ನಿಮಗೆ ಉತ್ತರ ಎಲ್ಲ ಸಿಗ್ತಾ ಇರುತ್ತೆ. ಅದಕ್ಕೆ ಆಧ್ಯಾತ್ಮ ಚಿಂತಕರು ಅನ್ನೋದು ಕೆಲವು. ಆಧ್ಯಾತ್ಮ ಅದು ಚಿಂತನೆ ಮಾಡ್ತಾ ಇದ್ರೆ ಎಲ್ಲ ಮುಂದೆ ಬರೋ ವರ್ಡ್ಗಳೆಲ್ಲ ಹಂಗೆ ಬರ್ತಾನೆ ಇರ್ತವೆ. ಆಧ್ಯಾತ್ಮಿಕ ಚಿಂತನೆ ಅಂದಾಗ ನನಗೊಂದು ಬರುವುದು, ಒಬ್ಬ ಸಾಮಾನ್ಯ ರೈತ ಹೋಗ್ಬಿಟ್ಟು ಹೊಲದಲ್ಲಿ ಏನೋ ಮಾಡಿ ಅವನು 3 ತಿಂಗಳ ಕಾಲ 4 ತಿಂಗಳ ಕಾಲ ಒಂದು ರಾಗಿ ಮಾಡಿಕೊಂಡು ನಮಗೆಲ್ಲ ಆಹಾರಕ್ಕೆ ಇದು ಮಾಡ್ತಾನೆ. ಒಂದು 20 ವರ್ಷ ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಅವ್ರು ಏನು ಸಾಧನೆ ಮಾಡ್ತಾರೆ? ಅಲ್ಲಿಗೆ ಅವರಿಂದ ನಮ್ಗೇನು ಉಪಯೋಗ ಅಂತ? ಅವರು ಸಾಧನೆ ಮಾಡಿದ್ದನ್ನ ಜನಗಳಿಗೆ ತಿಳಿಸ್ಬೇಕು, ಏನು ಸಾಧನೆ ಮಾಡಿದ್ದಾರೆ ಅಂತ. ಬರೀ ಅವರೇ ಅದನ್ನೇ ಹೇಳಿದ್ದಾರೆ ಗುರುಗಳು ಇದರಲ್ಲಿ, ಅದೇ ಪುಸ್ತಕದಲ್ಲಿ ಹೇಳಿದ್ದಾರೆ. ನೀನು ಏನು ಸಾಧನೆ ಮಾಡ್ತೀಯೋ ಆತ್ಮ ವಿಚಾರದಲ್ಲಿ ಅದನ್ನ ಬೇರೆಯೊಬ್ಬರಿಗೆ ತಿಳಿಸು. ಅದರಲ್ಲಿ ಸತ್ಯ ಇರಬೇಕು, ಆ ರೀತಿ ಇದ್ರೆ ತಿಳಿಸು, ಸುಳ್ಳಿದ್ರೆ ತಿಳ್ಸಕ್ ಹೋಗ್ಬೇಡ. 20 ವರ್ಷ ತಪಸ್ ಮಾಡವ್ರೆ ಅಂತಾರೆ. ಅದರಿಂದ ಏನು ಸಿಕ್ತು ಅವ್ರಿಗೆ? ಏನ್ ಸಿಕ್ತು ಅಂದ್ರೆ ಅವ್ರ ಮನಸ್ಸಿಗೆ ನೆಮ್ಮದಿ ತೆಗೆದುಕೊಳ್ಳೋ ಸಲುವಾಗಿ ಅವ್ರು ತಪಸ್ ಮಾಡಿದ್ರು, ಬೇರೆಯವ್ರಿಗೋಸ್ಕರ ತಪಸ್ ಮಾಡಲಿಲ್ಲ. ರೈತ ಮಾಡಿದ್ದು ಬೇರೆಯವ್ರಿಗೋಸ್ಕರ. ಇವರೆಲ್ಲ ಇಬ್ಬರಲ್ಲಿ ಯಾರು ಶ್ರೇಷ್ಠ? ಇಬ್ರು ಶ್ರೇಷ್ಠನೇ. ಇವರು ಸಮಾಜಕ್ಕೆ ಕೊಡ್ತಾ ಇದ್ದಾನೆ ಕೊಡುಗೆ, ಅವರು ತನಗ್ ತಾನೇ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅವ್ರು ಬಿಡುಗಡೆ ಹೊಂದ್ತಾರೆ, ಇವ್ರು ಬಿಡುಗಡೆ ಹೊಂದೋದಿಲ್ಲ, ಮತ್ತೆ ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಸಮಾಜದ ಲೆಕ್ಕದಲ್ಲಿ ನೋಡಿದ್ರೆ ಇಬ್ರು ಶ್ರೇಷ್ಠರೇ. ಆದ್ರೆ ಪ್ರತ್ಯೇಕಿಸಿ ಬೇಗ ಭಾಗ ಮಾಡಿ ನೋಡಿದಾಗ ಆ ತಪಸ್ಸು ಮಾಡಿದಂತ ವ್ಯಕ್ತಿ ತನ್ನ ಬಿಡುಗಡೆಗೋಸ್ಕರ ತಾನು ಮಾಡ್ಕೊಂಡೋದ, ತನ್ನ ಬಿಡುಗಡೆಗೋಸ್ಕರ. ಆದ್ರೆ ಇವನು ತನ್ನ ಬಿಡುಗಡೆಗೆ ಮಾಡ್ಕೊಳ್ಳಿಲ್ಲ, ಸಮಾಜಕ್ಕೆ ಕೊಡುಗೆ ಕೊಟ್ಟ. ಮುಂದಿನ ಜನ್ಮದಲ್ಲಿ ರಾಜನೋ ಶ್ರೀಮಂತನೋ ಆಗಿ ಮತ್ತೆ ಹುಡ್ತಾನೆ, ಕಷ್ಟ ಸುಖಗಳನ್ನ ಅನುಭವಿಸ್ತಾನೆ. ಅವನ ಕಷ್ಟ ಸುಖಗಳನ್ನ ದಾಟಿಕೊಂಡು ಮುಂದೆ ಹೋಗ್ಬಿಟ್ಟ ಸನ್ಯಾಸಿ. ಸಮಾಜದ ಲೆಕ್ಕಕ್ಕೆ ಹೋದ್ರೆ ಇಬ್ರು ಶ್ರೇಷ್ಠರೇ. ರೈತ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾನೆ, ಬೆಳೆದು ಫಸಲು ಊಟ ಮಾಡೋಕ್ಕೆಲ್ಲ ಅವಕಾಶ ಮಾಡ್ಕೊಡೋದು. ಇವನು ಸಮಾಜದಲ್ಲಿ ಶ್ರೇಷ್ಠ. ಪ್ರತ್ಯೇಕ ಮಾಡಿ ನೋಡಿದರೆ ಅವನೇ ಸರ್ವಶ್ರೇಷ್ಠ. ಯಾರು? ಸನ್ಯಾಸಿ. ಅವನು ತನ್ನ ಬಿಡುಗಡೆಗೋಸ್ಕರ ಅವನು ಪ್ರಯತ್ನ ಮಾಡಿ ಬಿಡುಗಡೆ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಸರಿ ಸ್ವಾಮಿ, ಇವಾಗ ರೈತನ ಅವನಿಗೆ ಯೋಚನೆ ಬಂದ್ಬಿಟ್ಟು ಅರಿವಾಗ್ಬಿಟ್ಟು ಅವನು ಸನ್ಯಾಸಿಯಿಂದ ಆಗ್ಬಿಟ್ರೆ ಇವನ್ನ ಆದ ತಕ್ಷಣ ಊಟ ಬೆಳೆಸ್ತೀವಿ. ಎಲ್ಲರೂ ಆಗೋದಿಲ್ವಲ್ಲ, ಎಲ್ಲರೂ ಸದಾಶಿವ ಆಗೋದಿಲ್ಲ.
ಒಬ್ರು ಪ್ರೊಫೆಸರ್ ಅವರೇ, ಒಬ್ರು ರಾಮಚರಣ ಅವರವ್ರೆ, ದಯಾನಂದ ಅಣ್ಣ ಅವರೇ, ನಾವಿದ್ದೀವಿ. ಎಲ್ಲರೂ ಸನ್ಯಾಸಿಗಳಾಗೋದಿಲ್ಲ ಸ್ವಾಮಿ. ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ವಿಜ್ಞಾನಿಗಳ ಹೆಸರು ಹೇಳಿ ಎಷ್ಟು ಜನ ಇದ್ದಾರೆ? ಹಾಗೆ ಎಲ್ಲರೂ ಆಗೋದಿಕ್ಕೆ ಸಾಧ್ಯ. ಎಲ್ಲರೂ ವಿಜ್ಞಾನಿಗಳು ಹೇಳ್ತಾ ಇದ್ದಲ್ಲ, ಸಂಸ್ಕಾರ. ಆ ಸಂಸ್ಕಾರ ಇದ್ರೆ ಮಾತ್ರ ಅವ್ರು ಅದನ್ನ ಆ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ತಿಳ್ಕೊಬೇಕಲ್ವ ನಾವು? ಎಲ್ರೂ ಆಗಲ್ಲ, ಎಲ್ರೂ ವಿಜ್ಞಾನಿಗಳಿಲ್ಲ, ಎಲ್ರೂ ಒಳ್ಳೆಯವರಿಲ್ಲ ಅಂತ ತಿಳ್ಕೊಬೇಕು. ಎಲ್ಲರೂ ಆಗೋದಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಿಲ್ಲ, ಎಲ್ಲರೂ ಆಧ್ಯಾತ್ಮ ಜ್ಞಾನಗಳಾಗೋದಿಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳ್ತಾ ಇದ್ರು, ಕೋಟಿಗಳಲ್ಲಿ ಯಾರೋ ಒಬ್ರು ಬಿಡುಗಡೆ ಆಗೋದು ಈ ವಿಚಾರ ತಿಳ್ಕೊಂಡು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಡುಗಡೆ ಆಗೋದಿಕ್ಕೆ. ಸನ್ಯಾಸಿಗಳು ಕೂಡ ಅದೇ ಚಿಂತನೆ ಹೀಗೆ ಸಾಧನೆ ಮಾಡಿ ನಮ್ಗೆ ಹೇಳ್ತಾ ಇರೋದಕ್ಕೆಲ್ಲ ನಾವೆಲ್ಲ ಬದಲಾವಣೆ ಆಗಿ ಮುಕ್ತಿ ನಬಿ ಸಾಹೇಬ್ ಅವರೆಲ್ಲ ಅವರು ಹೊಲ ಬಿತ್ಕೊಂಡು ಹಂಗೆ ಇದ್ದಿದ್ರೆ ನಾವು ಹೊಲ ಬಿಟ್ಕೊಂಡು ಅದೇ ಹೊಲ ಬಿಟ್ಕೊಂಡು ನಾವು ಒಂದಿನ ಓದ್ತಾ ಇದ್ವಿ ಬರ್ತಾ ಇದ್ವಿ. 1% 2% ಇರ್ತಾರೆ. ಅವರು ಸಮಾಜಕ್ಕೆ ಅವರು ಮಾಡ್ತಾ ಇಲ್ಲ. ಅವ್ರೇನೋ ಸಾಧನೆ ಮಾಡೋರು ಸಮಾಜಕ್ಕೆ ತಿಳಿಸ್ಬೇಕು ಅಷ್ಟೇ. ಸಾಹೇಬ್ ತಿಳಿಸ್ತಾರಲ್ಲ, ನಬಿ ಸಾಹೇಬ್ ತಿಳಿಸ್ತಾರೆ, ಅವ್ರು ಕೆಲವರು ತಿಳಿಸಲ್ಲ. ನಾನು ಹಾಗೆ ಹೇಳಿದ್ದಲ್ಲ, ಕೆಲವರು ತಿಳಿಸರೆ, ಕೆಲವರು ತಿಳಿಸ್ತಾರೆ. ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಯಾರೋ ಒಬ್ರು ಅದು ಪ್ರಯತ್ನ ಪಟ್ಟು ಅದನ್ನ ನಮಗೆ ಸಮಾಜಕ್ಕೆ ಹೇಳ್ತಾರೆ. ನಾವು ಕೆಲಸ ಮಾಡ್ಕೊಂಡ್ರೆ ನಾವು ಮುಕ್ತಿ ಹೊಂದಬಹುದು ಅಂತ ಮಾಡ್ರಿ ಅಂತ ನಾವು ದಾರಿಗಳು ಹೋಗೋದು. ಮೊನ್ನೆ 3 ಕೋಟಿ 40 ಲಕ್ಷ ಜನ ಸಾಧುಗಳು, 6 ಕೋಟಿ ಸಾಧುಗಳು ಅಂತಾರಲ್ಲ, ಅವರೆಲ್ಲ ಮುಳುಗಿದ್ರು ಅಂತಾರೆ. ಅವರಿಂದ ನಮಗೆ ಏನು ಆಗಿದೆ ಅಂತ ಸಮಾಜಕ್ಕೆ ಅವ್ರು ಕೊಡುಗೆ ಕೊಡಬೇಕು, ತಿಳಿಸ್ಬೇಕು ಈ ವಿಚಾರಗಳನ್ನೆಲ್ಲ. ಅವರೇ ಭ್ರಮೆನಲ್ಲಿ ಬಿದ್ದಿದ್ದಾರಲ್ಲ, ಅದನ್ನೇ ಧರ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇರೋದು. ಧರ್ಮ ಕ್ಷೇತ್ರದಲ್ಲೂ ಸಹ ಅವರನ್ನ ಪುರಾಣ ಪುಣ್ಯಕಥೆಗಳನ್ನು ಓದ್ಕೊಂಡು ಇಂಥ ಆತ್ಮ ವಿಚಾರವನ್ನ ತಿಳಿಸ್ತಾ ಇಲ್ಲ ಅವರು. ಅವರೊಂದು ಪರಂಪರೆ, ಅದನ್ನ ಬಿಟ್ಟು ಬರೋದಿಲ್ಲ. ನಮ್ದೇ ಶ್ರೇಷ್ಠ, ನಾವೆಂಗೆ ನಮ್ದೇ ಶ್ರೇಷ್ಠ ಅಂತೀವಿ, ಅವ್ರದೇ ಶ್ರೇಷ್ಠ ಅಂತ ಅವ್ರು ಅದರಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಆ ಶ್ರೇಷ್ಠತೆಯನ್ನು ಬೇರೆಯವ್ರಿಗೂ ತೋರಿಸ್ಕೊಡ್ಬೇಕು. ತೋರಿಸ್ಕೊಳ್ಳಿಲ್ಲ, ಅವ್ರ ಕಾಡಿನಲ್ಲಿ ಹೋಗಿ ಅವ್ರದೇ ಸಾಧನೆಗಳು ಮಾಡ್ಕೊಂಡಿರ್ತಾರೆ. ಯಾರೋ M.Tech ಮಾಡಿರೋ ಹೋಗಿ ಸನ್ಯಾಸಿ ಆಗ್ಬಿಟ್ಟ, ಏನ್ ಹೇಳ್ತೀರಾ? ವಾಟ್ಸಪ್ನಾಗ ಬಂದಿತ್ತು, ಮಾತಾಡ್ಸಿದ್ರು ಅವ್ರನ್ನ. ಅವ್ರು ಜೀವನ ಮಾಡ್ಕೊಂಡು ತಂದೆ ತಾಯಿಗಳನ್ನ ಸಾಕೊಂಡೆಲ್ಲ ಕುಟುಂಬ ಸಲಹೋಗ್ಬೋದಾಯ್ತಲ್ಲ, ಮದುವೆನೇ ಆಗಲಿಲ್ಲ, ಹೊರಟೋಗ್ಬಿಟ್ಟ. ಅವ್ರ ಸಂಸ್ಕಾರ, ಅದು ಅವ್ರ ಪ್ರಾರಂಭ. ಆ ಟೈಮ್ಗೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವರಿಂದ ಲಾಭ ಏನೂ ಇಲ್ಲ, ನಷ್ಟನೂ ಇಲ್ಲ. ತಿಳಿಸಿದ್ರೆ ಲಾಭ, ಇಲ್ಲ ಅಂದ್ರೆ ಅವನಿಗೆ ನಷ್ಟ. ತಿಳಿಸ್ಬೇಕು. ಈಗ ಒಂದು 20 ವರ್ಷದಿಂದ ನಮ್ಮೂರಾಗ ಸೋಮೇಶ್ವರ ದೇವಸ್ಥಾನದ ಹಿಂದ್ಗಡೆ ಒಂದು ಆಶ್ರಮ ಇತ್ತು. ಒಬ್ಬ ತಹಸೀಲ್ದಾರ್ ಆಗಿದ್ನಂತೆ ಅಪ್ಪ, ಒಂದು ಟವಲ್ ಸುತ್ಕೊಂಡು ಕೊಡೆ ಇಟ್ಕೊಂಡು ಯಾಕೆ ಮೊನ್ನೆ ಒಬ್ರು ಸನ್ಯಾಸಿ ಆದ್ರಲ್ಲ ಸ್ವಾಮಿ, ಸಿದ್ಧಗಂಗಾ ಮಠದಲ್ಲಿ. ಆ ವ್ಯಕ್ತಿ ರಾಜಘಾಟದ ಅವ್ನು AC ಅವನು ತ್ಯಾಗ ಮಾಡ್ಬಿಟ್ಟು ರಾಜೀನಾಮೆ ಕೊಟ್ಟು ಸನ್ಯಾಸಿ ಸ್ವೀಕಾರ ಮಾಡ್ದ. ಬಂತು. ಮತ್ತೆ ಎಷ್ಟೋ ಜನ 200 ಕೋಟಿ ಇರೋರು ಮಾರ್ವಾಡೀಸ್ ಎಲ್ಲ ಜೈನ ಸಂಪದೆಗೆ ಸೇರ್ಕೊಂತಾರೆ, ಎಲ್ಲ ದಾನ ಮಾಡ್ಬಿಟ್ಟು. ಅವ್ರಿಗೆ ಅರಿವಾಗಿದೆ ಇವುಗಳಿಂದ ಸುಖ ಇಲ್ಲ ಅಂತೇಳಿ, ಇವುಗಳಿಂದ ಸುಖ ಇಲ್ಲ ಅಂತ ಅರಿವಾದ ಇದೆ. ಅವ್ರ ಸಂಸ್ಕಾರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಸಂಸ್ಕಾರ ಇಲ್ಲಿ ಕರ್ಕೊಂಡ್ ಬಂದಿದೆ. ಸ್ವಾಮಿ, ನಿಜವಾದ ಜ್ಞಾನ ತಿಳಿಯೋದಕ್ಕೆ ನಮ್ಮ ಸಂಸ್ಕಾರ ನಾವು ತಿಳಿಬೇಕು. ಹಲವಾರು ಜಗತ್ತಿನಲ್ಲಿ ಹಲವಾರು ಪರಂಪರೆಗಳಿದ್ದಾವೆ. ಯಾರ್ಯಾರ ಸಂಸ್ಕಾರ ಎಲ್ಲೆಲ್ಲಿ ಹೇಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅದು ಕಬೀರ್ ಸ್ವಾಮಿ ಅವ್ರಿಗೂ ಆದಿ ಸುಗಮವಾಗಿಲ್ಲ. ಅವರು ಎದ್ದು ಬಿದ್ದು ಉಗಿಸ್ಕೊಂಡು ಕೊನೆಗೆ ಅವ್ರ ಜೀವನ ಚರಿತ್ರೆ ನಾವು ಬುಕ್ ನಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಜೀವನ ಚರಿತ್ರೆ ಓದಿ ಅವ್ರಿಗೆ ಎಷ್ಟು ಅವ್ರಿಗೂ ಶಿಕ್ಷೆ ಕೊಡಿಸ್ತಾರೆ. ಸಿಂಹನ ಬಿಡ್ತಾರೆ, ಆನೆನ್ ಬಿಡ್ತಾರೆ, ಅವ್ರ ಮೇಲೆ ಕಥೆಗಳೆಲ್ಲ ಇದೆ. ಸುಳ್ಳು ಹೇಳ್ತಾ ಇದ್ದಾನೆ ಇವರು ಅಂತೇಳಿ ಇವ್ರ ಮೇಲೆ ನಮ್ ಬೇರೆ ಬೇರೆ ಮಾಡ್ತಾ ಇದ್ದಾನೆ, ಧರ್ಮ ಭ್ರಷ್ಟ ಮಾಡ್ತಾ ಇದ್ದಾನೆ. ಅವ್ರು ಮುಸ್ಲಿಂ ಸ್ಥಳಕ್ಕೆ ಸಾಕಿರೋದಲ್ವಾ, ಅವರು ಗುರುಗಳೆಲ್ಲ ಅವ್ರಿಗೆ ತೊಂದರೆ ಕೊಡಿಸ್ತಾರೆ ರಾಜನ ಕಡೆಯಿಂದ. ಉದಾಹರಣೆ ಪ್ರಹ್ಲಾದ. ಪ್ರಹ್ಲಾದನ ಉದಾಹರಣೆ. ಪ್ರಹ್ಲಾದ ಪುರಾಣ, ಇದು ನಿಜವಾಗಿ ನಡೆದಿರೋದು ಇವೆಲ್ಲ. ಆಗಿನ ಕಾಲದಲ್ಲಿ ಆನೆ ಬಿಡ್ತಾರೆ ತುಳ್ಸಕ್ಕೆ, ಅವರು ಸಿಂಹನ ಸೃಷ್ಟಿ ಮಾಡ್ತಾರೆ. ಅವರೆಲ್ಲ ಸಿದ್ಧಿ ಪುರುಷರು. ಸಿಂಹ ನೋಡ್ತಾನೆ ಆನೆ ಓಡೋತಿದ್ದೆ. ಹಿಂಗೆ ಇವರು ಕಷ್ಟ ಕೊಟ್ಟವ್ರೆ, ಕಷ್ಟ ಕೊಟ್ಟಿಲ್ಲ ಅಂತಿಲ್ಲ. ಆಗ್ಲೇ ಹೇಳಿದ್ರಲ್ಲ, ಕಷ್ಟ ಕೊಟ್ಟಿರ್ತಾರೆ ಎಲ್ಲಾರ್ಗು. ನಿಮ್ಗೂ ಕೊಡ್ತಾರೆ, ನಮಗೂ ಕೊಡ್ತಾರೆ, ಸಾಮಾನ್ಯ ವ್ಯಕ್ತಿಗೂ ಕೊಡ್ತಾರೆ, ಕೊಡ್ತಾವ್ರೆ. ಅದಕ್ಕೆ ಇಲ್ಲಿ ಬಂದು ಅಲ್ಲಿ ಪರಿಹಾರ ಮಾಡ್ಕೊಳ್ತಾವ್ರೆ. ಕೇಳ್ತಾ ಇದ್ದೀನಿ ಸ್ವಲ್ಪ, ಕೇಳ್ತಾ ಇದ್ದೀನಿ. ಏನೇನು ಆಗ್ತಾನೋ ಗೊತ್ತಿಲ್ಲ.
ಭಗವಂತ ಏನು ಹಾಕೋದಿಲ್ಲ, ನಾವು ನಾವು ಮಾಡಿರೋದು ಮಾಡಿರೋದೇ ನಮ್ಗೂ ಸುಮ್ಮನೆ ಏನೋ ಒಂದು ನಮ್ಮ ನಂಬಿಕೆ ಭಗವಂತ ಅಂತ, ಆ ನಂಬಿಕೆ ಮೇಲೆ ನಡೆಯೋಣ, ಅದರಲ್ಲೇನು ತಪ್ಪೇನಿಲ್ಲ. ನಿಜವಾದ ಅದ್ರ ಜೊತೆಯಲ್ಲಿ ನಿಜವಾದ ವಿಚಾರ ಕಿವಿಯೋಣ, ಬಿಡುಗಡೆ ಹೊಂದೋಣ ಅಷ್ಟೇ. ಅರ್ಥ ಆಯ್ತಾ? ನಮ್ಮ ನಂಬಿಕೆಗೆ ನಾವು ಯಾವುದು ಇದು ಅಪನಂಬಿಕೆ ಮಾಡೋದು ಬೇಡ, ಅದನ್ನ ಹಲ್ಲಿಗೆ ಎಳಿಯೋದು ಬೇಡ. ಯಾರು ಹಲ್ಲಿಗೆ ಎಳಿತಾರೆ ಅಂತ ಅದಕ್ಕೆ ನಾನು ವಿಚಾರದಲ್ಲಿ ಯಾವುದೇ ದೇವಿ ದೇವತೆಗಳು ಮಾಡಲಿ ಬಿಡಿ, ಇಲ್ಲಿ ನೆನ್ನೇನು ಅದೇ ಅವ್ರವ್ರ ಇಷ್ಟ ಮಾಡ್ತಾರೆ, ಮಾಡಲಿ ಬಿಡಿ. ಆದರೆ ಅವರಿಂದ ಬಿಡುಗಡೆ ಇಲ್ಲ, ಇಷ್ಟೇ ಹೇಳೋದು. ದೇವಿ ದೇವತಾ ಪೂಜೆಗಳಿಂದ ಬಿಡುಗಡೆ ಇಲ್ಲ, ಅದನ್ನ ಎಲ್ಲ ಗ್ರಂಥಗಳಲ್ಲೂ ತಿಳಿಸಿದ್ದಾರೆ. ಮತ್ತೆ ಅದಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಅವ್ರ ಪರಂಪರೆ, ಅವರು ಇದು ಅಷ್ಟೇ. ಏನಂದರೆ ಅವ್ರು ಹೇಳ್ತಕ್ಕಂಥ ವಿಚಾರಗಳಲ್ಲಿ ಸತ್ಯವನ್ನು ಗ್ರಹಿಸಬೇಕು ನಾವು. ಇವಾಗ ಹೇಳಿದ್ವಲ್ಲ, ಆತ್ಮ ವಿಚಾರದ ಬಗ್ಗೆ, ಆತ್ಮಕ್ಕೆ ಸಮನಾದುದಲ್ಲ ನೋಡಿ, ಈ ಶಬ್ದಗಳನ್ನು ಗ್ರಹಿಸಬೇಕು. ಎಲ್ಲ ಶಬ್ದಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಎಲ್ಲ ಸುಟ್ಟೋಗ್ತಾ ಇದ್ದಾರೆ ವಿಷಯ ವಾಸನೆಗಳಲ್ಲಿ. ಜ್ಞಾನಾಗ್ನಿ ಅನ್ನೋದು ಹಚ್ಚಿದ್ರೆ ಅವಾಗ ಅದು ಸುಟ್ಟೋಗುತ್ತೆ, ಇವನು ಸುಟ್ಟೋಗಲ್ಲ. ಪೆಹಲೆ ತೋ ಮನುಷ್ಯಕ್ಕೆ ಸಮझ लेना ಹೋಗಾ, ಮನುಷ್ಯ ಮೊದಲು ತಿಳ್ಕೊಳ್ಬೇಕು ಅಮರ ಸಚ್ಚ ಸುಖ, ನಮ್ಮ ಸಚ್ಚ ಅಂದ್ರೆ ನಿಜವಾದ ಸತ್ಯವಾದ ಸುಖ ಪರಮಾತ್ಮ ಏವಂ ಅಥವಾ ಮೋಕ್ಷ हमारी अपनी आत्मा से अलग कुछ नहीं है. ಮನುಷ್ಯ ಮೊದಲು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ನಮ್ಮ ನಿಜವಾದ ಸುಖ. ಸತ್ಯ ಅಂದ್ರೆ ಒಳ್ಳೆಯದು, ಸತ್ಯ. ಸತ್ಯ ಅಂತ ಏನೇನು ಹೇಳ್ತಾರೆ? ಸತ್ಯ. ಸತ್ಯವಾದ ಸುಖ ಪರಮಾತ್ಮ ಅಥವಾ ಮೋಕ್ಷ ನಮ್ಮ ಆತ್ಮವನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಇಲ್ಲ. ಅಲಗ್ ಕುಚ್ ನಹೀ ಹೈ. ನಾವು ಪರಮಾತ್ಮ ಸ್ವರೂಪಿಗಳು, ನಮ್ಮ ಸ್ವರೂಪ ಪರಮಾತ್ಮ ಸ್ವರೂಪಿಗಳು. ಪರಮಾತ್ಮ ಸ್ವರೂಪಿಗಳು ಅಂದಾಗ ನಾವು ಯಾವಾಗ ತಿಳ್ಕೊಂತೀವೋ ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ, ಮಾತಿನಿಂದ ತೊಂದರೆ ಕೊಡಕ್ ಹೋಗೋದಿಲ್ಲ, ಅಲ್ಲೇ ಮಾಡೋದ್ರಿಂದ ತೊಂದರೆ ಕೊಡಕ್ ಹೋಗೋದಿಲ್ಲ. ಆಗ್ಲೇ ಹೇಳಿದ್ವಲ್ಲ, ಪ್ರೀತಿಯಿಂದ ಆದರಿಸ್ತೀವಿ ಎಲ್ಲರನ್ನ. ಒಂದು ಪ್ರಾಣಿನೂ ಅಷ್ಟೇ, ತೊಂದರೆ ಕೊಡ್ಬೇಡಪ್ಪ ಅಂತ ಹೇಳ್ತೀವಿ, ಇನ್ನ ಅದನ್ನ ಪ್ರೀತಿ ಮಾಡ್ತೀವಿ. ಪ್ರೀತಿಯಿಂದ ಮನೆಗೆ ತಂದು ಸಾಕೋದಲ್ಲ, ಅದಕ್ಕೇನು ತೊಂದರೆ ಕೊಡದೆ ಇರೋಗೆ ನಡ್ಕೊಳ್ತೀವಿ, ಅದೇ ಪ್ರೀತಿ. कुछ नहीं, जब हमारे सुख से परमात्मा से मोक्ष से हमारा वियोग ही नहीं है. ನೋಡಿ, ಸುಖ ನಮ್ಮಲ್ಲೇ ಇದೆ, ನಾವು ಹುಡುಕ್ತಾ ಇಲ್ಲ. ಅದು ನಾವು ಹುಡುಕ್ತಾ ಇದೀವಿ, ಬೇರೆ ಕಡೆ ಇಲ್ಲ. ಪರಮಾತ್ಮ ನಾವೇ ಆಗಿದ್ದೀವಿ, ನಾವು ಪರಮಾತ್ಮನನ್ನ ಹೊರಗಡೆ ಹುಡುಕ್ತಾ ಇದೀವಿ. ಮೋಕ್ಷ ನಮ್ಮಲ್ಲೇ ಇದೆ, ನಾವು ಹೊರಗಡೆ ಮೋಕ್ಷವನ್ನ ಹುಡುಕ್ತಾ ಇದೀವಿ. ಅದು ನಮ್ಮನ್ನು ಬಿಟ್ಟಿಲ್ಲ. ವಿಯೋಗ ಅಂದ್ರೆ ಬಿಡೋದು, ಅದು ನಮ್ಮನ್ನು ಬಿಟ್ಟಿಲ್ಲ, ನಾವು ಅದನ್ನು ಬಿಟ್ಟಿಲ್ಲ. ನಮ್ಮಲ್ಲೇ ಇದೆ, ನಮ್ಮ ಸ್ವರೂಪದಲ್ಲೇ ಇದೆ. ಅದನ್ನ ನೀವು ಪಡಿಬೇಕಾದ್ರೆ ನಿಮ್ಮ ವಾಸನೆಗಳನ್ನ, ನಿಮ್ಮ ಇಚ್ಛೆಗಳನ್ನ ತ್ಯಾಗ ಮಾಡಬೇಕು. ಅಂದ್ರೆ ತಿನ್ನೋದು ಉಣ್ಣೋದು ಬಿಟ್ಬಿಡೋದಲ್ಲ, ಅದು ಸಾಧ್ಯ ಇಲ್ಲ. ಅದು ಮಾಡಿದ್ರೂ ಆಗೋದಿಲ್ಲ, ಜ್ಞಾನ ಉಂಟಾಗೋದಿಲ್ಲ. ಬುದ್ಧ ಊಟ ಮಾಡದೆ ಉಪವಾಸ ಮಾಡಿ ತಪಸ್ಸು ಕುಳಿತುಕೊಂಡ ಜ್ಞಾನಕ್ಕೋಸ್ಕರ. ಜ್ಞಾನ ಉಂಟಾಗ್ಲಿಲ್ಲ ಅವನಿಗೆ, ಅರಿವಾಯ್ತು ಅವನಿಗೆ. ಶರೀರ ಕೃಶವಾಗ್ತಾ ಇದೆ, ನಿಲ್ಲಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಾ ಇದೆ, ನರಳುತ್ತಾ ಇದೆ ಹಸುವಿನಿಂದ. ಅವನೇನ್ ಮಾಡ್ದ? ಆಮೇಲೆ ಭಿಕ್ಷಾನ್ನದಿಂದ ಊಟ ಮಾಡಿ ತಪಸ್ ಮಾಡಕ್ ಶುರು ಮಾಡ್ದ. ಆಗ ಅವನಿಗೆ ಜ್ಞಾನೋದಯ ಆಯ್ತು. ಮನಸ್ಸು ಕೇಳ್ತಾ ಇಲ್ಲ, ಹಸುವಿನಿಂದ ಕಂಗಾಳಿದ್ರೆ ಮನಸ್ಸೆಲ್ಲಿ ನಿಲ್ಲುತ್ತೆ? ಇಲ್ಲ. ಅದಕ್ಕೆ ಊಟ ಮಾಡ್ದ, ಲಿಮಿಟೇಷನ್ ಊಟ ಅಷ್ಟೇ, ಜಾಸ್ತಿನೂ ಊಟ ಮಾಡಬಾರ್ದು. ಎಷ್ಟು ಬೇಕೋ ಹೊಟ್ಟೆಗೆ ಅಷ್ಟೇ ಊಟ. ಹಾಗಾಗಿ ನಮ್ಮ ಇಚ್ಛೆ ಏನ್ ಬೇಕು, ಒಂದು ಬಟ್ಟೆ ಬೇಕು ಮೈಗೆ ಹಾಕ್ಕೊಳಕ್ಕೆ, ಅದು ಹಾಕಿದ್ದಾರೆ, ಅದು ಓದ್ದೆ. ಈಗೆಲ್ಲ ಬೆತ್ತಲೆ ಇದ್ದಾರಲ್ಲ, ಅಲ್ಲೆಲ್ಲ ಬೆತ್ತಲೆ ಇರಬಾರ್ದು ಅಂತೇಳಿ ಪಾರಕಿ ಜ್ಞಾನ ಇರುತ್ತೆ. ಬೆತ್ತಲೆ ಸ್ತ್ರೀ ಆಗಲಿ ಪುರುಷರಾಗಲಿ ಇದ್ರೆ ಅದು ನೋಡಿದವ್ರಿಗೆ ಮನಸ್ಸು ಚಂಚಲವಾಗುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಕೇಳ್ತಾನೆ, ಕೂಡ್ಲೆ ಎಲ್ಲ ಹೇಳ್ತಾಳೆ, ಯಾಕಮ್ಮ ನೀನು ಬೆತ್ತಲೇನೆ ಇರ್ಬೋದಿಲ್ಲ, ಯಾಕೆ ಕೂದಲು ಮುಚ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಕೇಳ್ತಾನೆ ಅಲ್ಲಮ್ಮ ಪ್ರಭು, ಸ್ವಾಮಿ ಸಮಾಜದ ಕಣ್ಣುಗಳು
ಇವುಗಳನ್ನ ನೋಡಿ ಚಂಚಲಕ್ಕೆ ಒಳಗಾಗಬಾರದು ಅಂತೇಳಿ ನಾನು ಕೂದಲು ಮುಚ್ಕೊಂಡಿದ್ದೀನಿ ಸ್ವಾಮಿ ಅಂತ. ಸಮಾಜದ ಕಣ್ಣುಗಳು ಅದೇ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೆಣ್ಣು ಗಂಡಸರ ಕಣ್ಣುಗಳು ಚಂಚಲವಾಗಬಾರದು ಅಂತೇಳಿ ನಾನು ಬೆತ್ತಲೆ ಶರೀರವನ್ನ ಕೂದಲಿನಿಂದ ಮುಚ್ಚಿಕೊಂಡಿದ್ದೇನೆ ಅಂತ ಉತ್ತರ ಕೊಡ್ತಾಳೆ. ಅದು ಬಂದಿದೆ ಅದರಲ್ಲಿ. ಅಕ್ಕಮಹಾದೇವಿ ಅವರ ಯಜಮಾನ್ರು ಅವರು ಗುರುವೇ ನಮ್ಮ ಯಜಮಾನ್ರು ಅಂತ. ಪರಮಾತ್ಮ ಸೇರಿರೋದು ನಮ್ಮ ಆತ್ಮಗೆ, ಪರಮಾತ್ಮನೇ ಯಜಮಾನ್ರು ಅಂತ ಹೇಳ್ತಿದ್ಲು ಅಕ್ಕಮಹಾದೇವಿ. ಕೂಡಲ ಸಂಗಮ ದೇವನೇ ನನ್ನ ಪತಿ. ಅದೇ ಅವರೊಂದು ಸಂಪ್ರದಾಯ ಇಲ್ಲಿ. ಅದೇ ರೀತಿಯಾಗಿ ನಮ್ಮ ಸುಖ ನಮ್ಮನ್ನು ಬಿಟ್ಟು ಬೇರೆ ಇಲ್ಲ, ಹೊರಗಡೆ ಇಲ್ಲ. ನಮ್ಮಲ್ಲಿ ಶಾಶ್ವತವಾದ ಸುಖ ಇದೆ ನಮ್ಮ ಸ್ವರೂಪದಲ್ಲಿ. ಪರಮಾತ್ಮ, ನಾವು ಪರಮಾತ್ಮ ಸ್ವರೂಪರಾಗಿದ್ವಿ. ಮೋಕ್ಷ ನಮ್ಮಲ್ಲೇ ಇದೆ, ನಮ್ಮಲ್ಲೇ ಇದೆ. ಮೋಹವನ್ನ ಬಿಟ್ಟರೆ ಮೋಕ್ಷ, ಮೋಹ ಕ್ಷಯ. ಮೋಕ್ಷ, ಮೋಹನ ಸಪರೇಟ್ ಮಾಡಿ, ಮೋಹ ಕ್ಷಯ ಬಿಡಿ, ನಾಶ ಮಾಡಿ ಮೋಕ್ಷ. ವಿಯೋಗ ಜನಿತ ಪೀಡಾ ಹೋನೆ का प्रसंग ही नहीं. ಆ ಪ್ರಸಂಗನೇ ಇಲ್ಲ ಸ್ವಾಮಿ. ಸುಖ ನಮ್ಮಲ್ಲೇ ಇದೆ, ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ ಅಷ್ಟೇ. ಅದು ನಮಗೆ ಕಂಡುಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ, ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ, ಅನುಭವ ಮಾಡೋಕೆ ಆಗ್ತಾ ಇಲ್ಲ. ಕಾರಣ ಆತ್ಮ ವಿಚಾರ ಸತ್ಸಂಗ ನಾವು ಕೇಳ್ತಾ ಇಲ್ಲ. ಕೇಳಿದ್ರು ಸಹ ಬಿಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳಿಲ್ಲ, ಅದರ ಚಿಂತನೆ ಮಾಡಲಿಲ್ಲ, ಅದರ ಮನನ ಮಾಡಲಿಲ್ಲ. ಅದ್ರ ಚಿಂತನೆ ಮಾಡಲಿಲ್ಲ, ಮನನ ಮಾಡಲಿಲ್ಲ. ಇನ್ನೆಲ್ಲಿಂದ? ಒಂದು ಸಣ್ಣ ಕತೆ ಮುಗಿಸ್ಬಿಡೋಣ. ಒಬ್ಬ ವ್ಯಾಪಾರಿ ಆಗೆಲ್ಲ ಕುದುರೆ ಮೇಲೆ ಸರಕುಗಳು ಹಾಕೊಂಡು ಹೋಗಿ ಊರಿಂದ ಊರಿಗೆ ಮಾರಾಟ ಮಾಡ್ತಾ ಇದ್ರು. ನಮ್ಮ ಗುರುಗಳು ಹೇಳಿರೋದು, ಹನುಮಾನ್ ಸಾಹೇಬರು. ಒಮ್ಮೆ ಊರ ಹೊರಗೆ ಕುಳಿತಿದ್ದ ಒಂದು ಹಳ್ಳಿ ಕಟ್ಟೆ ಮೇಲೆ ಊರಿನ ಒಳಗಿನಿಂದ ಜನರು ಹೊರಗಡೆ ಹೋಗ್ತಾ ಇದ್ರು, ಗುಂಪು ಗುಂಪಾಗಿ. ಒಬ್ಬರನ್ನ ಕರೆದ, ಎಲ್ಲಿ ಹೋಗ್ತಾ ಇದ್ದೀರಾ? ಗುಂಪು ಗುಂಪಾಗಿ. ಅಲ್ಲಿ ಭಾಗವತರು ಕತೆ ಹೇಳ್ತಾವ್ರೆ, ಅದನ್ನ ಕೇಳೋದಿಕ್ಕೆ ಹೋಗ್ತಾ ಇದ್ದೀವಿ. ಅದ್ರಲ್ಲಿ ಒಬ್ಬ ಅಂದ. ಇವನಿಗೂ ಏನ್ ಅನ್ನಿಸ್ತೋ, ಕುದುರೆ ಸಮೇತ ಹೋದ, ಸತ್ಸಂಗ ಕೇಳ್ದ. ಇವನು ಹೋಗೋ ಅಷ್ಟೊತ್ತಿಗೆ, ಇವನು ಚಿಂತನೆ ಮಾಡಿ ಹೋಗೋ ಅಷ್ಟೊತ್ತಿಗೆ ಕೊನೆ ಎಂಡ್. ಅವ್ರು ಭಾಗವತರು ಹೇಳ್ತಾ ಇದ್ರು, ಆತ್ಮದ ಸುಖದ ಮುಂದೆ ಯಾವ ಸುಖನೂ ಇಲ್ಲಪ್ಪ. ಆ ಒಂದು ವರ್ಡ್ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು. ಇದು ನನಗೆ ಇಷ್ಟು ಗೊತ್ತು ಅಷ್ಟೇ, ಈ ಶಬ್ದ ಗೊತ್ತು ಅಷ್ಟೇ, ಇದರ ಅನುಭವ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ನೀವು ಬೇಕಾದ್ರೆ ಇದನ್ನ ತಿಳಿಬೇಕಾದ್ರೆ ತಿಳಿದಂಥವ್ರ ಕಡೆ ಹೋಗಿ ನೀವು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಮಾಪ್ತಿ ಮಾಡಿಬಿಟ್ರು. ಈ ಒಂದು ಶಬ್ದ ಅವನಿಗೆ ಬಿತ್ತು, ಈ ವಾಕ್ಯ ಏನು? ಆತ್ಮದ ಸುಖ ಮುಂದೆ ಯಾವುದೇ ಸುಖ ನಿಷ್ಪ್ರಯೋಜಕ, ಕ್ಷಣಿಕ. ಇವನು ಹೋಗಿ ಕೇಳ್ತಾನೆ, ಅವಾಗಲೂ ಅವರೇ ಉತ್ತರ ಕೇಳ್ತಾರೆ. ನೋಡಪ್ಪ, ಅದನ್ನು ಓದಿದ್ದೆ ನಾನು, ಹೇಳಿದ್ದೀನಿ. ಆ ವ್ಯಾಪಾರಿ ಓದಿದ್ದೆ, ನಾನು ಹೇಳಿದ್ದೀನಿ, ಇದನ್ನು ಬೇರೆ ತಿಳಿದಿರೋರ ಹತ್ರ ನೀನು ತಿಳ್ಕೊಬೋದು ಅಂತ. ಅವನಿಗೆ ಅದನ್ನು ತಿಳಿಯೋ ಕುತೂಹಲ ಆಯಿತು ಆತ್ಮನ ಸುಖದ ಬಗ್ಗೆ. ಅವನು ತನ್ನಲ್ಲಿ ಇದ್ದಂಥ ಸರಕುಗಳನ್ನೆಲ್ಲ ಅಲ್ಲೇ ಯಾರ್ಯಾರು ಕೊಟ್ಟು ದಾನ ಮಾಡಿ ಗುರುಗಳನ್ನ ಹುಡುಕೊಂಡು ಹೊರಟೋದ. ಒಬ್ಬ ಗುರು ಸಿಕ್ಬಿಟ್ರು, ಕಬೀರ್ ಸಾಹೇಬ್ರಂತ ಗುರುಗಳು. ಚೆನ್ನಾಗಿ ವಿಚಾರ ಮಾಡಿ ತಿಳಿದ, ಆತ್ಮದ ಅನುಭವ ಪಡ್ಕೊಂಡ. ಅವನಿಗೆ ನಿಜ ಅನ್ನಿಸ್ತು, ಇದು ಸುಖದ ಮುಂದೆ ಯಾವುದೇ ಸುಖ ಇಲ್ಲ ಅಂತೇಳಿ. ಜೀವನ ಹೆಂಗೋ ಮಾಡ್ದ, ಭಿಕ್ಷಾಟನೆ ಮಾಡಿ ಏನೋ ಮಾಡ್ಕೊಂಡ. ಗುರುಗಳ ಜೊತೆ ಸೇರಿದ್ಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕು. ಮತ್ತೆ ಅದೇ ಊರಿಗೆ ಬಂದ, ಅದೇ ಜಾಗದಲ್ಲಿ ಕುಳಿತುಕೊಂಡ. ಒಂದು 20 ವರ್ಷ ಆದ್ಮೇಲೆ ಅದೇ ರೀತಿ ಗುಂಪಿನ ಜನಗಳೆಲ್ಲ ಹೋಗ್ತಾ ಇದ್ರು ತಿರ್ಗಾ. ಅದರಲ್ಲೂ ಮೊದಲು ಕರೆದಿದ್ನಲ್ಲ, ಅವನ್ನೇ ಕರೆದ. ಎಲ್ಲಿ ಹೋಗ್ತಾ ಇದ್ದೀರಾ? ಅದೇ ಕತೆ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಓದ್ತಾ ಇದ್ದೆ? 20 ವರ್ಷದಿಂದ. ಇನ್ನೊಬ್ರು ಹೇಳ್ದ, ಜಾಸ್ತಿ ಹೇಳಿದ್ರೆ ನಾನು 25 ವರ್ಷದಿಂದ ಓದ್ತಾ ಇದ್ದೀವಿ ಅಂತ. ಒಬ್ರಿಗೊಬ್ರು ಪೈಪೋಟಿ. ಏನ್ ತಿಳಿದ್ರಿ? ಅವ್ರು ಹೇಳ್ತಾವ್ರೆ, ನಾವು ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾವ್ರೆ, ನಾವು ಕೇಳ್ತಾ ಇದ್ದೀವಿ. ಅವಾಗ ಬೈತಾನೆ, ಅಲ್ಲ ಅವ್ರ ಆತ್ಮದ ಸುಖದ ಮುಂದೆ ಯಾವ ಸುಖನೂ ಇಲ್ಲ ಅಂತ ಅವತ್ತು ಹೇಳಿದ್ರಲ್ಲ, ನೀವ್ಯಾರು ಅದನ್ನ ಪ್ರಯತ್ನ ಪಡ್ಲಿಲ್ವ ಪಡೆಯೋದಿಕ್ಕೆ? ಏನ್ ಪ್ರಯೋಜನ ನೀವು ಹೇಳಿ?
ಕೇಳ್ತಾ ಇದ್ದೀರಾ ಬಿಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಬಿಡ್ತಾ ಇದ್ದೀರಾ, ಏನ್ ಪ್ರಯೋಜನ? ಮನನ ಮಾಡ್ಬೇಕು ನೀವೆಲ್ಲ. ಮನನ ಮಾಡಿದ್ರೆ ನೀವು ನನ್ನಂಗೆ ಆತ್ಮದ ಸುಖನ ಪರಿಚಯ ಮಾಡ್ಕೊಳ್ತಾ ಇದ್ರಿ, ಅನುಭವ ಮಾಡ್ಕೊಳ್ತಾ ಇದ್ರಿ ಅನ್ನೋ ಒಂದು ವಿಚಾರವನ್ನ ತಿಳಿಸ್ತಾರೆ. ಹಂಗೆ ಪ್ರಪ್ರಥಮ ಧ್ಯಾನ ಯಾವುದು ಅಂತ ಅಂದ್ರೆ, ನಾವು ಕೇಳಿದ್ದನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ, ಕೆಲಸ ಇಲ್ಲದೆ ಇರೋವಾಗ ಮನನ ಮಾಡ್ತಾ ಇರ್ಬೇಕು. ಬರೋದಾದ್ರೆ ಓದ್ಬೇಕು. ಹೇಳ್ತಾರೆ ನೋಡಿ, ವಿಷಯಗಳ ತಾಪಗಳಿಂದ ನಾವು ರಕ್ಷಣೆ ಪಡಿಬೇಕಾದ್ರೆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇರಬೇಕು, ಗುರುಭಕ್ತಿ ಮಾಡಬೇಕು, ಜ್ಞಾನವನ್ನ ತಿಳಿಬೇಕು, ವೈರಾಗ್ಯವನ್ನ ಧಾರಣೆ ಮಾಡಬೇಕು. ಬರೋದಾದ್ರೆ ಸತ್ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇರಬೇಕು. ಮೊನ್ನೆ ನಮಗೂ ಅನುಭವ ಆಗೋದು. ಒಂದು ಸ್ವಲ್ಪ ದಿನ ಓದೋದು ನಿಲ್ಲಿಸ್ಬಿಟ್ವಿ, ಅದು ಇದು ಕೆಲಸ ಕಾರ್ಯಗಳು ಅಂತೇಳಿ ಓಡಾಡ್ಕೊಂಡಿದ್ಬಿಟ್ವಿ. ಇದ್ರ ಕಡೆ ಗಮನ ಕಡಿಮೆ ಆಗೋಯ್ತು. ಆಮೇಲೆ ನಾವೇ ಚಿಂತನೆ ಮಾಡ್ಕೊಂಡ್ವಿ, ಯಾಕೋ ಗಮನ ಕಡಿಮೆ ಆಗ್ತಾ ಇತ್ತಲ್ಲ ಇದ್ರ ಕಡೆ ಗಮನ ಕಡಿಮೆ ಆಗ್ತಾ ಇತ್ತಲ್ಲ ನಮ್ಗೆ ಅಂತ ನಾವೇ ಚಿಂತನೆ ನಮಗ್ ಬಂತು ಮನಸ್ಸಿಗೆ. ಯಾಕೆ ಅದೇ ಚಿಂತನೆ ಇದೆ, ತಕ್ಷಣ ತಿರ್ಗಾ ಪ್ರಾರಂಭ ಮಾಡ್ಕೊಂಡು ಇದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅದನ್ನೇ నేను ಹೇಳಿದ್ದು, ಶಿಸ್ತು. ನಮಗೆ ಜ್ಞಾನ ಪ್ರಾಪ್ತಿ ಆಗ್ಬೇಕಾದ್ರೆ ಶಿಸ್ತಿರ್ಬೇಕು. ಪ್ರತಿನಿತ್ಯ ನಾವು ಇದಕ್ಕೆ 1 ಗಂಟೆನೋ ಅರ್ಧ ಗಂಟೆ ಕಾಲನೋ ಅಧ್ಯಯನಕ್ಕೆ ಮಡಗಬೇಕು. ಬರುವುದಾದರೆ ಇಲ್ಲವಾದಲ್ಲಿ ಕೇಳಿದ್ದನ್ನ ಮನನ ಮಾಡುವ ಒಂದು ಶಿಸ್ತು ನಿಯಮವನ್ನು ಅಳವಡಿಸಿಕೊಳ್ಬೇಕು. ನಾವು ಇಲ್ಲೇ ಗ್ರಹಿಸಕ್ಕಾಗೋದಿಲ್ಲ. ವಿದ್ಯಾರ್ಥಿ ಶಾಲೆಯಲ್ಲಿ ಪಾಠವನ್ನ ಕೇಳಿದ ಬಳಿಕ ತನಗೆ ಅರ್ಥ ಆಗದೆ ಇರತಕ್ಕಂಥ ಶಬ್ದಗಳನ್ನ ಮತ್ತೆ ಪುಸ್ತಕ ತೆಗೆದು ನೋಡ್ತಾನೆ ಒಳ್ಳೆ ವಿದ್ಯಾರ್ಥಿ. ಕೆಲವರು ಅಲ್ಲೇ ಇದ್ದಂಗೆ ಗ್ರಹಿಸ್ತಾರೆ, ಅವರವರ ಸಂಸ್ಕಾರ. ಕೆಲವರು ಮರ್ತೋಗಿರೋದನ್ನ ಮತ್ತೆ ಬಂದು ಪುಸ್ತಕವನ್ನ ನೋಡ್ತಾರೆ, ಓದ್ತಾರೆ. 1-2 ಪಾಯಿಂಟ್ಗಳು ಮರ್ತೋಯ್ತು ಗುರುಗಳು ಹೇಳಿದ್ದು, ಓದ್ತಾ ಆ ಪಾಯಿಂಟ್ ಅರಿವಾಗ್ಬಿಡುತ್ತೆ ಅವ್ರಿಗೆ, ಅರಿವಾಗ್ಬಿಡುತ್ತೆ. ಹಾಗಾಗಿ ನಾವು ಸತ್ಸಂಗವನ್ನ ಕೇಳ್ತಾ ಮನನ ಮಾಡಬೇಕು. ಅದೇ ಪ್ರಪ್ರಥಮ ಧ್ಯಾನ. ಮನನ ಮಾಡ್ತಾ ಇದ್ರೆ ನೀವೇ ನಮಗೆ ಉತ್ತರ ಕೊಡೋ ಅಷ್ಟು ಸಾಮರ್ಥ್ಯ ನಿಮಗೆ ಬಂದ್ಬಿಡುತ್ತೆ. ಸರಿ, ಬೇರೆಯವ್ರದ್ದು ಬೇಡ, ನಂದೇ ಹೇಳ್ತೀನಿ. ಇಂಥ ಆಧ್ಯಾತ್ಮಿಕ ಬೇರೆಯವ್ರು ಒಳ್ಳೆಯದು ಓದ್ತಾ ಇದ್ದಾಗ ನನಗೆ ತೂಕಡಿಕೆ ಹಾಕಲಿಕ್ಕೆ ಎಲ್ಲೋ ಅಸಡ್ಯ ಇದೆಲ್ಲ ಬರುತ್ತಾ ಇತ್ತು. ಅದೇ ಬೇರೆಯವ್ರದ್ದು ಕ್ರಿಕೆಟ್ ಸ್ಕೋರ್ದು ಅದು ವಿನ್ ಆಗಿರೋದು ಓದ್ತಾ ಇದ್ರೆ ಖುಷಿಯಾಗಿ ನಿಂತ್ಕೊಂಡು 2 ಸರ್ತಿ ಓದ್ಬಿಡ್ತೀನಿ. ಯಾಕಂದ್ರೆ ಇಷ್ಟು ಅಂತ. ಯಾಕೆ ಇದು ನಿಮ್ಮ ಆಸಕ್ತಿ ಆ ಕಡೆ ಇದೆ ಸ್ವಾಮಿ ಜಾಸ್ತಿ. ನಿಮ್ಮ ಆಸಕ್ತಿ, ನಿಮ್ಮ ಮನಸ್ಸಿನ ಆಸಕ್ತಿ ಜಾಸ್ತಿ ಆ ಕಡೆ ಇದೆ. ಅದರ ಅಭ್ಯಾಸ ಜಾಸ್ತಿ ನೀವು ತೆಗೆದುಕೊಂಡಿದ್ದೀರಾ, ಅಭ್ಯಾಸ ಮಾಡಿದ್ದೀರಾ, ಅದನ್ನ ಕೇಳೋ ಅಭ್ಯಾಸ. ಹಾಗಾಗಿ ಆ ಕಡೆ ಹಿಡಿಯುತ್ತೆ. ಅದನ್ನ ಕಡಿಮೆ ಮಾಡ್ಕೊಂಡು ಈ ಕಡೆ ಬಂದ್ರೆ ಇದು ಲಭಿಸುತ್ತೆ. ವ್ಯತ್ಯಾಸ ಇಷ್ಟೇ ಅಷ್ಟೇ, ಅಭ್ಯಾಸ, ಅದರಲ್ಲಿ ಹೆಚ್ಚಿನ ಆಸಕ್ತಿ. ಕೃಷ್ಣನು ಅದೇ ಹೇಳೋದು ಅರ್ಜುನನಿಗೆ. ಮನಸ್ಸನ್ನು ನಿಲ್ಲಿಸಕ್ಕಾಗೋದಿಲ್ಲ, ಮನಸ್ಸನ್ನು ನಿಲ್ಲಿಸು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ ಮನಸ್ಸನ್ನು ನಿಲ್ಸಕ್ಕಾಗಲ್ಲ ಕೃಷ್ಣ, ಏನ್ ಮಾಡೋದು ಅಂದ್ರೆ ಅಭ್ಯಾಸ ಮಾಡಯ್ಯ ನೀನು. ಅಭ್ಯಾಸ ಮಾಡು, ಆಸಕ್ತಿಯಿಂದ ಅಭ್ಯಾಸ ಮಾಡು, ಶ್ರದ್ಧೆಯಿಂದ ಅಭ್ಯಾಸ ಮಾಡು. ಮನಸ್ಸನ್ನ ಗಮನಿಸು, ಮನಸ್ಸನ್ನು ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ಗಮನಿಸ್ಕೊಂಡು ಅದನ್ನ ತಂದು ನಿನ್ನ ಒಂದು ಸ್ವರೂಪದಲ್ಲಿ ನಿಲ್ಲಿಸು. ಅಭ್ಯಾಸ ಮಾಡ್ತಾ ಇದ್ರೆ ಎಂಥ ಮನಸ್ಸು ಸಹ ಕೈವಶವಾಗುತ್ತೆ, ತನ್ನ ವಶವಾಗುತ್ತೆ ಅಭ್ಯಾಸದ ಮೇಲೆ. ಆಗ್ಲೇ ನಾನು ಅದೇ ಉದಾಹರಣೆ ಕೊಟ್ಟಿದ್ದು ನಿಮ್ಗೆ. ನಾನು ಅಭ್ಯಾಸ ತಪ್ಪಿಸ್ದೆ, ಗಮನ ಎಲ್ಲೆಲ್ಲ ಹೋಗ್ತಾ ಇತ್ತು, ಇದ್ರ ಕಡೆ ಗಮನ ಕಡಿಮೆ ಆಗೋದು. ಇದಕ್ಕೆ ಅಭ್ಯಾಸ ಶುರು ಮಾಡಿದೆ, ನಮ್ಮ ಅಭ್ಯಾಸ ಸಾಧನೆ ಮಾಡಿರೋರಿಗೆ ಹಂಗೆ, ಅದು ಹಾಗೆ ಆಗುತ್ತಮ್ಮ. ಇದರಲ್ಲಿ ತಿಳಿಸಿದ್ದಾರೆ ಸಾಧುಗಳು ಸತ್ಸಂಗದ, ಅದಕ್ಕೆ ನಿರಂತರವಾಗಿ ಸಾಧನೆಯಲ್ಲಿ ಇರೋದು. ಮನಸ್ಸು ಯಾಮಾರಿ ಹೊಡೆದು ಬಿಡುತ್ತೆ ನಮ್ಮ. ಅದಕ್ಕೇನೆ ಒಂದು ಕೊಟ್ಟು ಒಂದು ಮರೆಸ್ಬೇಕು. ಅದಕ್ಕೆ ಒಳ್ಳೆದನ್ನ ಕೊಟ್ಟು ಕೆಟ್ಟದನ್ನ ಮರೆಸ್ಬೇಕು. ಈ ಬಹಳಷ್ಟು ಅನರ್ಥಗಳಿಗೆ ಅರಿವಿನ ಕೊರತೆ ಇವತ್ತಿನ ಪ್ರಪಂಚದ ಸಮಸ್ಯೆಗಳಿಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಉದಾಹರಣೆಗೆ ನೀವು ನೋಡಿದ್ರೆ, ಬಹಳಷ್ಟು ಜನ ಸ್ನೇಹಿತರು ಜಗಳವಾಡ್ತಿರ್ತೀರ,
ನೀವಿರ್ತಕ್ಕಂಥದ್ದು ನಾವಿರ್ತಕ್ಕಂಥ ಸಂಘಟನೆಯೇ ಬೇರೆ ಆದರೂ ಕೂಡ ನಿಮ್ಮ ಸಂಪರ್ಕದಲ್ಲಿ, ನನ್ನ ಸಂಪರ್ಕದಲ್ಲಿ ಯಾರ್ಯಾರೋ ಇದ್ದಾರೆ, ವಿರೋಧಿಗಳೆಲ್ಲ ಇರ್ತಾರೆ. ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ನನ್ನ ಸಂಪರ್ಕಕ್ಕೆ ಬರ್ತಾರೆ. ಅದರಲ್ಲಿ CPI-M, CPI-L ಎರಡಿದೆ. CPI ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಎಲ್ ಅಂದರೆ ಲೆನಿನ್ ವಾದ. CPI-M ಮಾರ್ಕ್ಸ್ ವಾದ. ಲೆನಿನ್ ವಾದ ಮಾರ್ಕ್ಸ್ ವಾದ. ಲೆನಿನ್ ವಾದ ಸೌಮ್ಯವಾದ, ಮಾರ್ಕ್ಸ್ ವಾದ ಉಗ್ರವಾದ. ಲೆನಿನ್ ವಾದ ಏನು ಹೇಳ್ತದೆ, ನಿನ್ನ ಹತ್ರ 2 ಹಸು ಐತೆ, ಒಂದು ನೀರು ಇಟ್ಕೋ, ಒಂದು ಸರ್ಕಾರಕ್ಕೆ ಕೊಡುವಂಥದ್ದು ಸೌಮ್ಯವಾದ. ಅವನಿಗೂ ಒಂದಿರಲಿ, ಸರ್ಕಾರಕ್ಕೆ ಒಂದಿರಲಿ. ಮಾರ್ಕ್ಸ್ ವಾದ ಹಂಗಲ್ಲ, ನಿನ್ನ ಹತ್ರ 2 ಹಸು ಹೋಗಲ್ಲ, 2 ಸರ್ಕಾರ ನಾನು ಕೊಟ್ಬಿಡು, ನಿನ್ಗೆ ಏನು ಬೇಕೋ ನಾವು ನೋಡ್ಕೊತೀವಿ, 2 ಈ ಕಡೆ ಹೊಡ್ಕೊಟ್ಬಿಡು. ಇದರಿಂದ ರೋಸೋದಂಥ ಜನ ಏನು ಮಾಡಿದ್ರು, ಮಾರ್ಕ್ಸಿಸ್ಟಲ್ಲಿ ಇರ್ತಕ್ಕಂಥ ಗುಂಪೇನೆ ಇವತ್ತು ನಕ್ಸಲರಾಗಿರೋದು. ನಕ್ಸಲ್ವಾದ ಹುಟ್ಟಿದ್ದೇ ಇಲ್ಲಿಂದ. ಇವೆರಡೂ ಪಾರ್ಟಿ ಕರೆಕ್ಟಾಗಿ ಇದ್ದಿದ್ರೆ ಇನ್ನೊಂದು ಹುಟ್ಟುತ್ತಾ ಇರಲಿಲ್ಲ. ಇವತ್ತು ಹೇಳ್ತಕ್ಕಂಥ ಬೇಕಾದಷ್ಟು ಜನ ಸನ್ಮಾರ್ಗದಲ್ಲಿ ಅರಿವಿದ್ದು ವರ್ತನೆ ಮಾಡಿದ್ದಿದ್ರೆ ಈ ಎಲ್ಲ ಸಮಸ್ಯೆಗಳು ಉದ್ಭವ ಖಂಡಿತ ಆಗ್ತಾ ಇರಲಿಲ್ಲ. ಇವಾಗ ಮೊನ್ನೆ ಸರೆಂಡರ್ ಆದರು ಕರ್ನಾಟಕದಲ್ಲಿ ನಕ್ಸಲರು. ಯಾರ ಮುಂದೆ? ರಾಜಕಾರಣಿಗಳ ಮುಂದೆ ಯಾರು? ಅವರೇನು ಆಚಾರ್ಯ ವಿನೋಬಾ ಭಾವೆನ, ಜಯಪ್ರಕಾಶ್ ನಾರಾಯಣ, ಸಂತ ಕಬೀರ್ ದಾಸರ ಫೋಟೋ ಮುಂದೆ ಬಂದು ನಾವು ಮಾಡಿದ ತಪ್ಪು, ನಾವು ಹಿಂಗೆಲ್ಲ ಹಿಂಗೆ ಓದ್ತೀವಿ ಅಂತ ಆದರ್ಶ ಪುರುಷರ ಮುಂದೆ ಸರೆಂಡರ್ ಆಗಿದ್ರೆ ಅದರ ಕಥೆ ಬೇರೆ ಇತ್ತು. ಇಲ್ಲ, ಸಮಸ್ಯೆಗಳಿಗೆ ಸೊರೋಗಲ್ಲ. ಅರಿವು ಎಲ್ಲಿ ಅರಿವು ಇರಬೇಕಾಗಿತ್ತು ಅಲ್ಲಿ ಇದ್ದಿದ್ರೆ ಈ ಸಮಸ್ಯೆಗಳೇ ಹುಟ್ಟುತ್ತಾ ಇರಲಿಲ್ಲ ಕೂಡ. ಸ್ವಾರ್ಥ ತುಂಬಿರೋದ್ರಿಂದ ಅದು ಸರೋಗಲ್ಲ. ಮೇನ್ ದೋಷ ಅಲ್ಲೇ ಸದಾಶಿವನ ಹೇಳ್ತಾ ಇಲ್ಲ, ರಾಜಕಾರಣಿಗಳು ಆಧ್ಯಾತ್ಮ ಚಿಂತನೆ ಇದ್ದು ಪ್ರಶ್ನೆ ಬರುತ್ತೆ, ಎಲ್ಲೋ ಹೋಗಿ ಸರೆಂಡರ್ ಆದ್ರೆ ಇವಾಗ ಇನ್ನೊಬ್ಬ ಅವ್ರ ಫೋಟೋ ಬಂದು ಇವನು ಆ ಸರೆಂಡರ್ ಆಗಿದ್ರೆ ಇವ್ರ ಕೇಸುಗಳು ಇವ್ರ ಕೇಸುಗಳು ಆಗ್ತಾರೆ. ಇಲ್ಲಿ ಸರೆಂಡರ್ ಆಗಿದ್ದಕ್ಕೆ ಅವ್ರನ್ನ ಕ್ಷಮೆ ಬಿಚ್ಚ ಬಿಟ್ಬಿಟ್ಟು ಅವ್ರು ಫ್ರೀ ಆಗಿ ಓಡಾಡಕ್ಕೆ ಅದು ಯೋಚನೆ ಮಾಡ್ಬೇಕು. ಕೇಸ್ ಹಾಕ್ಲಿ ಬಿಡಿ, ನಾವು ಮಾಡೋ ತಪ್ಪು ಕೇಸ್ ಹಾಕ್ತಾರೆ, ಅನ್ಬೋಸ್ಬಿಟ್ಟು ಬಂದ್ಬಿಟ್ಟು ಬರೋಣ ಅಂತ ಅನ್ಕೊಂಬರಲ್ಲ ಅವರು. ಎಷ್ಟು ವರ್ಷ ಆದ್ರೆ ನಾನು ಇಲ್ಲಿ ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದು ನಾನು ನಿಮ್ಮಂಗೆ ಬರ್ಬೇಕು, ನಾನು ಇಲ್ಲಿ ಕೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿ ಹೋಗ್ತಾ ಇದೆ. ಅದರಿಂದ ನಾನು ಅಲ್ಲಿ ಹೋಗಿ ಗೌರವವಾದ ನಿಲುವು ಇರತಕ್ಕಂಥ ಯಾವುದೇ ಒಬ್ಬ ಉಗ್ರವಾದಿ ಮತ್ತೊಬ್ಬ ಮಗದೊಬ್ಬ ಅವನಿಗೇನಾದರೂ ಸಂಕಷ್ಟ ಬಂದಾಗ ಹಿಂಗೆ ಬಂದು ಸ್ವಾಮಿ ನಾವು ಸರೆಂಡರ್ ಆಗ್ತಾ ಇದ್ದೀವಿ, ನಮ್ಮನ್ನು ಜನವಾಹಿನಿಗಳ ಮಧ್ಯೆ ನಮ್ಮನ್ನು ಬದುಕಾಗಿ ಬಿಟ್ಬಿಡಿ ಅಂತ ಕೇಳ್ಕೊಂಡು ಹೇಳಿತನ. ಕೆಲವರು ಉಗ್ರವಾದಿಗಳು ಏನು ಮಾಡ್ತಾರೆ ಗೊತ್ತಾ, ಸೈನೈಡ್ ನುಂಗ್ಬಿಡ್ತಾರೆ. ಏನು ಸುಮ್ಮನೆ ಸೈನೈಡ್ ನುಂಗಿ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಹೊರತು ಬೇರೆ ಇದಕ್ಕೆ ಈಡಾಗಲ್ಲ. ಈ ರೀತಿಯಾಗಿ ಜೀವನ ಅನಾದಿ ಕಾಲದಿಂದ ಸಂಸಾರದ ದುಃಖಗಳಲ್ಲಿ ಬೇಯ್ತಾ ಇದ್ದಾನೆ. ಅನಾದಿ ಕಾಲ ನಾವು ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಎಷ್ಟು ವರ್ಷಗಳು ಹುಟ್ಟಿದೀವೋ, ಎಷ್ಟು ಸತ್ತಿದೀವೋ, ಎಷ್ಟು ಜನ್ಮಗಳಾಗಿದೆಯೋ ಗೊತ್ತಿಲ್ಲ. ಅದರಿಂದ ಬಿಡುಗಡೆಯಾಗಬೇಕಾದ್ರೆ ಆಗ ಯದಿ ಆಜ್ ಪುನಃ ಅಜ್ಞಾನ ಲೋಹ ಮತ್ತೆ ನಾವು ಈಗ ಹುಟ್ಟು ಸಾಳು ಬಂಧನದ ಕಡೆನೇ ಮುಖ ಮಾಡಿ ಹೋಗ್ತಾ ಇದ್ದೀವಿ. ಅದೇ ಆತ್ಮದ ವಿರುದ್ಧ, ಸತ್ಯದ ವಿರುದ್ಧ ದಿಕ್ಕಿನಲ್ಲಿ ನಡೆದ್ರೆ ನಾವೇ ಬಂಧನದ ಬಾಗಿಲು ತೆರೆದಂತೆ ಅಂತ ಹೇಳಿದ್ವಲ್ಲ, ಆ ರೀತಿ ಅದರ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲೇ ಹೋಗ್ತಾ ಇದ್ದೀವಿ. ಅದನ್ನ ಆ ಬಾಗಿಲನ್ನು ಮುಚ್ಚಿ, ಯಾರೋ ಬಂಧನಕ್ಕೆ ಹೋಗತಕ್ಕಂಥ ಬಾಗಿಲನ್ನು ಮುಚ್ಚಿ ಮುಕ್ತಿಯ ಬಾಗಿಲನ್ನು ತೆರೀರಿ. ಈ ಜನ್ಮದಲ್ಲೇ ಸಾಧ್ಯ, ಅದು ಬೇರೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ, ಅದಲ್ಲ ಬೇರೆ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಅವಕ್ಕೆ ವಿವೇಕ ಇಲ್ಲ, ಈ ರೀತಿ ಪ್ರಶ್ನೆ ಮಾಡತಕ್ಕಂಥ ಅರಿವಿಲ್ಲ, ಮಾತನಾಡೋದೇ ಇಲ್ಲ. ಅದು ಮೊದಲು ಎಲ್ಲದಕ್ಕಿಂತ ಮೊದಲು ಇನ್ನೇನು ಪ್ರಶ್ನೆ ಮಾಡ್ತವೆ, ಇನ್ನೇನು ಕೇಳ್ತವೆ, ಇನ್ನೇನು ಉದ್ಧಾರ ಆಗ್ತವೆ? ಮನುಷ್ಯ ಜನ್ಮದಲ್ಲಿ ಮಾತ್ರ ಉದ್ಧಾರ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಒಂದು, ಅದಕ್ಕೆ ಝೀರೋ ಎಕ್ಸ್ಪೆಕ್ಟೇಷನ್ ಈಸ್ ದ ಬೆಸ್ಟ್ ಮೈನ್ ಕಿಲ್ಲರ್. ಇಚ್ಛೆಗಳು ಇಟ್ಕೊಳ್ಳಿ, ಇಲ್ಲಿ 0 ಅಂತ ಹಾಕಿದರೆ ಇಚ್ಛೆಗಳು ಇರಬೇಕು. ಊಟ ಮಾಡೋ ಇಚ್ಛೆ, ಸಾಧಾರಣವಾದ ಊಟ. ನಿಮ್ಗೆ ಮನೆ ಗೃಹ ಪ್ರವೇಶ, ಒಳ್ಳೆ ಊಟ, ಬಂದ್ವಿ, ಪ್ರಾಪ್ತಿ ಇತ್ತು, ಊಟ ಮಾಡಿದ್ವಿ ಅಂತ ಸಂದರ್ಭಗಳಲ್ಲಿ ಮಾಡೋಣ ಅಲ್ವಾ? ಮಾಡೋಣ. ಇಲ್ಲೇ ಇರೋದನ್ನ ಹುಡುಕೊಂಡು ಹೋಗೋದು ಬೇಡ. ಇವತ್ತು ಹೋದ್ರೆ ಸಿಗುತ್ತಾ ಊಟ? ಆ ಥರ ಊಟ ಇಲ್ಲ. ಇವತ್ತೇನು ಕಾರ್ಯಕ್ರಮನೇ ಇಲ್ಲ. ಆ ರೀತಿಯಾಗಿ ಬಂದಿದ್ದನ್ನ ತೆಗೆದುಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ರೆ ನಿಮಗೆ ನಿಮ್ಮ ಪ್ರಾರಬ್ಧ ಕರ್ಮ ಅನುಸಾರ ನಿಮಗೆ ಯಥೇಚ್ಛವಾಗಿ ಬಂದರೆ ತೆಗೆದುಕೊಳ್ಳಿ. ಆದರೆ ಅದ್ರ ಮೇಲೆ ಮೋಹ ಇಡಬೇಡಿ. ಇದರಿಂದ ಶಾಶ್ವತವಾದ ಸುಖವನ್ನು ಪಡೆಯಬಹುದು ಅನ್ನೋ ಒಂದು ವಿಚಾರ ಕಲ್ಪನೆಗಳನ್ನು ಇಡಬೇಡಿ. ಶಾಶ್ವತವಾದ ಸುಖ ಎಲ್ಲಿದೆ? ನಮ್ಮ ಸ್ವರೂಪದಲ್ಲೇ ಇದೆ, ನಮ್ಮಲ್ಲೇ ಇದೆ. ಅದನ್ನ ತಿಳಿಯುವ ಪ್ರಯತ್ನವನ್ನು ಮಾಡೋಣ.
ಅಂತ ಒಂದು ಅವಕಾಶವನ್ನ ಸದ್ಗುರು ಹನುಮಾನ್ ಸಾಹೇಬರು ನಮಗೂ ನಿಮಗೂ ಕೊಡ್ಲಿ. ಈ ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದೀವಿ. ಇನ್ನು ಸ್ವತಃ ನಾವು ಅದನ್ನ ಸಾಧಿಸ್ಬೇಕು. ಸಾಮೂಹಿಕವಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ತಿಳಿಯೋದಿಕ್ಕೆ. ನಾಗರಾಜ್ ಅಂಡ್ ಶ್ರೀಮತಿ ವರಲಕ್ಷ್ಮಿ ಅವರು ಮಾಡಿಕೊಟ್ಟಿದ್ದಾರೆ. ನಾವು ತಿಳಿತಾ ಇದ್ದೀವಿ. ಸ್ವತಃ ಅನುಭವಕ್ಕೆ ಬರುವ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಸ್ವತಃ ಪ್ರತಿಯೊಬ್ಬರ ವ್ಯಕ್ತಿಯೊಬ್ಬರ ಅವರವರ ಕೆಲಸ ಅದನ್ನು ಮಾಡಿದ್ರೆ ಎಲ್ಲ ದುಃಖಗಳು ನಿವಾರಣೆ ಖಂಡಿತವಾಗಲೂ ಆಗ್ತವೆ. ಹಾಗೇ ಆಗುತ್ತೆ, 100ಗಲ್ಲ 200% ಅಂತ ಹೇಳ್ತಾ ನಮಗೆ ಒಂದು ಅವಕಾಶವನ್ನ ಸದ್ಗುರುಗಳು ದಯಪಾಲಿಸಲಿ ಅಂತ ಹೇಳಿದ ಈಗಿನ ಸತ್ಸಂಗ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ ಕಿ ಜೈ. ಹೋದ್ವಾರ ನೆನೆಸ್ಕೊಂಡ್ವಿ ನಿಮ್ಮನ್ನ ಬರ್ದೇ ಇಲ್ಲಿದ್ದಕ್ಕೆ. ಪ್ರಶ್ನೆ ಕೇಳೋರು ಇವೆ, ನಮ್ಗೆ ಉತ್ತರ ಹೇಳಕ್ಕಾಗಿಲ್ವೇ ಅಂತ ಇದಕ್ಕೆ ಹೋಗಿದ್ವಿ. ಇರ್ಲಿ, ಒಳ್ಳೇದು. ಮೊಮ್ಮಗಳದ್ದು ಪ್ರಾರಂಭ ಆದ ಸಂದರ್ಭದಲ್ಲೇ ಪ್ರಸ್ತಾಪ ಸದಾಶಿವರು ಬರಲಿಲ್ಲ ಅಷ್ಟೇ. ಎಲ್ಲ ನಮ್ಮ ಆಶೀರ್ವಾದ ಜನಗಳ ಆಶೀರ್ವಾದ ಭಕ್ತಾದಿಗಳು ಅಷ್ಟೇ. ಇಲ್ಲ ಅಂದ್ರೆ ಅವರ ಆಶೀರ್ವಾದ ಇಲ್ಲ ಅಂದ್ರೆ ಏನಿಲ್ಲ. ಅದು ಪುಣ್ಯನೇ ಇರೋದು. ವಂದನೀಯೇ